ನಂದೀಶ್ವರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಹೊರಗಿದ್ದ ಅದು ವ್ಯವಸ್ಥೆ ಉಂಟು ಅದಕ್ಕೆ ಮಾಡಿದ್ದಾರೆ. ಅದು ಯಾರಾದರೂ ಇಡ್ಬೋದು, ಅದಕ್ಕೇನಿಲ್ಲ, ಅದು ಇಡಿ ಮತ್ತೆ ಸಹ ಇಡ್ಬೋದು ಬೇಕಿದ್ರೆ. ಈಗ ನಾವು ದೇವರನ್ನು ಗೊಂಡಕ್ಕೆ ಒಳಗೆ ಇಡುವವರಿಗೆ ಇದು ಮಾಡಿ ಆಮೇಲೆ ಇಡುವವರು ಬರುತ್ತೆ. ಗಣಪತಿಯನ್ನು ಟೈಮಿಗೆ ಪೀಠದಲ್ಲಿ ಆಗುತ್ತಾ? ಈ ಕಡೆ ಬರಬೇಡಿ, ಟೈಮಿಗೆ ಚೇರ್ ಯಾರು 3 ಜನ ಜೆಂಡೆ ಹಾಕಲೆ ಎದರಿದ್ದ 3 ಶಿಕಾರ ಇಡ್ಲಿಕ್ಕೆ
ನೋಡಲ್ಲಿ ಜಯರಾಮಣ್ಣ ಎಲ್ಲಿದ್ದಾರೆ? ಜಯರಾಮಣ್ಣ ಎಲ್ಲಿ? ಕರೆ ಇದೆ, ಕರೆ ಇದೆ. ಹಾಂ, ಜಯರಾಮಣ್ಣ ಕರೆ. ಯಾವುದು ನಮಸ್ತೆ ಬಿಸಿ
ಓಕೆ ಓಕೆ ಬರ್ತೆ ಕ್ಯಾಮರಾ ಒಳ್ಳೆ ಬಾಕಿ ಅನ್ಸುತ್ತೆ
ಹಾಂ ಹಾಂ ಮೇಡಮ್ 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 ಸ್ವಲ್ಪ ಇಲ್ಲ ತೆಗಿತಾನೆ.
ನೀನಿಲ್ಲದೆ ನೆಲವಿಲ್ಲ, ನೀನೇ ಭಾವ ನೀನೇ ಜೀವ, ನೀನೇ ಮಾಯೆ ನೀನೇ ಛಾಯೆ, ನೀನೇ ಭಾವ ನೀನೇ ಜೀವ, ನೀನೇ ಮಾಯೆ ನೀನೇ ಛಾಯೆ, ತಾಯೆ
ಧನ್ಯವಾದಗಳು ಕಾಳಿಕಾಂಬ ಕುಣಿತ ಮಹಿಳಾ ಮಂಡಳಿ ಕಟಪಾಡಿ ಇಲ್ಲಿನ ಸದಸ್ಯರಿಗೆ. ಈ ಭಾಗಕ್ಕೆ ಬಂದು ಇವತ್ತಿನ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕುಣಿತ ಭಜನಾ ಸೇವೆಯನ್ನು ಗೈದಂತಹ ಶ್ರೀ ಕಾಳಿಕಾಂಬ ಮಹಿಳಾ ಕುಣಿತ ಭಜನಾ ಮಂಡಳಿ ಕಟಪಾಡಿ ಇಲ್ಲಿನ ಸದಸ್ಯರಿಗೆ ಶ್ರೀಮಠದ ಪರವಾಗಿ, ದೇವಾಲಯ ನಿರ್ಮಾಣ ಸಮಿತಿಯ ಪರವಾಗಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅಣ್ಣ ಇಲ್ಲಿರ್ಲಿಲ್ಲ ನಮ್ದು ಇದಿರ್ಲಿಲ್ಲ. ಹಾಗೆಯೇ ಮುಖ್ಯ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಶ್ರೀಪದ ಭಜನಾ ಮಂಡಳಿ ಮಹಿಳಾ ಭಜನಾ ಮಂಡಳಿ ಬಾರಕೂರು ಇಲ್ಲಿನ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ.
ಹಲೋ
ಹರಿ 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 ಓಂ ಓಂ ಹರಿ ಓಂ ಹರಿ ಹರಿ ಓಂ ಚೂರು ಡಿಲೆ ಕೊಟ್ಟಿಲ್ಲ ಹರಿ ಓಂ ಹರಿ 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 ಹರಿ ಓಂ ಹರ 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 ಓಂ ಹರಿ ಹರಿ ಓಂ ಹರಿ ಹರಿ ಓಂ ಸ್ವಲ್ಪ ಡಿಲೆ ಓಂ ಹರಿ ಹರಿ ಓಂ ಹರಿ ಹರಿ ಓಂ ಹರಿ ಹರಿ ಓಂ ಬಂದಿರುವ ಎಲ್ಲ ಭಕ್ತರಿಗೆ ನಮ್ಮ ಸಂಗೀತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ.
ಹೊಡಿಯ ಇರುವಾಗ ಬಂದಿದೆ ಸಿಗ್ತದ ಇಲ್ಲ
ವೈಟ್ ಇದು ಇದೊಂದು 20% ಬರ್ತದೆ ಗೇನ್ ಬದಲಾಡ ಕಾಲ ನೀರು ಸಿಗೋದಿಲ್ಲ
ಎಲ್ಲಿ ಫಿಲ್ಟರ್ ಇಲ್ಲ ಅದು ಗೊತ್ತಿಗೆ ಬನ್ನಿ ಪಾಪ ಜಾಗ ಇಡ್ತೀನಿ ವಾಕಿ ಡಾಕಿ ಅಲ್ಲ ಇದೆ ಚಿಕ್ಲೇನ ವಯರ್ ಪೂರ ಇದ್ಯಾ ವಾಕಿ ಡಾಕಿ ಮರಲ್ಲ ವಯರ್ ಜೀವಂತ ವಯರ್ಲೆಸ್ ಉಪ್ಪನಾಗ ಅವು ಅಕ್ಕಿ ಅವಲ್ ಅಂಚತ್ತು
ಹೌದು ನೀರಿನ ಬರಲಿ ಕೂಡ ರಪ್ಪ ರಪ್ಪ
ಹೀಗೆ ಬಂದು ಹಾಗೆ ಮಾಡಿದ್ರೆ ಹೀಗೆ ಬಂದು ಇಲ್ಲಿ ಅಡ್ಡ ಆಯ್ತಲ್ಲ ಹಂಗೆ
ಬೋರ್ಡ್ ಹಾಕಿದೆ
ಹೊರಗಡೆ ಮಾಡಿ
ಬಳಿಗೆ ನೀನು ಅವರು ಯಾರಿರಬಹುದು ಎಂದು ವಿಚಾರಿಸಿ ಅವರಿಂದ ನಮಗೆ ಹಿತವಾಗುವುದಾದರೆ ಅವರನ್ನು ಇಲ್ಲಿಗೆ ಸರಿ ಇದರಿಂದಾದರೆ ಅಲ್ಲಿಂದಲೇ ಅವರನ್ನು ತಿಳಿಸು. ಒಂದು ವಿಚಾರ, ನೀನು ಮಾರುವೇಷಧಾರಿಯಾಗಿ ಅವರನ್ನು ಮಾತನಾಡಿಸಿ. ಆಗಲಿ ಪ್ರಭು, ಈಗಲೇ ಹೊರಡುತ್ತೇನೆ. ಕಂಡಾಗಲೇ ಕರಜೋಡಿಸಿ ಶಿರಭಾಗಿ ನಮಸ್ಕರಿಸಬೇಕು ಎಂದೆನಿಸುತ್ತದೆ. ಹಾಗಾಗಿ ಇವರ ಜೀವನ ವೃತ್ತಾಂತವನ್ನೇ ಇನ್ನು ಕೇಳಿಬಿಡೋಣ. Sudaruna
ಬರಲು ಬಂದೆವು ನಾವು ಬಾಲಕ ಭರತ ಖಂಡದ ಮಧ್ಯ ಪ್ರದೇಶದಲ್ಲಿ ಸರಯೂ ನದಿ ತೀರದಲ್ಲಿ ಅಯೋಧ್ಯ ನಗರವಿದ್ದು ದಶರಥ ಚಕ್ರವರ್ತಿಯು ಅಲ್ಲಿ ರಾಜ್ಯವನ್ನು ಆಳುತ್ತಿದ್ದರು. ಆತನಿಗೆ 3 ಮಂದಿ ಮಡದಿಯವರಲ್ಲಿ 4 ಮಂದಿ ಗಂಡು ಮಕ್ಕಳು. ಸರಿ. ಹಿರಿಯವನಾದ ನಾನೇ ರಾಮ, ಈತನು ಲಕ್ಷ್ಮಣ. ಇನ್ನಿಬ್ಬರು ಸಹೋದರರು ಭರತ ಶತ್ರುಘ್ನರು ರಾಜ್ಯದಲ್ಲೇ ಇದ್ದಾರೆ. ವಿದಿರಿಹಿ ಬಲವತ್ತರ ಎಂಬ ಉಕ್ತಿಗೆ ನಾನೇ ಸಾಕ್ಷಿಯಾದೆ. ಮಗನ ಆಡಳಿತದ ಸವಿಯನ್ನು ಉಣಬೇಕೆಂದು ಬಯಸುತ್ತಿದ್ದ ತಂದೆ ದಶರಥ ಚಕ್ರವರ್ತಿಯ ಕನಸು ಕನಸಾಗಿಯೇ ಉಳಿಯಿತು. ಪಟ್ಟಾಭಿಷಕ್ತನಾಗಿ ನಾಡನ್ನು ಆಳಬೇಕಾದ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸವನ್ನು ಕೈಕೊಳ್ಳಬೇಕಾಗಿ ಬಂತು. ಬಹಳ ಸಂತೋಷದಿಂದಲೇ ಹೊರಟು ನಿಂತಾಗ ಅನುಜನಾದ ಲಕ್ಷ್ಮಣ, ನನ್ನ ಮುದ್ದಿನ ಮಡದಿ ಜಾನಕಿಯು ನನ್ನನ್ನು ಅನುಸರಿಸಿಕೊಂಡು ಬಂದರು. ಮುಂದೆ ದಂಡಕಾರಣ್ಯ ಪ್ರದೇಶದ ಪಂಚವಟಿ ಪ್ರಶಸ್ತ ಸ್ಥಳವೆಂದು ತಿಳಿದುಕೊಂಡು ಲಕ್ಷ್ಮಣನು ನಿರ್ಮಿಸಿದ ಪರ್ಣ ಕುಟೀರದಲ್ಲಿ ವಾಸವಾಗಿದ್ದೆವು. ಆತನು ತಂದ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ಭುಂಜಿಸಿ ಸಂತೋಷದಲ್ಲೇ ಇರುವಾಗ ಎಲ್ಲಿಂದಲೋ ಬಂದ ಚಿನ್ನದ ಬಣ್ಣದ ಹರಿಣನ್ನು ಕಾಣಿದ ಜಾನಕಿಯು ಅದನ್ನು ತಂದು ಕೊಡಲೇಬೇಕೆಂದು ಹಠ ತೊಟ್ಟಾಗ ಅನಿವಾರ್ಯವಾಗಿ ಅದನ್ನು ಹಿಂಬಾಲಿಸಿಕೊಂಡು ಹೋದೆ. ಆ ಸಮಯದಲ್ಲಿ ಸೀತೆಯು ಒಬ್ಬಳೇ ಇದ್ದ ಸಮಯದಲ್ಲಿ ನನಗೆ ತಂದು ಕೊಡಲೇಬೇಕೆಂದು ಅನುಸರಿಸಿಕೊಂಡು ಹಿಂದೆ ಹೋದೆ. ಅಮಾಯಕವಾದಿ ಸ್ವರವನ್ನು ಕೇಳಿದ ಸೀತೆಯು ಭಯಗೊಂಡು ನನ್ನ ರಕ್ಷಣೆಗಾಗಿ ಲಕ್ಷ್ಮಣನನ್ನು ಕಳಿಸಿಕೊಟ್ಟಳು. ಹಿಂತಿರುಗಿ ಬಂದಾಗ ದುರುಳ ರಾವಣನೆಂಬ ರಕ್ಕಸನು ದುರುಳರವನವಿಲ್ಲದೆ
ಹಿಂತಿರುಗಿ ಬಂದಾಗ ಪರ್ಣ ಕುಟೀರದಲ್ಲಿ ಸೀತೆಯು ಕಾಣದೇ ಇರುವುದನ್ನು ಕಂಡು ದಿಗಿಲುಗೊಂಡು ಆಕೆಯನ್ನು ಅರಸುತ್ತಾ ದಕ್ಷಿಣಾಭಿಮುಖವಾಗಿ ಹೊರಟಿವು. ಮಧ್ಯಪಥದಲ್ಲಿ ತಂದೆಯ ಮಿತ್ರ ಜಟಾಯು ಪಕ್ಷಿಯು ತನ್ನ 2 ರೆಕ್ಕೆಗಳನ್ನು ಕಳೆದುಕೊಂಡು ರಕ್ತದ ಮಡುವಿನಲ್ಲಿ ಜೀವನ್ಮರಣ ಹೋರಾಡುತ್ತಿದ್ದು ಸೀತಾ ಮಾತೆಯನ್ನು ರಾವಣನೆಂಬ ರಕ್ಕಸನು ಲಂಕೆಗೆ ಕರೆದೊಯ್ದ ವಿಷಯವನ್ನು ತಿಳಿಸಿ ಪ್ರಾಣ ತ್ಯಜಿಸಿದ. ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡುವ ಭಾಗ್ಯ ನಮಗಿಲ್ಲದೆ ಹೋದರು ತಂದೆಯ ಮಿತ್ರ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಪೂರೈಸಿ ಮುಂದೆ ಬಂದಾಗ ಕಬಂದ ಎಂಬ ರಾಕ್ಷಸನಿಗೆ ಮೋಕ್ಷವನ್ನು ಕರುಣಿಸಿ ಆತನ ಸೂಚನೆಯಂತೆ ಶಬರಿಯ ಆಶ್ರಮದ ಕಡೆಗೆ ಬಂದೆವು. ಶಬರಿಯ ಆದರಾದಿತ್ಯಗಳನ್ನು ಸ್ವೀಕರಿಸಿ ಆಕೆಯ ಸೂಚನೆಯಂತೆ ಈ ಪಂಪಾ ಸರೋವರದ ಕಡೆಗೆ ಬಂದಿದ್ದೇವೆ. ಹೌದು, ಇಷ್ಟೆಲ್ಲ ವಿಷಯಗಳನ್ನು ನೀನು ನನ್ನನ್ನು ಕುತೂಹಲದಿಂದ ಕೇಳುತ್ತಿದೆಯಲ್ಲ. ಹೌದು. ಈಗ ನನ್ನದು ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ? ಅಗೋ ದೂರದಲ್ಲಿ ಕಾಣುತ್ತಿರುವೆಲ್ಲ ಆ ಗಿರಿ ಯಾವುದು? ಅನತಿ ದೂರದಲ್ಲಿ ಕಾಣುತ್ತಿರುವೆಲ್ಲ ಆ ಗಿರಿ ಯಾವುದು? ಅದರ ಹೆಸರೇನು? ಯಾರೋ ಆ ಕಡೆ ಈ ಕಡೆ ಸಂದು ಗೊಂದುಗಳಲ್ಲಿ ಓಡಾಡುತ್ತಿದ್ದರಲ್ಲ. ಹೌದು ಹೌದು. ಯಾರಿರಬಹುದು? ಎಲ್ಲರೂ ನಮ್ಮವರೇ. ನಮ್ಮ ಪರಿಚಯ ಇಲ್ಲದಿದ್ದರೂ ನೀನು ಪರಿಚಯ ಮಾಡಿಕೊಂಡು ಮಾತನಾಡಿಸಿ ಇದ್ದೀಯಲ್ಲ. ಹೌದು. ಈಗ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿ ಯಾರು ಎಂದು ಹೇಳಬಹುದೇ? ಹೇಳ್ತೇನೆ. ಸಚಿವರು ನಾವು. ನಮ್ಮಯ ತಾಯಿ ತಂದೆ ಕಪಿಲ ಸರ್ವಮಯ್ಯೇ ನಮ್ಮಯ ತಾಯಿ ತಂದೆ ಕಪಿಲ ಸರ್ವಮಯ್ಯೇ. ನನ್ನ ಹೆಸರು ವಾಯುವ್ಯಯ ಜಗದ ಎನ್ನ
ಅಭಿದಯ ಹನುಮ ಅಭಿದಯ ಹನುಮ ಅಭಿದಯ ಹನುಮ ಮಿಕ್ಕಿ ನಮ ರಾಮ 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 ಶ್ರೀರಾಮ ಇಂತಹ ಒಂದು ಪ್ರದೇಶದಲ್ಲಿ ಬಂದ ತಾವು ಈ ಒಂದು ಪ್ರದೇಶದಲ್ಲಿ ಏನನ್ನೋ ಸುವಸ್ತುವನ್ನು ಕಳೆದುಕೊಂಡು ಹುಡುಕುತ್ತಿದ್ದಂತೆ ಕಾಣುತ್ತಿದ್ದೀರಿ. ಆದರೆ ಈ ಒಂದು ಪ್ರದೇಶಕ್ಕೆ ನೀವೇ ಸ್ವ ಇಚ್ಛೆಯಿಂದ ಬಂದಿರೋ ಅಥವಾ ಯಾರಾದರೂ ಕಳಿಸಿಕೊಟ್ಟು ಬಂದಿರೋ ಗೊತ್ತಿಲ್ಲ. ನಿಮ್ಮ ಕೌಟುಂಬಿಕ ಹಿನ್ನೆಲೆ, ನಿಮ್ಮ ಆನನವನ್ನು ಅವಲೋಕಿಸುವಾಗ ಯಾವುದೋ ಉತ್ತಮ ಕುಲದಲ್ಲಿ ಜನಿಸಿದವರಂತೆ ಭಾಸವಾಗುತ್ತಿದೆ. ನಿಮ್ಮ ಆನನವು ಕಂದಿ ಕುಂದಿ ಬಾಡಿ ಹೋಗಿದೆ. ಆದರೂ ಇಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ತೋರಿರುವ ಗಿರಿ ಯಾವುದೆಂದು ಕೇಳಿದ್ದಾಯ್ತು. ಹೌದು. ಇನ್ನು ಆ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿರುವನೇ ಸುಗ್ರೀವನೆಂಬ ಕಪಿರಾಜ. ಹಾಗೆ ಆತನ ಸಹೋದರಿಯಾದ ಅಂಜನಾ ದೇವಿಯು ನನ್ನ ಜನ್ಮದಾತೆ. ನನ್ನ ಹೆಸರು, ನನ್ನ ನಾಮಧೇಯ ಅಭಿಧೇಯ ಹನುಮಂತ ಎಂಬುದಾಗಿ. ನಿಮ್ಮಂಥ ಪರಮ ಪಾವನ ಗುರುವಿನ ನಿರೀಕ್ಷೆಯಲ್ಲಿದ್ದ ನನಗೆ ತಮ್ಮ ದರ್ಶನವಾಯಿತು. ಶ್ರೀರಾಮ ಶ್ರೀರಾಮ ಶ್ರೀರಾಮ. ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಕೌಸಲ್ಯ ಶ್ರೀರಾಮ ಜಯ ರಾಮ ಜಯ ರಾಮ ಅಯ್ಯ ಅಯ್ಯ ಪದುಮಲೋಚನ ಅಹಲ್ಯ ಥಾರ ವಿಮೋಚನ ಗುಣಭರಿತ ಸಜ್ಜನ ಪಾಲಕ ಲಕ್ಷ್ಮೀಪತೆ ದೇವ ರಕ್ಷಿಸು ಶ್ರೀರಾಮ ಶ್ರೀರಾಮ. ಮರುಳೆ ಅಪರಿಚಿತರಾದ ನಾವೆಂಬ ಕಾರಣಕ್ಕಾಗಿ ಕಪಟದ ಮಾತುಗಳನ್ನಾಡಿ ನಮ್ಮನ್ನು ವಂಚಿಸಬಹುದೆಂದು ತಿಳಿದೆಯಾ?
ಇಲ್ಲ ಇಲ್ಲ ಇಲ್ಲ, ನಾವೇನು ಅಂತ ಅಜ್ಞಾನಿಗಳಲ್ಲ. ಯಾರೇ ಆಗಲಿ ಆಡತಕ್ಕ ಮಾತುಗಳು ಮುತ್ತಿನಂತೆ ಮೌಲ್ಯ ಭರಿತವಾಗಿದ್ದು ವಸ್ತು ನಿಷ್ಠವಾಗಿರಬೇಕು. ನೀನು ನಿನ್ನನ್ನು ಹನುಮನೆಂದು ಬಿಂಬಿಸಿಕೊಳ್ಳುತ್ತಿದ್ದೀಯಲ್ಲ. ಹೌದು, ನಾವು ಹನುಮನನ್ನು ಕಾಣದಿದ್ದರೂ ಆತನ ವ್ಯಕ್ತಿತ್ವ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಿರುವಾಗ ಹನುಮನೆಂಬವನು ಭೂಮಿ ಆಕಾಶವನ್ನು ಒಂದು ಮಾಡಬಲ್ಲಂತ ದೀರ್ಘದೇಹಿ ವಜ್ರಕಾಯನು. ಹಾಗಿರುವಾಗ ಚೋಟುದ್ದದ ನಿನ್ನನ್ನು ಹನುಮನೆಂದು ನಂಬಲು ನಾವೇನು ಅಂತ ಹುಂಬರಲ್ಲ. ನನ್ನ ಕಣ್ಣ ಎದುರಿಗೆ ನಿಲ್ಲಬೇಡ, ತೊಲಗು ಇಲ್ಲಿಂದ. ಅಯ್ಯೋ, ನನ್ನನ್ನು ಕ್ಷಮಿಸಿಬಿಡಿ ದೇವಾ. ಇದು ನನ್ನ ಮಾರುವೇಷದ ರೂಪ. ರಾಮಚಂದ್ರಮ್ಮ, ಇದು ನನ್ನ ಮಾರುವೇಷದ ರೂಪ ದೇವಾ. ಅಪರಿಚಿತರಾದ ಮಾನವರಲ್ಲಿ ಮಾತನಾಡಬೇಕಾದ್ರೆ ಇದೇ ರೂಪ ಸರಿಯೆಂದು ಭಾವಿಸಿಕೊಂಡು ಈ ಮಾಯಾವೇಷದಲ್ಲಿ ನಾನಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಬೇಕು ದೇವಾ. ಬ್ರಹ್ಮಾದಿ ದೇವರುಗಳಿಂದ ಪೂಜಿಸಲ್ಪಡುವ ಪರಮ ಪಾದದ ಶ್ರೀರಾಮ, ಭಕ್ತ ಜನ ಕರುಣಿಸು ತಂದೆ, ರಕ್ಷಿಸು ಅನವರತ. ಸಾಕಯ್ಯ ಸಾಕಯ್ಯನೆನುದು ಸಾಕಯ್ಯ ಸಾಕಯ್ಯ ನಿನ್ನ ಈ ದೇಹದ ಬೆಳವಣಿಗೆಯನ್ನು. ನೀನು ನಿಂತ ಭಂಗಿಯನ್ನೊಮ್ಮೆ
ಅಪಾದ ಮಸ್ತಕದಿಂದ ಈಕ್ಷಿಸಿದಾಗ ನಿನ್ನ 2 ಪಾದಗಳು ಪಾತಾಳದಲ್ಲಿಯೂ ಶಿರವು ಆಗಸದಲ್ಲಿ ಇರುವಂತೆ ಭಾಸವಾಗುತ್ತದೆ. ಹೌದೇ? ನಿನ್ನ ಈ ರೂಪವು ಎಂಥವರನ್ನು ಒಮ್ಮೆ ಭಯವನ್ನು ಪಡಿಸುವಂತೆ ಮಾಡುತ್ತದೆ. ಹೇಗೋ? ಅದು ಅಲ್ಲದೆ ನಿನ್ನ ಒಂದೇ ಕಿವಿಯಲ್ಲಿರುವ ಕುಂಡಲವು ಸೂರ್ಯನ ಬಿಂಬದಂತೆ ಪ್ರಕಾಶಮಾನವಾಗಿ ಕಾಣುತ್ತಿದೆಯಲ್ಲ. ನಿನ್ನ ಈ ರೂಪವನ್ನು ಹೆಚ್ಚು ಹೊತ್ತು ಪ್ರದರ್ಶಿಸದೆ ನಿನ್ನ ಹಿಂದಿನ ರೂಪವನ್ನೇ ತಾಳು. ನೀನು ಅಸಾಮಾನ್ಯ ನಯ. ಹೌದು. ನಿನ್ನಲ್ಲಿ ಈ ರೀತಿಯ ವಿವೇಕದ ಮತಿಯು ಎಂತು ಬಂತು? ಹನುಮ, ಈ ಕಡೆ ಬಾ. ನನ್ನ 2 ಹಸ್ತಗಳಿಂದ ನಿನ್ನ ಕದಪು ನೊಸಳುಗಳನ್ನು ನೇವರಿಸುತ್ತೆ. ಬಾ ಹನುಮ. ಧನ್ಯೋಸ್ಮಿ ರಾಮ, ಧನ್ಯೋಸ್ಮಿ. ಈ ಹಿಂದೆ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು, ಅದನ್ನು ಅವತರಿಸುತ್ತೇನೆ ಶ್ರೀರಾಮ, ಅವತರಿಸುತ್ತೇನೆ. ಹಿಂದೆ ರಾಮಚಂದ್ರಮ್ಮ, ಹಿಂದೆ ಬಾಲ್ಯದೊಳನ್ನ ಬದುಕಿನ ಒಂದು ಘಟನೆಯನ್ನ ವಿವರಿಸ್ತೇನೆ. ಹೇಳು. ಬಾಲ್ಯದಲ್ಲಿ ನಾನು ಸಂಚರಿಸುತ್ತಿರುವಾಗ ಸೂರ್ಯನನ್ನ ಹಣ್ಣೆಂದು ಭಾವಿಸಿ ಹಿಡಿಯಲು ಹೋದಾಗ ಅದರಿಂದ ಧರೆಗಿಳಿದು ವಜ್ರಾಯುಧದಿಂದ ನನ್ನನ್ನು ವರಿಸಿದ್ದಕ್ಕಾಗಿ ನನ್ನನ್ನು ವಜ್ರಾಯುಧ ಆಗುವಂದು ಹರಸಿದ್ದರಂತೆ. ಹಾಗೆ ಅಲ್ಪ ಕಾಲದಲ್ಲಿ ನನಗೆ ಬುದ್ಧಿಗಳನ್ನು ಕಲಿಸಿದರೂ ಕೂಡ ನಾನು ಇನ್ನೂ ನನ್ನ ಕಪಿಚೇಷ್ಟೆಯನ್ನು ಬಿಡಲೇ ಇಲ್ಲ. ಹಾಗಾಗಿ ನನ್ನ ಹೆತ್ತಮ್ಮ ಋಷಿ ಮುನಿಗಳಲ್ಲಿ ಕಾಡಿ ಬೇಡಿದಾಗಲೂ ಕೂಡ ನನ್ನ ಕಪಿಚೇಷ್ಟೆಯನ್ನು ಮುಂದುವರಿಸ್ತಾ ಇದ್ದಂತೆ. ಮುಂದೊಂದು ದಿನ ಗುರುವರ್ಯರು ಇಂತಹ ಒಂದು ಕ್ಷೇತ್ರಕ್ಕೆ ಪಾದ ಸ್ಪರ್ಶ ಹಾಗೂ ಪಾದ ದರ್ಶನವಾದಾಗ ನಿನ್ನ ಮಗ ಪೂರ್ಣ ಪುನೀತನಾಗುತ್ತಾನೆ, ಆತನು ಸಾರ್ಥಕ ಬದುಕನ್ನು ಸಾಗಿಸುತ್ತಾನೆ ಎಂದು ಗುರುಗಳು ಹರಸಿದ್ದರಂತೆ. ಹಾಗಾಗಿ ಹಿಂದಿನ ಬಾಲ್ಯದಲ್ಲಿಯ ಘಟನೆಯಿಂದಾಗಿ ಇಂದು ನಾನಿಲ್ಲಿಗೆ ಬಂದಿದ್ದೇನೆ. ಇನ್ನು ನನ್ನ ಕುಂಡಲಿವವು ಅದು ಕೂಡ ದೈವದತ್ತವಾಗಿಯೇ ಬಂದಿರೋದು. ಇವೆಲ್ಲವೂ ಗುರುಗಳ ಮಹಿಮೆಯಿಂದನೇ ಇದುವರೆಗೆ ಬಂದಿದ್ದೇನೆ. ಪದುಮ ಪಾವನ ದೇವ, ರಕ್ಷಿಸು ದೇವ. ನಿಮ್ಮರಸ ಸುಗ್ರೀವನು ವಾಲಿಯ ಭಯದಿಂದ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿದ್ದಾನೆ. ತಮ್ಮಂತಹ ದೇವಮುನಿಗಳ ಆಗಮನದಿಂದ ತನ್ನ ಕಷ್ಟಗಳೆಲ್ಲ ಪರಿಹಾರವಾಗಬಹುದೆಂಬ ನಿರೀಕ್ಷೆಯಲ್ಲಿ ತಾನಿದ್ದಾನೆ. ಹಾಗಾಗಿ ನೀವೀಗ ನನ್ನ ಹೆಗಲೇರಿ ಕುಳಿತುಕೊಳ್ಳಿ, ನಿಮ್ಮನ್ನ ನನ್ನ ಅಣ್ಣಲಿದ್ದಲಿಗೆ ಕಳಿಸಿಕೊಡುತ್ತೇನೆ ದೇವ.
ಆಗಲಿ. ಸಂಗ್ರಾಮ ಭೀಮ ರಕ್ಷಿಸು ತಂದೆ ರಕ್ಷಿಸು. ನಿನ್ನ ನಾಮಸ್ಮರಣೆ ಮಾಡಿದಾಗಲೆಲ್ಲ ಮಾಡಿದ ಪಾಪಗಳೆಲ್ಲವೂ ಪರಿಮಾರ್ಜನವಾಗುವುದಂತೆ. ಶ್ರೀರಾಮಚಂದ್ರಮ, ನಾನು ಮತ್ತೆ ನನ್ನ ಅಣ್ಣ ವಾಲಿ ಕಿಷ್ಕಿಂಧೆಯಲ್ಲಿ ವಾಸವಾಗಿದ್ದೆವು. ದಾನವನೊಬ್ಬನ ದೆಸೆಯಿಂದಾಗಿ ನಮ್ಮಿಬ್ಬರಲ್ಲಿ ವೈಷಮ್ಯ ಉಂಟಾಗಿ ನನ್ನ ಮಡದಿಯಾದ ರುಮಿಯನ್ನು ಬಲಾತ್ಕಾರವಾಗಿ ಅರಮನೆಯಲ್ಲಿ ಇರಿಸಿಕೊಂಡಿದ್ದಾನೆ ಪ್ರಭು. ನನ್ನನ್ನು ಅರಮನೆಯಿಂದ ಓಡಿಸಿದ್ದಾನೆ. ಶ್ರೀರಾಮಚಂದ್ರಮ, ಅಣ್ಣನಿಂದ ಅರಮನೆಯಿಂದ ಹೊರದಪ್ಪಿಸಲ್ಪಟ್ಟ ಬಳಿಕ ನಾನು ಹೋದಲ್ಲಿಗೆ ಓಡಿಸಿಕೊಂಡು ಬಂದ. ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದ. ಇದನ್ನು ಅರಿತ ನಾನು ತಂದೆಯಾದ ಸೂರ್ಯದೇವನಲ್ಲಿ ಭಿನ್ನವಿಸಿಕೊಂಡೆ ಅವನ ಆಶ್ರಯದಲ್ಲಿ ನಿಂತೆ. ತಂದೆಯಾದ ಸೂರ್ಯದೇವನ ಆಶ್ರಯದಲ್ಲಿ ನಿಂತೆನಾದರೂ ಸೂರ್ಯದೇವನ ತೀಕ್ಷ್ಣವಾದ ಕಿರಣಗಳಿಂದಾಗಿ ಹೆಚ್ಚು ಸಮಯ ನನಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಆಗ ಪುನಃ ತಂದೆಯವರಲ್ಲಿ ಬೇಡಿಕೊಂಡಾದ ಈ ಋಷ್ಯಮುಖ ಪರ್ವತವನ್ನು ಸೂಚಿಸಿದರು. ಈ ಋಷ್ಯಮುಖವನಕ್ಕೆ ಮತಾಂಗ ಮುನಿಗಳ ಶಾಪವಿರುವುದರಿಂದ ಅಣ್ಣ ವಾಲಿ ಇಲ್ಲಿಗೆ ಬರುವ ಹಾಗಿಲ್ಲ. ಆದುದರಿಂದ ಅಂದಿನಿಂದ ನಾನು ಇಲ್ಲಿ ನೆಲೆಸಿದ್ದೇನೆ ಪ್ರಭು. ಭಾನುನಂದನ, ಭೂಲೋಕದಲ್ಲಿರುವವರೆಲ್ಲ ವಾಲಿಗೆ ಭಯಪಡೋದಾದರೆ ಹೌದು, ಭೂಲೋಕದಲ್ಲಿರುವವರನ್ನು ಕಾಯುವ ದೇವತೆಗಳೆಲ್ಲಾದ್ರೂ ದೂರು ಕೊಡಬಹುದು. ಆ ವಿಚಾರವಾಗಿ ಏನು ಹೇಳಲಿ ದೇವಾ?
ಆಗಲೇ ನಾನು ದೂರಿಟ್ಟಿದ್ದೆ. ಆದರೆ ಅದೇನು ಪ್ರಯೋಜನವಾಗಲಿಲ್ಲ. ಓಹೋ, ಯಾಕೆ ಬಲ್ಲೆಯ? ಯಾಕೆ? ದೇವಾನುದೇವತೆಗಳು ಕೂಡ ನಮ್ಮ ಅಣ್ಣ ವಾಲಿಯ ಟಿವಿ ಪರಾಕ್ರಮವನ್ನು ಕಂಡಾಗ ಭಯಪಡುತ್ತಾರೆ. ಹೆಚ್ಚೇಕೆ ಲಂಕೇಶ್ವರನಾದ ರಾವಣನನ್ನು ಒಂದು ಕಾಲದಲ್ಲಿ ತನ್ನ ಮಗ ಅಂಗದನ ತೊಟ್ಟಿಲ ಬಳ್ಳಿಗೆ ಆಟ ಆಡಲು ಕಟ್ಟಿದ್ದನಂತೆ. ಆದುದರಿಂದ ಅವನ ಟಿವಿ ಪರಾಕ್ರಮಗಳಿಗೆ ಎಲ್ಲರೂ ಭಯಪಡುತ್ತಾರೆ ಪ್ರಭು. ಈ ಪ್ರಕರಣವನ್ನು ಆಲೋಚಿಸಿದಾಗ ಮಡಿದೇರನ್ನು ಕಳೆದುಕೊಂಡ ನಮ್ಮಿಬ್ಬರ ಪರಿಸ್ಥಿತಿ ಒಂದೇ ಆದಂತಾಯ್ತಲ್ಲ ಶ್ರೀರಾಮಚಂದ್ರಮ. ಸುಗ್ರೀವ ಕಣ್ಣಾರ ಕಂಡರು. ನಿನ್ನ ಕಪಿಬುದ್ಧಿಯನ್ನು ನನ್ನಲ್ಲಿ ಪ್ರದರ್ಶಿಸಬೇಡ. ಯಾಕೆ? ನಾವಿಬ್ಬರು ಪತ್ನಿಯರನ್ನು ಕಳೆದುಕೊಂಡದ್ದು ಹೌದಾದರೂ ಕಳೆದುಕೊಳ್ಳುವಲ್ಲಿ ವ್ಯತ್ಯಾಸವಿದೆ. ಓಹೋ, ನೀನಾದರೂ ನಿನ್ನ ದೌರ್ಬಲ್ಯದಿಂದ ನಿನ್ನ ಪತ್ನಿಯನ್ನು ಕಳೆದುಕೊಂಡೆ. ಹೌದು. ನಾನಾದರೂ ಹಾಗಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ಪತ್ನಿಯನ್ನು ಕದ್ದೊಯ್ದದ್ದು. ಒಂದು ವೇಳೆ ನನ್ನ ಸಮಕ್ಷಮದಲ್ಲಿ ಕದ್ದೊಯ್ಯುತ್ತಿದ್ದರೆ ಆತನನ್ನು ಕೊಂದು ಮಣ್ಣುಗೂಡಿಸಿ ನನ್ನ ಪತ್ನಿಯನ್ನು ನಾನು ಉಳಿಸಿಕೊಳ್ಳುತ್ತಿದ್ದೆ. ಓಹೋ, ಇದು ಕಾಲು ಜಾರಿ ಬಾವಿಗೆ ಬಿದ್ದವನನ್ನು ಎತ್ತುವುದಕ್ಕಾಗಿ ಇನ್ನೊಬ್ಬರ ಇಳಿದರು ಬಾವಿಯಲ್ಲಿ ಕಾಣಿಸಿಕೊಂಡರೆ ಇಬ್ಬರು ಬಾವಿಯಲ್ಲಿ ಬಿದ್ದರೆಂದು ಹೇಳಿದ ಹಾಗೆ ಆಯ್ತು ನಿನ್ನ ಕತೆ. ಅದೆಲ್ಲ ಇರ್ಲಿ, ನಿನ್ನ ಅಣ್ಣ ಬಹಳ ಪರಾಕ್ರಮಿ ಎಂದು ಹೇಳುತ್ತಿದ್ದೀಯಲ್ಲ. ಹೌದು ಪ್ರಭು. ಅಂತಹ ವಾಲಿಯನ್ನು ಕೊಂದು ಮಣ್ಣುಗೂಡಿಸಿ ನಿನ್ನ ಪತ್ನಿ ರುಮೆಯನ್ನು ನಾನು ಬಿಡಿಸಿಕೊಳ್ಳಬಲ್ಲೆ. ಧೈರ್ಯ ತಾಳು. ಶ್ರೀರಾಮಚಂದ್ರಮ, ತಾವಾಡಿದಂತೆ ತಮ್ಮ ಭರವಸೆಯ ಮಾತುಗಳನ್ನು ಆಲಿಸಿದಾಗ ನನಗರಿವಿದಿಲ್ಲದಂತೆ ನನ್ನ ಮನದಲ್ಲಿ ಅಮಮ ಎಂಬ ಉದ್ಗಾರ ಹೊರಟಿತು. ತಾವಾಡಿದಂತೆ ಅಣ್ಣ ವಾಲಿಯನ್ನು ಕೊಂದು ಆತನ ಬಂಧನದಲ್ಲಿರುವ ರುಮೆಯನ್ನು ಬಿಡಿಸಿಕೊಟ್ಟರೆ ಅಣ್ಣನ ಮರಣದ ನಂತರ ನಾನು ಕಿಷ್ಕಿಂಧಾಧಿಪತಿಯಾಗುತ್ತೇನೆ. ಸಕಲ ವಾನರ ಸೇನೆ ನನ್ನದಾಗುತ್ತದೆ. ಆಗ ನಿಸ್ಸಂದೇಹವಾಗಿ ಸೀತಾಮಾತೆಯನ್ನು ಅರಸುವಲ್ಲಿ ನಾನು ತಮಗೆ ಸಹಾಯವನ್ನು ನೀಡುತ್ತೇನೆ ಮಹಾಪ್ರಭು. ಆದರೆ ನನ್ನ ಮನದಲ್ಲಿ ಒಂದು ಸಂಶಯವೂ ಕಾಡುತ್ತಿದೆ. ಏನದು? ಭಿನ್ನವಿಸಿಕೊಳ್ಳಲೇ? ಹೇಳು. ರಾಘವ ಕೇಳು ವಿಚಾರ
ರಾಮಚಂದ್ರಮ, ಆರಂಭದಲ್ಲೇ ಕ್ಷಮೆ ಯಾಚಿಸುತ್ತಾ ನನ್ನ ಮನದಲ್ಲಿ ಮೂಡಿದ ಸಂಶಯನ್ನು ಮಾತ್ರ ನಿವೇದಿಸಿಕೊಳ್ಳುವುದಲ್ಲದೆ ತಮ್ಮ ಶೌರ್ಯ ಪರಾಕ್ರಮದ ಮೇಲಿನ ಸಂಶಯದಿಂದಲ್ಲ. ನನ್ನ ಅಣ್ಣ ವಾಲಿಯು ದುಂದುಬಿ ಎಂಬ ರಕ್ಕಸನ ಹಂದರವನ್ನು ಮೊಣಕಾಲ ತನಕ ಎತ್ತುತ್ತಾನೆ, ಅದರಿಂದ ವ್ಯಾಯಾಮವನ್ನು ಮಾಡುತ್ತಾನೆ. ಅಲ್ಲಿ ಕಾಣುತ್ತಿದೆಯಲ್ಲ ಸಪ್ತತಾಳ ವೃಕ್ಷಗಳನ್ನು ಒಂದೇ ಬಾಣದಲ್ಲಿ ತುದಿಗಳನ್ನು ಕತ್ತರಿಸುತ್ತಾನೆ ಮಹಾಪ್ರಭು. ಅವನ ಪರಾಕ್ರಮವನ್ನು ಏನೆಂದು ಬಣ್ಣಿಸಲಿ? ವಾಲಿ, ಸುಗ್ರೀವ, ನಿನ್ನ ಅನುಮಾನ ಸಾಧು ಆದುದು ಹೌದು. ಅದನ್ನು ನಾನು ಪರಿಹರಿಸುತ್ತೇನೆ, ನೋಡುತ್ತೀರಿ. ಆಗಲಿ ದೇವ. ನಿನ್ನ ಪ್ರಶ್ನೆಗೆ ಉತ್ತರವಾಗಿ ಮಹಾವೀರನು ಪರಾಕ್ರಮಿಯೂ ಆದ ನಿನ್ನಣ್ಣ ದುಂದುಬಿಯ ಹಂದರವನ್ನು ಮೊಣಕಾಲವರೆಗೆ ಕಷ್ಟದಿಂದ ಎತ್ತುತ್ತಾನೆಂದು ಹೇಳಿದೆಯಲ್ಲ, ಅಂತಹ ಎಲುಬಿನ ಅಟ್ಟೆಯನ್ನು ನಾನು ನನ್ನ ಕಾಲ ಬೆರಳ ತುದಿಯಿಂದ 10 ಯೋಜನಾ ದೂರದಷ್ಟು ಆರಿಸಿದ್ದೇನೆ. ಇನ್ನು ಸಪ್ತ ತಾಳಗಳ ತುದಿಯನ್ನು ಕತ್ತರಿಸುತ್ತಾನೆಂದು ಹೇಳಿದ್ದೀಯಲ್ಲ, ಅಂತಹ ವೃಕ್ಷಗಳು ವೃತ್ತಾಕಾರದಲ್ಲಿ ಇರುವುದನ್ನು ಒಂದೇ ಬಾಣದಿಂದ ನೇರವಾಗಿ ಬುಡ ಸಮೇತ ಉರುಳಿಸಿದಾಗ ಇದು ದಾನವರ ಕೈವಾಡವೆಂದು ತಿಳಿಯುತ್ತಲ್ಲ. ತಿಳಿಯಿತು ದೇವ. ನನ್ನ ಬಾಣದ ಹತಿಯಿಂದ ಅವರೆಲ್ಲ ಮಡಿದರು, ಆಗಲಿ ಇನ್ನು ವೃಕ್ಷಗಳು ಚಿಗುರುವುದಿಲ್ಲ. ಓಹೋ ಸುಗ್ರೀವ, ಇಷ್ಟೆಲ್ಲ ಕೇಳಿದ ಮೇಲೆ ನೋಡಿದ ಮೇಲೆ ನಿನಗೆ ನಿನ್ನ ಅಣ್ಣನ ಬಗ್ಗೆ ಉಂಟಾದ ಸಂಶಯ ನಿವಾರಣೆಯಾಗಿರಬಹುದು. ನಿವಾರಣೆ ಆಯ್ತು ಶ್ರೀರಾಮಚಂದ್ರಮ. ಆದ್ದರಿಂದ ಕಾಲ ವಿಳಂಬ ಬೇಡ, ನಿನ್ನ ಅಣ್ಣ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಗಲಿ ದೇವ. ಅಣ್ಣ ವಾಲಿ, ಯುದ್ಧಕ್ಕೆ ಬಾ. ಇದೇನಾಶ್ಚರ್ಯ! ನನ್ನನ್ನು ಹೆಸರೆತ್ತಿ ಯುದ್ಧಕ್ಕೆ ಕರೆಯುವಂತಹ ಧೈರ್ಯ ಸುಗ್ರೀವನಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಅವನ ಸೊಕ್ಕನ್ನು ಅಡಗಿಸಬೇಕು. ನಾನು ಅವನಿದ್ದಲಿಗೆ ಹೋಗುತ್ತೇನಂತೆ. ಸುಗ್ರೀವ, ಭಾನುತನುಜ. ನೀನು ಭಾನುತನುಜನಾದರೆ ನನಗೆ ನೀನು ಅನುಜನೆ. ಸುಗ್ರೀವ, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿದೆ. ಸಮರ ಕೋಲಾಹಲನಾದ ನನ್ನನ್ನು ಯುದ್ಧಕ್ಕೆ ಕರೆದೆಯಲ್ಲ, ಏನಾಗಬೇಕು ನನ್ನಿಂದ ಹೇಳು ಬೇಗ. ಅಣ್ಣ, ಏನು
ಮಾನಿನಿಯಲು ನೀಡಲು ನಿನಗೆ ಮನಸ್ಸು ಬಾರದೆ? ನನ್ನ ಪತ್ನಿಯನ್ನ ಬಿಡಲು ಮನಸ್ಸು ಬಾರದೆ ನಿನಗೆ? ನಿನ್ನ ವೈಷಮ್ಯಕ್ಕೆ ಕಾರಣನಾದವನು ಮಾಯಾವಿ ಎಂಬ ದಾನವ. ಅವನನ್ನ ಕೊಲ್ಲಲೆಂದು ನೀನು ಗುಹೆಯನ್ನ ಪ್ರವೇಶಿಸಿದಾಗ ಯಾವುದೇ ದುರದ್ದೇಶದಿಂದ ನಾನು ಬಂಡೆಯನ್ನ ಅಡ್ಡದಲ್ಲಿ ಇಟ್ಟು ಬಂದದಲ್ಲಣ್ಣ. ಇದನ್ನ ನಿನ್ನ ಮುಂದೆ ವಿಶದೀಕರಿಸಲು ನೀನು ನನಗೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ. ನನ್ನಲ್ಲಿ ವ್ಯರ್ಥ, ನನ್ನಲ್ಲಿ ಹಗೆಯನ್ನ ಸಾಧಿಸುತ್ತಲೇ ಹೋದೆ. ಇಂದು ಈ ಹಗರಣದಲ್ಲಿ ದುಃಖವನ್ನ ಅನುಭವಿಸುತ್ತಿರುವವಳು ನನ್ನ ಪತ್ನಿಯಾದಂತಹ ರುಮೆ. ಹಾಗೆ ವಿರಹ ವೇದನೆಯನ್ನ ಅನುಭವಿಸುತ್ತಿರುವವನು ನಾನಣ್ಣ. ಹಾಗಾಗಿ ನಿನ್ನಲ್ಲಿ ಪದೇ ಪದೇಯಾಗಿ ನಿನ್ನಲ್ಲಿ ಬೇಡಿಕೊಂಡರು ಮಾನಿನಿಯನ್ನು ಬಿಡಲು ತನಗೆ ಮನಸ್ಸು ಬಾರದೆ ಯಾಕೆ ಅಣ್ಣ? ಸುಗ್ರೀವಾ, ಸತಿಯ ಕೊಡೇನು? ನಿನ್ನ ಈ ಬೇಡಿಕೆಯನ್ನು ಈ ಹಿಂದೆಯೇ ತಿರಸ್ಕರಿಸಿದ್ದೆ. ಹೆಣ್ಣಿನ ಬದಲಾಗಿ ಹಣ್ಣು ತಿಂದು ಹೋದವನೇನು ಹತ್ತು ಮತ್ತು ಬರುತ್ತಿ ಅಂತಾದರೆ ನಿನಗೆ ಏನು ಹೇಳಲಿ ಹೇಳು ಸುಗ್ರೀವ. ಹಿಂದೆ ಕೊನೆ, ಇನ್ನೊಮ್ಮೆ ನೀನು ಯುದ್ಧಕ್ಕೆ ಬಂದೆಯಂತಾದರೆ ನಿನ್ನನ್ನು ಯಮಪುರಿಗೆ ಕಳಿಸುತ್ತೇನೆ. ಎಚ್ಚರ ಅಣ್ಣ. ಏನು ಅಣಕ ಮಾಡುತ್ತಿದ್ದೀಯ? ಹಿಂದೆ ಹಲವು ಸಾರಿ ನನ್ನನ್ನ ಒದ್ದು ಓಡಿಸಿದನೆಂಬ ಮದದಿಂದ ಹಣಕವಾಡುತ್ತಿದ್ದೀಯ ನನ್ನಲ್ಲಿ. ಸೋಲು ಎಂಬುದು ಒಬ್ಬನಿಗೆ ಕಟ್ಟಿಟ್ಟ ಗಂಟಲ್ಲ, ಸೋಲೆ ಗೆಲುವಿನ ಸೋಪಾನ ಎಂದು ತಿಳಿದು ಬದುಕುತ್ತಿರುವವನು ನಾನು. ಹಾಗಾಗಿ ಇಂದು ನೀನು ಪದೇ ಪದೇ ಮುಂದೆ ಬಂದರೆ ನಿನ್ನನ್ನು ಕೂಡ ಯಮಪುರಿಗೆ ಕಳಿಸುತ್ತೇನೆ. ಬಾ ಮುಂದೆ. ಭಲೆ, ನಮ್ಮ ಈ ಹೊಡೆತಾಟದಿಂದ ಎಲ್ಲ ಮರಗಳು ನಾಶವಾದವು. ಇದು ಮುಷ್ಟಿಯಿಂದ ಗುದ್ದಿದ್ದೇನೆ, ಕಾಲಿನಿಂದ ಒದ್ದಿದ್ದೇನೆ, ನಿನ್ನನ್ನು ಕೊಂದು ಬಿಡುತ್ತಿದ್ದೆ. ಹೋಗಿ ಬದುಕಿಕೋ. ಅಯ್ಯೋ ಆದರಿಸಿದನು
ಧರಿಸಿದನು ಕೇದರಾಧಿಪತಿಯ ಮುದರಿಸಿದನು ಮುದರಿಸಿದನು. ಅಯ್ಯೋ, ಅಣ್ಣ ಸತ್ತು ಹೋಗು ಎಂದು ಸೊಂಟಕ್ಕೆ ಒದ್ದು ಬದುಕಲು ಅವಕಾಶ ಮಾಡಿಕೊಟ್ಟು ಹೋದ. ಆದರೆ ನಿನ್ನನ್ನು ಬದುಕಿಸ್ತೇನೆ, ನೀನು ಅಣ್ಣನೊಂದಿಗೆ ಹೋರಾಡು ಎಂದು ಹೇಳಿದ ಶ್ರೀರಾಮಚಂದ್ರ ಎಲ್ಲಿ ಹೋದ? ಅದಕ್ಕೆ ಭಾಗವತರು ಹೇಳುದು, ಊರಿನ ಕಳ್ಳ ಆದ್ರೂ ಆಗ್ಬೋದು, ಪರ ಊರಿನ ಸಭ್ಯನನ್ನು ನಂಬಬಾರದು ಅಂತ. ಇವತ್ತು ಬಿದ್ದ ಪೆಟ್ಟಿನಿಂದ ಎದ್ದು ಏಳ್ಲಿಕ್ಕೂ ಆಗ್ತಾ ಇಲ್ಲ. ಕಣ್ಣುಗಳು ಮಂಜಾಗಿದೆ. ಅರೆತೆರೆದ ಕಣ್ಣುಗಳಿಂದ ನೋಡುತ್ತಿದ್ದೇನೆ. ಅಣ್ಣ ಮತ್ತೆ ತನ್ನ ಅರಮನೆಗೆ ತೆರಳುತ್ತಿದ್ದಾನೆ. ಹಾಗಾದರೆ ಶ್ರೀರಾಮಚಂದ್ರ ಎಲ್ಲಿ ಹೋದ? ಅನತಿ ದೂರದಲ್ಲಿ ಇತ್ತ ಕಡೆ ಬರುವಂತಿದೆ ಅಲ್ಲ, ಹೋಗಿ ಮಾತನಾಡಿಸುತ್ತೇನೆ. ಹೇ ವಿಶ್ವನಾಯಕ, ವಿಶ್ವನಾಯಕ ನಿನ್ನ ಭಾಗ್ಯವ ರಾಮ ವಿಶ್ವನಾಯಕ ನಿನ್ನ ಭಾಗ್ಯವ ವಿಶ್ವಾಸವೆಂದು ನಂಬಿದೆನು ವಿಶ್ವಾಸವೆಂದು ನಂಬಿದೆ ರಾಮ ನಂಬಿದೆ ಸೂರ್ಯ ವಂಶದ ರಾಯರಾಡಿದ ಸೂರ್ಯ ವಂಶದ ರಾಯರಾಡಿದ ಕಾರ್ಯದ ಪದವು ಕಪಟ ಅಲ್ಲಿದು ರಾಮ ಸೂರ್ಯ ವಂಶದ ರಾಯರಾಡಿದ ಕಾರ್ಯದ ಪದವು ಕಪಟ ಅಲ್ಲಿದು ನಾಯಕ ವಿಶ್ವನಾಯಕ ಹೇ ವಿಶ್ವನಾಯಕ, ಸೂರ್ಯ ವಂಶಸ್ಥರ ಬಗ್ಗೆ, ನಿಮ್ಮ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದವರು ನಾವು. ಸೂರ್ಯವಂಶಸ್ಥರು ಪ್ರಮಾಣದಿಂದಲೂ ಮಾತು ಕೊಟ್ಟರು. ಪ್ರಮಾಣವೆಂದು ನಡೆಸಿಕೊಡುವರೆಂದು ಕರ್ಣಾಕರ್ಣಿಕೆಯಾಗಿ ಕೇಳಿದ್ದೇನೆ. ಆದರೆ ಶ್ರೀರಾಮಚಂದ್ರ, ಇವತ್ತು ನೀನು ಮಂಗನಾಟವನ್ನು ನೋಡಲೆಂದೇ ನನ್ನನ್ನು ಉತ್ತೇಜಿಸಿ ತಮ್ಮನೊಡನೆ ಯುದ್ಧಕ್ಕೆ ಕಳಿಸಿದೆಯಾ ಸ್ವಾಮಿ? ನೀನೊಂದು ಮಾತನ್ನ ನನಗೆ ಹೇಳಿದ್ದೆ, ಜಾಣ ನೀನಾದರೆ ನೋಡು ಕೈಯೊಳಗಿನ ಬಾಣ ಜಾತಂಗಳನ್ನು ಅಂದು. ಹಾಗಾದರೆ ನಿನ್ನಲ್ಲಿರುವ ಇದು ಕೇವಲ ಆಭರಣವಾಯಿತೆ? ಈ ಬಿಲ್ಲು ಬಾಣಗಳು ಪ್ರದರ್ಶನಕ್ಕೆ ಸೀಮಿತವಾಯಿತೆ ಶ್ರೀರಾಮ? ನೀನು ಯಾಕೆ ಹೀಗೆ ಮಾಡಿದೆ? ಸೂರ್ಯನಂದನ ನಿನ್ನ ಮೋಸದಿ ಕೊಲಲು ಲೋಕದಿ ಎನ್ನದಿಸಿ ಜರವರದಯ ಕಾಳುದೈಯವ ಸುಗ್ರೀವ, ನಿಮ್ಮಿಬ್ಬರ ಯುದ್ಧ ನೋಡಿ ಹಿಂದೆ ಹೋಗಲು ಓಡಿ ಬಂದವನು ನಾನಲ್ಲ. ಬಳಲಿದ ಶರೀರ, ಅಣ್ಣನಿಂದ ತಿಂದ ಪೆಟ್ಟು ನಿನ್ನನ್ನು ಈ ಥರ ಮಾತಾಡಿಸ್ತಾ ಇದೆ. ನಿನ್ನ ಮಾತಿನಿಂದ ನನಗೇನು ಬೇಸರವಾಗಲಿಲ್ಲ. ಓಹೋ,
ಆದರೆ ಪಶ್ಚಾತ್ತಾಪವಾಗುತ್ತದೆ. ಯಾಕೆ ಸ್ವಾಮಿ? ನೀನು ನಿನ್ನ ಅಣ್ಣನ ಬಗ್ಗೆ, ಆತನ ಪೌರುಷದ ಬಗ್ಗೆ, ಆತನ ಶೂರತನದ ಬಗ್ಗೆ ಎಲ್ಲ ಹೇಳಿದ್ದಿ. ಆದರೆ ನಿಮ್ಮ ಆಳಭೇದವನ್ನು ನನ್ನಲ್ಲಿ ನೀನು ಅರ್ಹಲಿಲ್ಲ, ನಾನು ಕೇಳಲಿಲ್ಲ. ಹಾಗಾಗಿ ನೀವಿಬ್ಬರು ಹೊಡೆದಾಡುವಾಗ ವಾಲಿ ಯಾರು ಸುಗ್ರೀವ ಯಾರು ಎಂಬ ಆಳಭೇದವನ್ನೂ ತಿಳಿಯದೆ ಹೋದೆ. ಒಂದು ವೇಳೆ ವಾಲಿ ಎಂದು ನಿನಗೆ ಬಾಣ ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣ ನಿನಗೆ ತಾಗಿ ಪ್ರಾಣ ಹಾನಿಯಾಗಿ ನಾನು ಮಿತ್ರ ದ್ರೋಹ ಎಸಗಿದ್ದೆ ಅಂತಾಗಿ ಲೋಕದ ಅಪವಾದಕ್ಕೆ ಗುರಿಯಾಗ್ತಿದ್ದೆ. ಹಾಗೆ ತಟಸ್ಥನಾದೆ ನಾನು. ಇನ್ನು ಹಾಗಾಗದಂತೆ ಸುಗ್ರೀವ, ಇನ್ನು ಹಾಗಾಗದಂತೆ ನಿನ್ನ ಗುರುತನ್ನು ಹಿಡಿಯಲು ಲಕ್ಷ್ಮಣನು ತಂದ ಗಜ ಪುಷ್ಪದ ಮಾಲೆಯನ್ನೂ ನಿನ್ನ ಕೊರಳಿಗೆ ಹಾಕಿದ್ದಾನೆ. ಇದರಲ್ಲಿ ಔಷಧೀಯ ಗುಣಗಳೂ ಇದೆ. ಅಲ್ಲದೆ ಅಣ್ಣನಿಂದ ತಿಂದ ಪೆಟ್ಟಿನ ನೋವು ಎಲ್ಲ ಮಾಯವಾಯಿತಲ್ಲ ನಿನ್ನ ಶರೀರಕ್ಕೆ ತಾಗಿದ ಕೂಡಲೇ. ಆದ್ದರಿಂದ ಧೈರ್ಯ ತಾಳು, ಇನ್ನು ತಡ ಮಾಡುವುದು ಬೇಡ. ನಿನ್ನ ಅಣ್ಣ ವಾಲಿಯನ್ನು ಯುದ್ಧಕ್ಕೆ ಕರೆ. ಅಣ್ಣ ಬೇಡ ಬಿಟ್ಟೆ. ಏ ವಾಲಿ, ಬಾ ಮುಂದಕ್ಕೆ. ಇದೇನಾಶ್ಚರ್ಯ! ಈ ಮಧ್ಯರಾತ್ರಿಯ ಕಾಲದಲ್ಲಿ ಘೋರಾಕಾರದಿ ಗರ್ಜಿಸುತ್ತಾ ಅಣ್ಣ ವಾಲಿ ಯುದ್ಧಕ್ಕೆ ಬಾ ಎಂದು ಕರೆಯುತ್ತಿದ್ದಾನಲ್ಲ, ಅವನಿಗೆ ಸೊಕ್ಕು ಎಷ್ಟಿರಬೇಕು? ಇದು ಅವನಿಗೆ ಅಂತ್ಯಕಾಲವೇ ಸರಿ. ಮಧ್ಯಾಹ್ನ ತಿಂದ ಪೆಟ್ಟು ಇನ್ನೂ ಅವನಿಗೆ ಶಮನವಾಗಿರಲಿಕ್ಕಿಲ್ಲ. ಇರಲಿ, ಅವನಿಗೆ ಹೆದರಿ ಹಿಂದೆ ಹೋಗುವ ಪ್ರಶ್ನೆಯೇ ಇಲ್ಲ. ಇಂದ್ರದತ್ತವಾದ ಮಾಲೆಯನ್ನು ಧರಿಸಿದ್ದೇನೆ. ಈ ಕಿಷ್ಕಿಂಧೆಯ ರಾಜ್ಯದ ರಕ್ಷಣೆಯ ಭಾರವನ್ನು ಅಂಗದನಿಗೆ ವಹಿಸಿ ಮಡದಿ ತಾರ ಮಲಗಿದ್ದಾಳಲ್ಲ, ಅವಳು ಏಳುವ ಮೊದಲೇ ಆದಷ್ಟು ಬೇಗ ತೆರಳುತ್ತೇನಂತೆ. ಸ್ವಾಮಿ, ಏನು ತಾರಾ, ಯುದ್ಧಕ್ಕಾಗಿ ಹೊರಟು ನಿಂತಿದ್ದೀರಲ್ಲ? ಸುಗ್ರೀವನೊಂದಿಗೆ ಯುದ್ಧಕ್ಕಾಗಿ ಹೊರಟು ನಿಂತಿದ್ದೀರಲ್ಲ? ಹೌದು. ಬೇಡ ಸ್ವಾಮಿ, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಯಾಕೆ? ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ನಾನು ಇಷ್ಟರ ತನಕ ತಡೆದವಳಲ್ಲ. ಆದರೆ ಇಂದು ನಾನು ತಡೆಯುತ್ತಿದ್ದೇನೆ. ಈ ಹೊತ್ತಲ್ಲಿ ಯುದ್ಧಕ್ಕಾಗಿ ತೆರಳುವುದು ಬೇಡ ಸ್ವಾಮಿ. ತಾರಾ, ನೀನು ಯಾವತ್ತು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸಿದವಳಲ್ಲ. ಇವತ್ತು ಬಲವಂತ ಮಾಡುತ್ತಿದ್ದೆ ಎಂದಾದರೆ ಅದಕ್ಕೆ ಬಲವಂತವಾದ ಕಾರಣ ಇರಬೇಕಲ್ಲ. ಏನು ತಾರಾ ಅದು? ಪುಂಡರೀಕನೇತ್ರ ಮಾತಾಡ ಜಾತ ಸುಗ್ರೀವನು ತಮ್ಮರಂಗ ಗೊಂಡೆ ಕಾಂತದಿ ಸ್ವಾಮಿ, ತಾರಾ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರಮನು ಋಷ್ಯಮುಖಕ್ಕೆ ಬಂದು ಸುಗ್ರೀವನೊಂದಿಗೆ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಭಾಷೆ ಕೊಟ್ಟಿದ್ದಾರಂತೆ.
ತಮ್ಮ ಬಂಧನದಲ್ಲಿರುವ ರುಮೆಯನ್ನು ಬಿಡಿಸಿಕೊಂಡು ತಮ್ಮನ್ನು ಕೊಂದು ಕಿಷ್ಕಿಂಧಾಧಿಪತಿಯಾಗಿ ಸೀತಾಮಾತೆಯನ್ನು ಅರಸುವಲ್ಲಿ ಸಹಾಯವನ್ನು ಮಾಡುತ್ತೇನೆಂದು ಸುಗ್ರೀವನು ಮಾತು ಕೊಟ್ಟಿದ್ದಾನಂತೆ ಪ್ರಭು. ಆದುದರಿಂದ ತಾವು ಈ ಹೊತ್ತಲ್ಲಿ ಯುದ್ಧಕ್ಕಾಗಿ ತೆರಳುವುದು ಬೇಡ, ನಾಳೆ ನೋಡೋಣ. ಚರಣಾರವಿಂದಗಳಲ್ಲಿ ಕಣ್ಣೀರು ಸುರಿಸುತ್ತಾ ಬೇಡುತ್ತಿದ್ದೇನೆ. ಈ ಹೊತ್ತಲ್ಲಿ ತಾವು ಯುದ್ಧಕ್ಕಾಗಿ ಹೋಗುವುದು ಬೇಡ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಟ್ಟಿರಿ ಸ್ವಾಮಿ. ತಾರಾ, ನೀನು ಇಷ್ಟು ಯಾಕೆ ಗಾಬರಿಗೊಳ್ಳುತ್ತಿದ್ದೀಯಾ? ನೀನು ಈ ವೀರ ವಾಲಿಯ ಪತ್ನಿಯಲ್ಲವೇ? ಹೌದು. ಚಿತ್ರಿತರಾಂಗಿ ನಿನ್ನ ಮಾತು ಬಹಳ ವಿಚಿತ್ರವೆನಿಸುತ್ತದೆ. ಯಾಕೆ ಸ್ವಾಮಿ? ಇಂದು ಬರುವ ಸುಗ್ರೀವ ರಾಮರೇ ನಾಳೆಯೂ ಬರುವುದಲ್ಲವೇ? ಹೌದು. ಮತ್ತು ನೀನು ತಡೆಯುತ್ತಿದ್ದೀಯಲ್ಲ, ಇಂದು ಬರುವ ಸುಗ್ರೀವ ರಾಮರು ನಾಳೆ ಬರುವುದೇ ಕಾರಣ. ನೀನು ಸುಗ್ರೀವನ ಧೈರ್ಯ ಸಾಹಸ ಎಷ್ಟು, ಈ ವೀರ ವಾಲಿಯ ಧೈರ್ಯ ಸಾಹಸ ಎಷ್ಟೆಂದು ನಿನಗೆ ತಿಳಿದಿದೆಯಲ್ಲವೇ? ಅರಿತಿದೆ ಸ್ವಾಮಿ. ನೀನು ಅಂತಃಪುರವನ್ನು ಸೇರಿಕೋ, ಮುತ್ತಿನಾರತಿಯನ್ನು ಬೆಳಗಿ ನನಗೆ ಹಾರೈಸಿ ಕಳುಹಿಸು. ಆಗಲಿ ದೇವ, ಮುತ್ತಿನಾರತೆಯಿಂದ ತಮ್ಮನ್ನು ಬೆಳಗಿ ನಿಮ್ಮನ್ನು ಯುದ್ಧಕ್ಕೆ ಕಳಿಸಿಕೊಡುತ್ತಿದ್ದೇನೆ. ಹೋಗಿ ಬನ್ನಿ. ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿದೆನಯ್ಯ. ಸುಗ್ರೀವ, ನಿನಗೆ ಮಧ್ಯಾಹ್ನದ ಪೆಟ್ಟು ನೆನಪಿಲ್ಲವೇ? ಇನ್ನು ನೋವು ಶಮನವಾಗಿರಲಿಕ್ಕಿಲ್ಲ, ಆದರೂ ಮತ್ತು ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿದ್ದೀಯ. ಮಧ್ಯರಾತ್ರಿಯ ಕಾಲದಲ್ಲಿ ಯುದ್ಧಕ್ಕೆ ಕರೆಯುತ್ತೀಯಂತಾದರೆ ನಿನಗೆ ಧೈರ್ಯ ಎಷ್ಟಿರಬೇಕು ಹೇಳು. ಅಷ್ಟೇ ಅಲ್ಲ, ನಿನ್ನನ್ನು ಧೂರ್ತನೆನ್ನಲೋ ಬುದ್ಧಿವಂತನೆನ್ನಲೋ, ನೀನು ಧೂರ್ತನೇ ಸರಿ ಸುಗ್ರೀವ, ಧೂರ್ತನೇ ನೀನು. ಧೂರ್ತ? ಯಾರು ಧೂರ್ತ? ಧೂರ್ತನೆಂದು ನನ್ನನ್ನು ಕರೆಯುತ್ತೀರಿ ಅಲ್ಲ ವಾಲಿ, ಮಗಳ ಸಮನಾಗಿರುವ ನನ್ನ ಹೆಂಡತಿಯನ್ನ ನಿನ್ನಲ್ಲಿರಿಸಿಕೊಂಡು ನನ್ನನ್ನು ಧೂರ್ತನೆಂದು ಕರೆಯುವವನ ನೀನು ಯಾರು? ನೀನು ಧೂರ್ತ? ತಾರಕಕ್ಕೆ ಏರುತ್ತಾ ಇದೆ. ಸುಗ್ರೀವನು ಸಹಾಯಕ್ಕಾಗಿ ಆ ಕಡೆ ಈ ಕಡೆ ನೋಡುತ್ತಾ ಇದ್ದಾನೆ. ಅಂತ್ಯಕಾಲ ಶರಣರಿಗೆ ಸಮೀಪಿಸುತ್ತಾ ಇದೆ ಎಂದು ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಸುಗ್ರೀವನ ರಕ್ಷಣೆಯೇ ನನ್ನ ಕರ್ತವ್ಯವಾಗಿದೆ. ಅದಕ್ಕಾಗಿ ಕೋದಂಡವನ್ನು ಎತ್ತಿ ಧನುಶ್ಚೇಕಾರವನ್ನು ಮಾಡಿದ್ದೇನೆ. ಆ ಶಬ್ದಕ್ಕೆ ಆಗಸದಲ್ಲಿರುವ ಎಲ್ಲ ಹಕ್ಕಿಗಳು ಭಯಗೊಂಡು ಕಿರುಚುತ್ತಾ ಓಡಿ ಹೋಗುತ್ತಾ ಇದೆ. ನನ್ನ ಬಾಣದ ಸಿಂಚಿನಿಗೆ ದಿವ್ಯ ಮಾರ್ಗಣವನ್ನು ಜೋಡಿಸಿ ವಾಲಿಯ ವಕ್ಷಸ್ಥಳಕ್ಕೆ ನೇರವಾಗಿ ಓಡಿದ್ದೇನೆ.
ವಾಮಗಸದಲ್ಲಿ ಇಳಿದು ಭೂಮಿ ಬಾಲ ನೊಡನೆ ನುಡಿದ ಇದೇನು ಆಶ್ಚರ್ಯ, ನಾವಿಬ್ಬರು ಹೊಡೆದಾಡಿಕೊಳ್ಳುತ್ತಿರುವಂತಹ ಸಂದರ್ಭ ಎಲ್ಲಿಂದಲೋ ಒಂದು ಬಾಣ ಬಂದು ನನ್ನ ಹೃದಯವನ್ನು ತಾಕಿತಲ್ಲ. ವಾಮ ಹಸ್ತದಲ್ಲಿ ವಾಮ ಭಾಗದಲ್ಲಿ ಬಂದು ಆ ಬಾಣವು ನನ್ನ ಹೃದಯಕ್ಕೆ ತಾಗಿತು. ವಾಮ ಹಸ್ತದಲ್ಲಿ ಹಿಡಿದುಕೊಂಡಿದ್ದೇನೆ, ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ. ಗಟ್ಟಿಯಾಗಿ ಹಿಡಿದುಕೊಂಡು 4 ದಿಸೆಗಳಲ್ಲಿ ನೋಡುತ್ತಿರುವಾಗ ಓಹೋ, ಅಲ್ಲಿ ದೂರದಲ್ಲಿ ಕಾಡಿನಲ್ಲಿ ಇತ್ತ ಕಡೆಗೆ ಈರುವರು ಮಾನವರು ಬರುತ್ತಿದ್ದಾರಲ್ಲ. ತಿಳಿದಿದ್ದೇನೆ ರಾಮ ಲಕ್ಷ್ಮಣರು ಇಲ್ಲಿಯೇ ಇದ್ದಾರೆ ಎಂದು. ಹಾಗಿದ್ದರೆ ಅವರು ರಾಮ ಲಕ್ಷ್ಮಣರೇ ಇರಬೇಕು. ನೋಡೋಣ, ಅವರನ್ನೇ ಮಾತನಾಡಿಸುತ್ತೇನೆ. ಎಲೆ ಮಾನವ, ಎಲೆ ಮಾನವ, ರಾಮನೆಂದರೆ ನೀನೆಯೋ? ಮರದ ಮರೆಯಲ್ಲಿ ನಿಂತು ನನಗೆ ಬಾಣವನ್ನು ಪ್ರಯೋಗಿಸಿದೆಯಲ್ಲ. ಈ ಕಳ್ಳ ವಿದ್ಯೆಯನ್ನು ಎಷ್ಟು ದಿನದಿಂದ ಅಭ್ಯಸಿಸಿದೆ ಹೇಳು? ನಿನ್ನ ಗುರುಗಳು ವಿಶ್ವಾಮಿತ್ರರೆಂದು ನಾನು ತಿಳಿದಿದ್ದೆ. ಅವರು ನಿನಗೆ ಈ ವಿದ್ಯೆಯನ್ನು ತಿಳಿಸಿದರೆ ಗಂಡ ಸತ್ತ ಹೆಂಡತಿಯಂತೆ ಮರದ ಮರೆಯಲ್ಲಿ ನಿಂತು ಮುಖಕ್ಕೆ ಬಟ್ಟೆಯನ್ನು ಮುಚ್ಚಿಕೊಂಡು ನನಗೆ ಬಾಣವನ್ನು ಪ್ರಯೋಗಿಸಿದೆಯಲ್ಲ. ನಿನಗೆ ಇದು ಸಾನುರಾಗವೇ? ಲೇಸಾಯಿತಯ್ಯ. ರಾಮ, ನೀನು ಜಾಣನಯ್ಯ, ರಣದಲ್ಲಿ ಕಲಿ ಶೂರನಯ್ಯ. ಮರೆಯಲ್ಲಿ ನಿಂತು ನೀನು ನನಗೆ ಬಾಣವನ್ನು ಪ್ರಯೋಗಿಸಿದೆಯಲ್ಲ. ಕುಲೀನ ಮನೆತನದಲ್ಲಿ ಜನಿಸಿದಂತಹ ನೀನು ಲೋಕ ಕಲ್ಯಾಣವಾದಂತಹ ಕಾರ್ಯವನ್ನು ಮಾಡಬೇಕಿತ್ತು. ಆದರೆ ನೀನೇನು ಮಾಡಿದೆ? ಮರೆಯಲ್ಲಿ ನಿಂತು ನನಗೆ ಬಾಣವನ್ನು ಪ್ರಯೋಗಿಸಿದೆಯಲ್ಲ. ರಾಮ, ನನಗೂ ನಿನಗೂ ಹಗತನವಿದೆಯೇ? ನನಗೂ ನಿನಗೂ ವೈಷಮ್ಯವಿದೆಯೇ? ಅಯೋಧ್ಯೆಗೆ ಮುತ್ತಿಗೆ ಹಾಕಲಿಲ್ಲ, ಅಲ್ಲಿನ ಹೆಂಗಳೆಯನ್ನು ಬಲತ್ಕರಿಸಲಿಲ್ಲ. ಆದರೂ ನೀನು ನನಗೆ ಬಾಣವನ್ನು ಪ್ರಯೋಗಿಸಿದೆ. ರಾಮ, ವ್ಯಾಘ್ರದ ಹುಲಿ ಉಗುರುಗಳಂತೆ ನನ್ನ ಉಗುರುಗಳಿಂದ ನಿನಗೆ ಏನೋ ಪ್ರಯೋಜನವಿಲ್ಲ. ಮಂಗಗಳಾದ ನಮ್ಮ ಮಾಂಸವನ್ನು ಭಕ್ಷಿಸುವುದಕ್ಕೂ ನಿನಗೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಮ್ಮ ಚರ್ಮವನ್ನು ನಿನಗೂ ಉಪಯೋಗಿಸುವುದಕ್ಕೂ ಆಗುವುದಿಲ್ಲ. ಆದರೂ ನೀನು ನನಗೆ ಬಾಣವನ್ನು ಬಿಟ್ಟೆಯಲ್ಲ. ನನಗೂ ನಿನಗೂ ಏನು ಹಗೆತನ ರಾಮ? ವಾನರೇಶ್ವರ, ಏನು ಕಪಿಗಳಿಗೆ ಅಧಿಪತಿಯಾಗಿದ್ದು ಲೋಕ ಜ್ಞಾನವನ್ನು ಆರ್ಜಿಸಿಕೊಂಡವನಾಗಿದ್ದಿ. ಧರ್ಮಗಳನ್ನು ಜೀವನದಲ್ಲಿ ಅಳವಡಿಸಿ ಇತರರಿಗೆ ಮಾದರಿಯಾದ ನೀನು ತಿಳಿದೆಯೋ ತಪ್ಪನ್ನೆಸಗಿದ್ದೀಯ. ಏನು ರಾಮ? ಹಾಗಂತ ಮಾಡಿದ ಪಾಪಕ್ಕೆ ಪರಿಮಾರ್ಜನೆ ಆಗಲೇಬೇಕಲ್ಲ. ಏನು? ಈ ಪೃಥ್ವಿಯಲ್ಲಿ ಅನ್ಯಾಯಗಾರರನ್ನು ಗುರುತಿಸಿ ಅವರ ಶಿರ ಕಡಿದು ಶಿಷ್ಟನನ್ನು ಪೊರೆಯುವುದು ಧರ್ಮ ಸಂಸ್ಥಾಪಕನಾದ ನನ್ನ ಕರ್ತವ್ಯವಾಗಿದೆ. ನಿನ್ನ ಪಾಲಿಗೆ ಮಾಡಿರುವುದು ನಾನು ಅದನ್ನೇ. ನೀನು ಮಾಡಿದ ಅಪರಾಧವೇನೆಂದು ಬಲ್ಲೆಯ? ಏನು ರಾಮ?
ಸತಿಯ ಮುಟ್ಟುವುದು ಹೇಯ ಎನ್ನುವುದೋ ಪ್ರಾಯ ಜಗಡಿದು ಪ್ರಾಯ ಜಗಡಿದು ಬರದ ಜಗಡಿ ಕಾಯ ಗಗನವೆಂಬ ಮಾತಿನೊಳಗೆ ಇಂದ್ರನಂದನ, ಏನು ನಿನ್ನಂತ ಜ್ಞಾನಿಯು ತಮ್ಮನಾದ ಸುಗ್ರೀವನಿಗೆ ಸದ್ಕುಲ ಪ್ರಸೂತಿ ಹೆಣ್ಣನ್ನು ಮದುವೆಯಾಗಿ ಅವರ ದಾಂಪತ್ಯದ ಜೀವನ ಆನಂದವನ್ನು ಕಾಣಬೇಕಾದ ನೀನು ಕಾಮುಕನಾಗಿ ಮಗಳಿಗೆ ಸಮಾನರಾದ ರುಮೆಯನ್ನು ಅವರ ಪತಿಯಿಂದ ಬೇರ್ಪಡಿಸಿ ಅವರ ವಿರಹ ವೇದನೆಗೆ ಕಾರಣರಾಗಬಹುದೇ? ಅಂತ ಘೋರ ಅಪರಾಧವನ್ನು ಮಾಡಿದ ನಿನ್ನನ್ನು ವಿಚಾರಿಸುವ ಮುನ್ನ ನಿನ್ನ ಶರೀರವನ್ನು ಘಾಸಿಗೊಳಿಸಿ ಕಾಯ ಖಂಡನದ ಶಿಕ್ಷೆಯನ್ನು ವಿಧಿಸಿ ನಿನ್ನಲ್ಲಿರುವ ಪಾಪವು ನನ್ನಲ್ಲಿರುವ ಪುಣ್ಯಪ್ರದವಾದ ಬಾಣವು ನಿನ್ನ ಶರೀರಕ್ಕೆ ಸೋಕಿದಾಗ ಮಾಡಿದ ಪಾಪವನ್ನು ಕಳೆಯುವಂತೆ ಮಾಡಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಇನ್ನೂ ನಿನಗೆ ಈ ಪೃಥ್ವಿಯಲ್ಲಿ ಬದುಕಬೇಕೆಂಬ ಆಸೆ ಇದೆ. ಮುಂದಿನ ಬದುಕಬೇಕೆಂಬ ಆಸೆಯುಂಟೆ. ಹಿಂದೆ ಅದು ನೋಯದಂತೆ ಒಂದೇ ಬುದ್ಧಿಯೊಳಗೆ ಸರ್ವವು ಕಡೆಗೆ ಚೌಡವಾಗಿರುವುದು ಸರ್ವವು ಕಡೆಗೆ ಮುಂದಿನ ಬದುಕಬೇಕೆಂಬ ಆಸೆಯುಂಟೆ. ಅಯ್ಯ ವಾಲಿ, ಮಾಡಿದ ಪಾಪವನ್ನು ಒಪ್ಪಿಕೊಂಡು ರುಮೆಯನ್ನು ಸುಗ್ರೀವನಿಗೆ ಬಿಟ್ಟುಕೊಂಡು ನೀನು ಬದುಕುತ್ತೀಯಂತಾದರೆ ನೀನು ಮಾಡಿದ ಪಾಪವನ್ನು ಒಪ್ಪಿಕೊಂಡು ಸತ್ಯಸಂಧನಾಗಿ ಸ್ನೇಹಮಯಾಗಿ ಅನ್ಯೋನ್ಯವಾಗಿ ಒಂದಾಗಿ ಚಂದಾಗಿ ಲೋಕಕ್ಕೆ ಆದರ್ಶ ಪ್ರಾಯನಾಗಿ ಬದುಕುತ್ತಿ ಎಂದಾದರೆ ನಾನು ಬಿಟ್ಟ ಬಾಣವನ್ನು ನಿನಗೆ ಸ್ವಲ್ಪವೂ ನೋವಾಗದಂತೆ ಹಿಂದಕ್ಕೆ ಕರೆಯುತ್ತೇನೆ. ಆಯ್ಕೆ ನಿನ್ನದು. ರಾಮ ಅರ್ಹು ಬೇಗ. ರಾಮ ಜಯ 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 ರಾಮ ಜಯ ಜಯ ರಾಮ ಗಣೇ ಸೀತಾಪತಿ ಜಯ ಜಯ ರಾಮ ಸೀತಾಪತಿ ಜಯ ಜಯ ರಾಮ ಅಹಯೋಧರಣ ಶ್ರೀರಾಮ ಜಯ ರಾಮ ಶ್ರೀರಾಮ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮದ ತುಲ್ಯಂ ಶ್ರೀರಾಮ ರಾಮ ರಾಮ
ಬೆಳಕು ಒಂದು ಇದ್ದರೆ ಸಾಕು ದೇವ. ದೇವ, ಯಮನ ಕರೆ ಬಂದಾಗ ಯಾರೂ ನಮ್ಮೊಂದಿಗೆ ಬರುವುದಿಲ್ಲ ದೇವ. ತಂದೆ, ತಾಯಿ, ಬಂಧು ಬಳಗ ಇವರೆಲ್ಲರೂ ನಶ್ವರ ದೇವ. ದೇವ, ನಿಮ್ಮಿಂದಲೇ ನನ್ನ ಮರಣವಾಗಬೇಕು ಎಂದು ವಿಧಿ ಲಿಖಿತವಿರುವಾಗ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ದೇವ. ನಿಮ್ಮ ಪುನೀತವಾದ ಬಾಣವೊಂದು ನನ್ನ ಹೃದಯಕ್ಕೆ ತಾಗಿದಾಗ ಈ ಭೂಮಿಯಲ್ಲಿ ಬದುಕಿ ಇನ್ನಷ್ಟು ಪಾಪ ಕಾರ್ಯಗಳನ್ನು ಮಾಡುವ ಆಸೆ ನನಗಿಲ್ಲ ದೇವ. ಆದರೆ ದೇವ, ನನ್ನದೊಂದು ಆಸೆಯನ್ನು ಈಡೇರಿಸುವೆಯಾ ದೇವ? ಏನು ದೇವ, ನನ್ನ ಮಡದಿಯಾದಂತಹ ತಾರ, ನನ್ನ ಮಗನಾದಂತಹ ಅಂಗದ, ಅಷ್ಟೇ ಅಲ್ಲ ನನ್ನ ತಮ್ಮನಾದ ಸುಗ್ರೀವ, ಆಕೆಯ ಮಡದಿಯಾದಂತಹ ರುಮೆ, ಇವರೆಲ್ಲರನ್ನೂ ನೀನು ರಕ್ಷಿಸಬೇಕು. ನಿನ್ನ ಕರುಣೆಯ ಬೆಳಕನ್ನು ಅವರ ಕಡೆಗೆ ಬೀರಬೇಕು ದೇವ. ದೇವ, ನಿನ್ನ ಬಂಧು ಬಳಗದಂತೆ ಅವರನ್ನು ರಕ್ಷಿಸು ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಕಿಷ್ಕಿಂಧೆಗೆ ನಿನ್ನ ಆಗಾಗ ಆಗಮನವಾಗಬೇಕು ದೇವ. ಅವರನ್ನು ನಿನ್ನ ಪ್ರಜೆಗಳಂತೆಯೇ ಪಾಲಿಸಬೇಕು. ನನ್ನ ಮಗನನ್ನು, ನನ್ನ ಹೆಂಡತಿಯನ್ನು, ನನ್ನ ತಮ್ಮನ ಹೆಂಡತಿಯನ್ನು, ನನ್ನ ತಮ್ಮನನ್ನು ನಿನ್ನ ಬಂಧು ಬಳಗದಂತವೆಂದು ಭಾವಿಸಿಕೋ ದೇವ. ಅವರಿಗೆ ನಾನು ಸತ್ತ ಬಳಿಕ ಅನಾಥ ಪ್ರಜ್ಞೆ ಕಾಡಬಾರದು ದೇವ. ದೇವಾ, ಇನ್ನು ನಿನ್ನ ಈ ಬಾಣದ ಹತ್ಯೆಯನ್ನು ತಾಳಲಾರೆ ದೇವಾ. ನೀನು ಈ ಬಾಣವನ್ನು ಹಿಂದಕ್ಕೆ ಪಡೆದು ನನಗೆ ಮೋಕ್ಷವನ್ನು ಕರುಣಿಸು. ಪುನರಪಿ ನನಗೆ ಜನ್ಮವಾಗದಂತಹ ಮೋಕ್ಷವನ್ನು ಕರುಣಿಸು ದೇವ, ಕರುಣಿಸು. ಜಯ 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 ರಾಮ ರಾಮ ರಾಮ. ಮಾಡಿದ ಅಪರಾಧವನ್ನು ಒಪ್ಪಿಕೊಂಡು ಮೋಕ್ಷವನ್ನು ಅಪೇಕ್ಷಿಸಿದ ವಾಲಿಗೆ ಪೂರ್ವ ನಿರ್ಣಯದಂತೆ ಮೋಕ್ಷವನ್ನು ಕರುಣಿಸಿದೆ. ವಾಲಿಯ ಮರಣದಿಂದ ದುಃಖಿತರಾದ ಸುಗ್ರೀವ, ಮಡದಿ ತಾರೆ, ಮಗ ಅಂಗದ ಕಪಿ ಪಾಳ್ಯಕ್ಕೆ ಸಾಂತ್ವನವನ್ನೂ ಹೇಳಿದೆ. ಸುಗ್ರೀವನನ್ನು ಕರೆದು ಎಲ್ಲರನ್ನು ಕರೆದುಕೊಂಡು ಕಿಷ್ಕಿಂಧಿಗೆ ಹೋಗಿ ಯೋಗ್ಯ ರೀತಿಯಲ್ಲಿ ಆಡಳಿತ ಮಾಡು ಎಂದು ಶುಭ ಹಾರೈಸಿ ಕಳಿಸಿದೆ. ಈ ಕಥಾನಕವನ್ನು ಆಡಿಸಿದವರಿಗೂ ಆಡಿದವರಿಗೂ ಇದುವರೆಗೆ ಕೇಳಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಭಗವಾನ್ ವಿಶ್ವಕರ್ಮನು, ಮಾತೆ ಕಾಳಿಕಾಂಬೆಯು, ಮಾತೆ ಅನ್ನಪೂರ್ಣೇಶ್ವರಿ ದೇವಿಯು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ, ಭದ್ರಂ ಶಿವಂ ಮಂಗಲಂ ಸರ್ವೇ ಜನ ಸುಖಿನೋ ಭವಂತು. ಯಕ್ಷಗಾನಂ ಗೆಲ್ಗೆ. ಕತ್ತಲೆಯ ಗಳೆಯುತ ಜ್ಞಾನ ಸೊಡಲರಿದ್ದ ಗುರುವೇ, ಶಿವ ಸುಜ್ಞಾನ ಮೂರುತಿ ತಮ್ಮ ಚರಣಗೆ ದಿವ್ಯ ಪದ ನಮನ. ಶಿವ ಸುಜ್ಞಾನ ಮೂರುತಿ, ಶಿವ ಸುಜ್ಞಾನ ಮೂರುತಿ ದಿವ್ಯ ಚರಣಗೆ ಮಮ ಮದನ ನಮನ. ವಿಶ್ವೇಶ್ವರಿ ರೂಪಾಕ್ಷೇ ವಿಶ್ವದೋಗ ವಿವಿಚೇ ವಿಶ್ವ ಪ್ರಾಣಾದಿ ದೇವಿ ಕಾಳಿಕ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಜಯ ಮಂಗಳಂ ಜಯತೋ ಜಯ ಜಯತೋ ಜಯತೋ ಮಂಗಳಂ ಜಯ ಮಂಗಳಂ ಜಯತೋ ಜಯ ಜಯತೋ ಜಯತೋ.
ಮಕ್ಕಳ ಪಡೆದರೆ ನಿನ್ನ ಚೊಚ್ಚಲನವು ಹೋದೆಂದು ಮಕ್ಕಳ ಪಡೆದರೆ ನಿನ್ನ ಚೊಚ್ಚಲನವು ಹೋದೆಂದು ಕೊಡಳು ಮಕ್ಕಳ ಪಡೆದು ಕರುಣಾತಿ ಕರುಣಿ ಕರುಳು ಮಾಡಿಕೊಂಡೆ ಮಗದೇವಿ ಇರುಳು ಹಗಲು ಎಲ್ಲವಾಗಿ ಹರಿಯುವ ಬಿಡಲು ಕರುಳು ಮಾಡಿಕೊಂಡೆ ಮಾಯಾದೇವಿಯೇ ಎಂದೆಂದಿಗೂ ಮರೆಯೆ ನಿನ್ನ ಆನಂದದಿ ಜನರಿಗೆ ಎಂದೆಂದಿಗೂ ಮರೆಯೆ ನಿನ್ನ ಆನಂದದಿ ಜನರಿಗೆ ಅಂದು ತೋರೆ ಸ್ವಾಮಿ ಪುರಂದರ ವಿಠಲರಾಯನ ಕರುಳು ಮಾಡಿಕೊಂಡೆ ಮಾಯಾದೇವಿಯೇ ಇರುಳು ಹಗಲು ಎಲ್ಲವಾಗಿ ಹರಿಯು ನಿನ್ನ ಬಿಡಲು ಕರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಭಕ್ತಾದಿಗಳ ಗಮನಕ್ಕೆ ಅನ್ನ ಪ್ರಸಾದವನ್ನು ಸ್ವೀಕರಿಸದೇ ಇರತಕ್ಕಂತಹ ಭಕ್ತಾದಿಗಳು ಅನ್ನ ಛತ್ರವನ್ನು ಪ್ರವೇಶಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಅನ್ನ ಪ್ರಸಾದವನ್ನು ಸ್ವೀಕರಿಸಿದಂತಹ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಆಸನದಲ್ಲಿ ಆಸೀನರಾಗಿ ಆಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಆ ನಿಟ್ಟಿನಲ್ಲಿ ಬಂದಂತಹ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು
ಶ್ರೀ ಗುರುಭ್ಯೋ ನಮಃ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಚ್ಕೆ. ಆತ್ಮೀಯ ಭಗವದ್ಭಕ್ತರೇ, ಅನ್ನಪೂರ್ಣೇಶ್ವರಿಯ ಶಿಲಾಬಿಂಬ ಪ್ರತಿಷ್ಠೆಯು ಈಗ ಸಂಪನ್ನಗೊಂಡು ನಾವೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದತ್ತ ಸಾಗಿ ಬರ್ತಾ ಇದ್ದೇವೆ ಬಂಧುಗಳೇ. ಆ ಭಾಗದಲ್ಲಿ ಅನ್ನ ಸಂತರ್ಪಣೆ ನಿರಂತರ ಸಾಗಿ ಬರ್ತಾ ಇದೆ. ಅನ್ನ ಪ್ರಸಾದವನ್ನು ಸ್ವೀಕರಿಸದಿದ್ದಂತಹ ಭಕ್ತ ಮಹಾಶಯರು ಆದಷ್ಟು ಬೇಗನೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಮತ್ತು ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಜಗದ್ಗುರು ಪೀಠ ಅನಂತ ಶ್ರೀ ವಿಭೂಷಿತ ಶಿವಚುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ, ಅದೇ ರೀತಿಯಾಗಿ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು, ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡುಕುತ್ಯಾರು, ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳರವರು, ಶ್ರೀ ಅದಮಾರು ಮಠ ಉಡುಪಿ, ಶ್ರೀ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಯವರು, ಶ್ರೀ ವಿಶ್ವಕರ್ಮ ಏಕದಂಡಗಿ ಮಠ ಶಹಪುರ, ಶ್ರೀ ಶ್ರೀ ಗುರುದೇವಾನಂದ ಮಹಾಸ್ವಾಮೀಜಿಯವರು ಗುರುದೇವ ದತ್ತ ಸಂಸ್ಥಾನಂ ದಕ್ಷಿಣ ಗಾಣಗಾಪುರ ಒಡಿಯೂರು, ಶ್ರೀ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಸಾವಿತ್ರಿ ಪ್ರಿಯ ವಡ್ನಾಳ್ ಮಹಾಸಂಸ್ಥಾನ ಮಠ, ಶ್ರೀ ಶ್ರೀ ಈಶ ವಿಠಲ ದಾಸ ಮಹಾಸ್ವಾಮೀಜಿಯವರು ಸಂದೀಪಿನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು, ಶ್ರೀ ಕೆಪಿ ಕುಮಾರಗುರು ತಂತ್ರಿಯವರು ಜ್ಯೋತಿರ್ವಿದ್ವಾನ್ ಮತ್ತು ಜ್ಯೋತಿಷಿ ಕೊರಂಕರ್ಪಾಡಿ ಉಡುಪಿ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಲಿಂಗಲೆಡ್ಡಿ ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶೋಭಾ ಕರಂದಾಜೆ ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ಭಾರತ ಸರ್ಕಾರ, ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಶ್ರೀ ಯಶ್ಪಾಲ್ ಎಸ್ ಸುವರ್ಣ ಮಾನ್ಯ ಶಾಸಕರು ಉಡುಪಿ, ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗ, ಬಿ ನಾಗರಾಜ್ ಶೆಟ್ಟಿ ಮಾನ್ಯ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಪ್ರಸಾದ್ ರಾಜ್ ಕಾಂಚನ್ ಕಾಂಗ್ರೆಸ್ ನಾಯಕರು ಉಡುಪಿ, ವಿನಯ್ ಕುಮಾರ್ ಸೊರಗೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಮಂಜುನಾಥ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಶ್ರೀಧರಾಚಾರ್ಯ ಒಡೆಯ ಹೋಬಳಿ ಆಡಳಿತ ಮುಖ್ಯಸ್ಥರು, ಶ್ರೀ ಕಾಳಿಕಾಂಬ ದೇವಸ್ಥಾನ ಬಾರ್ಕೂರು ಮತ್ತು ಅಧ್ಯಕ್ಷರು ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಬಡುಗುತ್ತಿಯಾರು, ಶ್ರೀ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಆಡಳಿತ ನಿರ್ದೇಶಕರು ಎಸ್ಕೆಎಫ್ ಉದ್ಯಮ ಸಮೂಹ ಸಂಸ್ಥೆ ಮೂಡಬಿದ್ರೆ ಗರ್ಭಗುಡಿಯ ಮಹಾದಾನಿಗಳು, ಶ್ರೀ ಮುದ್ರಾಡಿ ಮಂಜುನಾಥ ಎಂ ಆಚಾರ್ಯ ಜಪ್ಪು ಮಂಗಳೂರು ತೀರ್ಥ ಮಂಟಪದ ಮಹಾದಾನಿಗಳು, ಶ್ರೀ ವಿಠಲ್ ಬೆಳಂದೂರು ಉದ್ಯಮಿಗಳು ಬೆಂಗಳೂರು.
श्रीगुरुभ्यो नमः हरिः ॐ ॐ गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेदसादनम् श्रीमहागणाधिपतये नमः ॐ अन्नपूर्णे सदा पूर्णे शङ्करः प्राणवल्लभे ज्ञानवैराग्यसिद्ध्यर्थं भिक्षां देहि च पार्वती माता च पार्वती देवी पिता देवो महेश्वरः बान्धवाः शिवभक्ताश्च स्वदेशो भुवनत्रयम् शङ्करं शङ्कराचार्यं केशवं बाधरायणं सूत्रभाष्यकृतौ वन्दे भगवन्तः पुनः पुनः ॐ प्रातरग्निं प्रातरिन्द्रगुं हवामहे प्रातरमित्रावरुण प्रातरश्विना प्रातर्भगं भूषणं ब्रह्मणस्पतिं प्रातः सोममुदरुद्रगुं हुवेम प्रातर्जितं भगमुग्रगुं हुवेम वयं पुत्रमदितेर्यो विधर्ता आद्रश्चिद्यं मन्यमानस्तुरश्चिद्राजाचिद्यं भगं भक्षेत्याह भगप्रणेतर्भगसत्यरादो भगेमान्धिगमुदपददन्नः भगप्रणोजनयगोभिरश्वैर्भगप्रनृभिर्नृवन्तस्याम उदेदानीं भगवन्तस्यामोदप्रभित्व उदमध्ये अह्नाम् उतोदितामघवन् सूर्यस्य वयं देवानागुं सुपदौ स्याम भग एव भगवागुम् अस्तु देवास्तेन वयं भगवन्तस्याम तन्त्वा भग सर्व इज्यो हवीमिसनो भगपुर एता भवेह समध्वरा योषसो नमन्तदधिक्रावे वशुचये पदाय अर्वाचीनं वसविदं भगन्नो रथमिवाश्वाबाजिन आवहन्तु अश्वावतीर्गोमतीर्न उषासो वीरवतीः सदमुच्छन्तु भद्राः घृतं दुहाना विश्वतः प्रवीणा यूयं पात स्वस्तिभिः सदा नः यो मा आग्ने भागिनगं सन्तमथा भागं चिकीर्षति अभागमग्ने तं कुरु मामग्ने भागिनं कुरु ॐ शान्तिः 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 हरिः ॐ ಅಧ್ಯಕ್ಷರಾದಂತಹ ಕುಮಾರ್ ಆಚಾರ್ ಹಾಸನ ಇವರು ಅವರೊಂದಿಗೆ HB ಕೃಷ್ಣ ಆಚಾರ್ ಅರಕಲ್ಗೂಡು ತಾವು ಕೂಡ ವೇದಿಕೆಗೆ ಆಗಮಿಸುವಂತೆ ಕೋರಿಕೆ ಇದೆ. ಅದೇ ರೀತಿಯಾಗಿ ಸ್ಥಳದಾನಿಗಳಾದಂತಹ ಕೃಷ್ಣಯ್ಯ ಶೆಟ್ಟಿ, ಶ್ರೀಧರ್ ಕಾಮತ್ರವರು, ಕರಿಯ ನಾಯ್ಕರವರು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮಣೆ. ಓಂ ಶ್ರೀ ಪೂರ್ಣೇಶ್ವರೈ ನಮಃ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಟ್ಕೆ, ಶ್ರೀ ಅನ್ನಪೂರ್ಣೇಶ್ವರಿ ಶಿಲಾಮಯ ದೇವಸ್ಥಾನ ಇಂದು ಸುಮುಹೂರ್ತದಲ್ಲಿ ಲೋಕಾರ್ಪಣೆಗೊಂಡಿರುತ್ತದೆ. ಶಿಲಾಬಿಂಬ ಪ್ರತಿಷ್ಠೆ ಹಾಗೂ ಮಹಾಕುಂಭಾಭಿಷೇಕವು ಅತ್ಯಂತ ವಿಜೃಂಭಣೆಯಿಂದ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು ಹಾಗೂ ಇನ್ನಿತರ ಮಹಾಸ್ವಾಮೀಜಿಯವರ ದಿವ್ಯ ಅನುಗ್ರಹದೊಂದಿಗೆ ವೈದಿಕ ಗಣನದವರ ವೈದಿಕ ಕಾರ್ಯಾಚರಣೆಗಳೊಂದಿಗೆ ಇಲ್ಲಿನ ಎಲ್ಲ ಸದ್ಭಕ್ತರ ಸೇರುವಿಕೆಯೊಂದಿಗೆ ಅತ್ಯಂತ ವೈಭವದಿಂದ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇಂದು ಸುಮುಹೂರ್ತದಲ್ಲಿ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮ ಕುಂಭಾಭಿಷೇಕ ಅತ್ಯಂತ ವಿಜೃಂಭಣೆಯಿಂದ ಜರುಗಿರುವುದು ನಮ್ಮ ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅತೀವ ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಮಹೋತ್ಸವದ ಸಂಬಂಧ ಇಂದು ಈ ಒಂದು ಅಪರಾಹ್ನದ ವೇಳೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಿದ್ಧಪಡಿಸಿಕೊಂಡಿದ್ದೇವೆ. ಈ ಧಾರ್ಮಿಕ ಸಭೆಗೆ ಅನೇಕ ಮಠಾಧೀಶರು, ಅನೇಕ ಸಂಘ ಸಂಸ್ಥೆಗಳ ಗಣ್ಯರು, ಅನೇಕ ಸಾಧಕರು ಈ ಒಂದು ಮಹಾಸಭೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಭಕ್ತಿಯಿಂದ, ಅತ್ಯಂತ ಸಂತೋಷದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇಂದಿನ ದಿವ್ಯ ಉಪಸ್ಥಿತಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು, ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೇಮಾದನಹಳ್ಳಿ ಶ್ರೀ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಶಾಖಾಮಠ ಕಕ್ಕೆ, ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಅತ್ಯಂತ ಭಕ್ತಿಭಾವದಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಅತ್ಯಂತ ಭಕ್ತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ರೀ ಶ್ರೀ ಈಶ ವಿಠಲದಾಸ ಮಹಾಸ್ವಾಮೀಜಿಯವರು, ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಅವರ ದಿವ್ಯ ಉಪಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಭಕ್ತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ನಮ್ಮೊಂದಿಗೆ ಶ್ರೀ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು, ಸಾವಿತ್ರಿ ಮಠ ವಡ್ನಾಳ್ ಮಹಾಸಂಸ್ಥಾನ ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶಿವಾನಂದ ಸ್ವಾಮಿ ಪಕ್ಕದಲ್ಲಿ ನಮ್ಮೊಂದಿಗೆ ಶ್ರೀ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಯವರು, ಶ್ರೀ ವಿಶ್ವಕರ್ಮ ಏಕದಂಡಗಿ ಮಠ ಶಹಾಪುರ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ರೀ ಶಿಲ್ಪಿ ರಾಮಚಂದ್ರಾಚಾರ್ಯ ಅತ್ತೂರು ಕಾರ್ಕಳ, ಆಡಳಿತ ಮುಕ್ತೇಶ್ವರರು, ನೆಕ್ಕಲಾದೆ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಪುರಾತನ ಕ್ಷೇತ್ರವಾದಂತಹ ಬಾರ್ಕೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಎರಡನೇ ಆಡಳಿತ ಮುಕ್ತೇಶ್ವರರಾದಂತಹ ನವ ಯುವಕ ಉತ್ಸಾಹಿ ಕಾರ್ಯಕರ್ತರಾದಂತಹ ಪ್ರವೀಣ್ ಆಚಾರ್ಯ ರಂಗನಕೆರೆಯವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಖ್ಯಾತ ಜ್ಯೋತಿಷಿಗಳು ಉಮೇಶ್ ಆಚಾರ್ಯ ಪಡೆಯಲು ನಮ್ಮೊಂದ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಭ್ಯಾಗತರಾಗಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಶೆಟ್ಟಿ ಬೆಳಗಾಂ ಉದ್ಯಮಿಗಳು ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಉಮೇಶ್ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಬೆಂಗಳೂರು ನಮ್ಮ ಜೊತೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಭಾಗದ ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯ ಶಿಕ್ಷಕರು, ನಮ್ಮ ಈ ಒಂದು ದೇವಸ್ಥಾನದ ಬೆಳವಣಿಗೆಗೆ, ದೇವಸ್ಥಾನ ಆಗುವುದಕ್ಕೆ ಕಾರಣೀಕರ್ತರು ಆಗಿರುವಂತಹ ಮತ್ತು ನಮ್ಮ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಕರುಣಾಕರ್ ಶೆಟ್ಟಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ.
ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀ ಶಂಕರಾಚಾರ್ಯ ಸಾಗರ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಾಗರ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ಥಳಧಾನಿಗಳಾದಂತಹ ಮಾನ್ಯ ಕೃಷ್ಣಯ್ಯ ಶೆಟ್ಟಿಯವರು ಮತ್ತು ಶ್ರೀಧರ್ ಕಾಮತ್ರವರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿರುತ್ತಾರೆ. ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕೃಷ್ಣಯ್ಯ ಶೆಟ್ಟಿಯವರು ಮತ್ತು ಶ್ರೀಧರ್ ಕಾಮತ್ರವರು. ಉಭಯ ಸ್ಥಳದಾನಿಗಳಿಗೆ ಕಾರ್ಯಾಧ್ಯಕ್ಷರು ಶಾಲನ್ನು ಹೊದಿಸುವ ಮುಖಾಂತರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅರವಿಂದ ಪತ್ತಾರ ಸಿರಸಂಗಿ ಕ್ಷೇತ್ರ, ಕಗ್ಗೋದ ಗಂಗಾಧರಾಚಾರ್ಯ ಬಿಜಾಪುರ, ಸುಬ್ರಹ್ಮಣ್ಯಾಚಾರ್ಯ ಮೈಸೂರು, ಸೋಮಾಚಾರ್ ಶಿವಮೊಗ್ಗ, ಕಾಳಿಕಾಂಬಾ ದೇವಸ್ಥಾನ ಶಿವಮೊಗ್ಗ, ಕೆ.ಬಿ. ಮಂಜಪ್ಪಾಚಾರ್ ಶಿವಮೊಗ್ಗ, ಶ್ರೀ ಗಂಗಾಧರಾಚಾರ್ ಹೊಳನರಸೀಪುರ, ಶ್ರೀ ಕಾಳಿಕಾಂಬಾ ದೇವಸ್ಥಾನ ಹಾಸನದ ಇದರ ಅಧ್ಯಕ್ಷರು, ಅದೇ ರೀತಿ ಕುಮಾರಾಚಾರ್, ಎಚ್.ಬಿ. ಕೃಷ್ಣಾಚಾರ್ ಅರಕಲಗೂಡು, ಈ ಎಲ್ಲ ಮಹನೀಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಅವರೆಲ್ಲರನ್ನ ಅತ್ಯಂತ ಪ್ರೀತಿ ಗೌರವದಿಂದ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರೆಲ್ಲರಿಗೂ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀ ವಸಂತ ಮುರಳಿಯಾಚಾರ್ ಅಧ್ಯಕ್ಷರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ರಿಜಿಸ್ಟರ್ಡ್ ಬೆಂಗಳೂರು ಘಟಕ. ಶ್ರೀ ರಮೇಶ್ ಯಾನೆ ರಾಮು ಅಧ್ಯಕ್ಷರು, ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಶಿವಮೊಗ್ಗ. ಶ್ರೀ ಸರ್ವೇಶ್ವರಾಚಾರ್ಯ ಧರ್ಮದರ್ಶಿಗಳು, ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಅತ್ತಿಬೆಲೆ ಬೆಂಗಳೂರು. ಹಾಗೆಯೇ ಶ್ರೀಯುತ ಭಾಸ್ಕರಾಚಾರ್ಯ ಹಿಲಿಯಾಡ ಗೋಳಿ ಬಂಧುಗಳೇ, ಅನೇಕ ನಮ್ಮ ಅತಿಥಿಗಳು ಇವಾಗಲೇ ಕಾರ್ಯಕ್ರಮಕ್ಕೆ ಒಂದು ಶುಭಾಶಂಸನೆಯನ್ನು ಮಾಡಿ ನಮಗೆ ಹರಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವರ ಸೇವೆಯನ್ನು ಅವರು ಇಲ್ಲಿ ಆಗಮಿಸಿ ನಮ್ಮನ್ನು ಹರಿಸಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಶ್ರೀ ನೇಜಾರು ವಿಶ್ವನಾಥಾಚಾರ್ಯ ದೋಹಾ ಕತಾರ್, ಶ್ರೀ ಕರುಣಾಕರ್ ಶೆಟ್ಟಿ ಕಲ್ಕೆ ಈಗಾಗಲೇ ಇಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ಶಶಿಕಲಾ ಪ್ರಭಾಕರಾಚಾರ್ಯ ಅಲೆವೂರು, ಇವರೆಲ್ಲ ನಮ್ಮ ಗೌರವ ಪ್ರಧಾನ ಮಾರ್ಗದರ್ಶಕರಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀ ಕಾಶಿನಾಥ್ ಶೆಣೈ ಕಲ್ಕೆ ಅಧ್ಯಕ್ಷರು ಸ್ವಾಗತ ಸಮಿತಿ, ಶ್ರೀ ರತ್ನಾಕರಾಚಾರ್ಯ ಶಿವಪುರ ಅಧ್ಯಕ್ಷರು ಆರ್ಥಿಕ ಸಮಿತಿ, ಶ್ರೀ ಖಜಾನೆ ಸುಕುಮಾರಾಚಾರ್ಯ ಮುನಿಯಾಲು ಪ್ರಧಾನ ಕಾರ್ಯದರ್ಶಿ, ಶ್ರೀ ಎಚ್ ರಾಜೇಶಾಚಾರ್ಯ ಮಠದಬೆಟ್ಟು ಕಾರ್ಯಾಧ್ಯಕ್ಷರು, ಶ್ರೀ ಕೇಶವಾಚಾರ್ಯ ಮುದ್ರಾಡಿ ಕೋಶಾಧಿಕಾರಿ, ಶ್ರೀ ರವೀಂದ್ರಾಚಾರ್ಯ ಪಕ್ಕಾಲು ಪೆರಡೂರು, ಶ್ರೀ ಜಯರಾಮಾಚಾರ್ಯ ಮೀಯಾರು ಕಾರ್ಯದರ್ಶಿಗಳು, ಹಾಗೆ ಸುಧಾಕರಾಚಾರ್ಯ ಬೆಳ್ತಂಗಡಿ, ಶ್ರೀ ಸಂಜೀವಾಚಾರ್ಯ ಸತ್ತಿಕಲ್ಲು ಮಾಣಿ, ಶ್ರೀ ಜಯರಾಮಾಚಾರ್ಯ ಹುತ್ತುರ್ಕೆ ಹೆಬ್ರಿ, ಶ್ರೀ ವಿಶ್ವನಾಥಾಚಾರ್ಯ ಕಲ್ಗೋಳಿ, ಶ್ರೀ ನಾರಾಯಣಾಚಾರ್ಯ ಕೊಂಜಾಡಿ, ಇವರೆಲ್ಲ ಉಪಾಧ್ಯಕ್ಷರುಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ದಾನಿಗಳಾದಂತಹ ಮುದ್ರಾಡಿ ಮಂಜುನಾಥ ಆಚಾರ್ಯ ತಾವು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಿಕೊಳ್ಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಹಾಗೆಯೇ ನಮ್ಮ ಸ್ವಾಗತ ಸಮಿತಿಯ ಕಾರ್ಯ ಅಧ್ಯಕ್ಷರು ದಯಮಾಡಿ ಮಂಜುನಾಥಾಚಾರ್ಯರಿಗೆ ಶಾಲನ್ನು ನೀಡಿ ಗೌರವಿಸಬೇಕನ್ನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಮಹಾದಾನಿಗಳಾದಂತಹ ಡಾಕ್ಟರ್ ಜಿ ರಾಮಕೃಷ್ಣಾಚಾರ್, ಆಡಳಿತ ನಿರ್ದೇಶಕರು, SKF ಎಲೆಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮೂಡುಬಿದ್ರಿ, ಗರ್ಭಗುಡಿಯ ಮಹಾದಾನಿಗಳು, ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀ ವಿಠಲ್ ಬೆಳಂದೂರು ಮಹಾದಾನಿಗಳು, ಬೆಂಗಳೂರು, ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರಾಜ್ಯ, ರಾಷ್ಟ್ರ ಹಾಗೂ ವಿದೇಶಗಳಿಂದಲೂ ಆಗಮಿಸಿದಂತಹ ಸಹಕರಿಸಿದಂತಹ ಎಲ್ಲ ಸದಸ್ಯ ಬಾಂಧವರಿಗೆ, ಕೊಡುಗೈ ದಾನಿಗಳಿಗೆ, ಈ ಅಭೂತಪೂರ್ವ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾದಂತಹ ಎಲ್ಲ ಸುಂದರ ಮನಸ್ಸಿನ ಭಜಕ ವೃಂದದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮವನ್ನು ಆರಂಭದಿಂದಲೂ ಅಂದರೆ 13ನೇ ತಾರೀಕಿನಿಂದಲೂ ಇಂದಿನವರೆಗೂ ಅತ್ಯಂತ ವಿಸ್ತಾರವಾಗಿ, ಅತ್ಯಂತ ಬೃಹತ್ತಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಸುದ್ದಿಯನ್ನು ಪಸರಿಸಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನ ಮತ್ತು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸ್ವಯಂ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಆಡಳಿತ ಧರ್ಮದರ್ಶಿಯವರು, ಆಡಳಿತ ಮಂಡಳಿಯ ಸದಸ್ಯರು, ಭಜಕ ವೃಂದದವರು, ಎಲ್ಲ ಭಜನಾ ಮಂಡಳಿಯ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಒಳ್ಳೆಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಪೊಲೀಸ್ ಉಪನಿರೀಕ್ಷಕರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ನ ಸದಸ್ಯರಿಗೆ, ವಿಶೇಷವಾಗಿ ಈ ಕಟ್ಟೆ ಗ್ರಾಮದ ಎಲ್ಲ ಬಂಧುಗಳಿಗೆ ನಾವು ಸ್ವಾಗತವನ್ನು ಬಯಸಿಕೊಂಡು, ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಸರ್ವರನ್ನ ಇಲ್ಲಿ ಹೆಸರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಸರು ಬಿಟ್ಟು ಹೋಗಲಿ ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮದಲ್ಲಿ ತಪ್ಪಾಗುವುದು ಸಹಜ. ಅಂತಹ ಪ್ರಮಾದವಶಾತ್ ಏನಾದರೂ ತಪ್ಪಾಗೋದಿದ್ರೆ ನಾವೆಲ್ಲ ಕ್ಷಮಿಸಬೇಕು. ನಿಮ್ಮೆಲ್ಲರ ಹೆಸರು ನಮ್ಮ ಮನಸ್ಸಿನಲ್ಲಿದೆ. ಆದ್ದರಿಂದ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿ ಗೌರವದಿಂದ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಒಂದು ಮಾತನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲಿ ಹಾಸನ, ಎಲ್ಲಿ ಈ ಕಾನನ, ಎಲ್ಲಿ ಹಾಸನ, ಎಲ್ಲಿ ಈ ಕಾನನ. ಈ ಕಾನನವನ್ನು ಇಷ್ಟೊಂದು ಸುಂದರವಾಗಿ ಮಾರ್ಪಾಡಿಸುವಲ್ಲಿ, ಈ ಸುಂದರವಾದಂತಹ ದೇವಗುಣವನ್ನು ನಿರ್ಮಿಸುವಲ್ಲಿ ನಮಗೆ ಪ್ರತ್ಯಕ್ಷ ದೇವರಾಗಿ ಕಾಣಿಸಿಕೊಂಡವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸುಜ್ಞಾನ ತೀರ್ಥ ಮಹಾಪ್ರಭುಗಳು. ಅವರು ನಿತ್ಯ ಸ್ಮರಣೀಯರು. ಆದ್ದರಿಂದ ಅವರನ್ನು ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಮಗೆ ಇನ್ನು ಮುಂದೆಯೂ ಕೂಡ ಅವರ ಮಾರ್ಗದರ್ಶನ ಸದಾ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸುವ ಮುನ್ನ ಬಹಳ ಸುಂದರವಾಗಿ ಮೊನ್ನೆಯ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡುತ್ತಿರುವಂತಹ ನಮ್ಮ ಮಿತ್ರರಾದಂತಹ ರಾಜೇಶಾಚಾರ್, ಪ್ರಕಾಶಾಚಾರ್ ಮತ್ತು ಪ್ರವೀಣ್ ಇವರೆಲ್ಲರಿಗೂ ಕೂಡ, ಹಾಗೆ ಭುವನೇಂದ್ರಾಚಾರ್ಯ ಇವರೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ತಪ್ಪಾದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ವಂದಿಸಿಕೊಂಡು ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ ಎಂದು ಅವಕಾಶಕ್ಕಾಗಿ ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಅದೇ ರೀತಿಯಾಗಿ AJSP ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಚಂದ್ರಶೇಖರ್ R ಕಾಂಟ್ರಾಕ್ಟರ್, ಚಂದ್ರಾಚಾರ್ ರೈಸ್ ಮಿಲ್ ತಾವು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಹಾಗಾದರೆ ಬಹಳಷ್ಟು ಸುದೀರ್ಘವಾದಂತಹ ಸ್ವಾಗತವನ್ನು ಮಾಡಿದಂತಹ ಶ್ರೀಯುತ PG ಆಚಾರ್ಯ ಹೆಬ್ರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಒಂದು ದೇವಾಲಯ ನಿರ್ಮಾಣ ಆಗುವ
ಪ್ರತಿಯೊಂದು ಹಂತವನ್ನು ಹಿನ್ನೆಲೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಮಾತನಾಡಲು ನಮ್ಮ ಮುಂದೆ ಬರ್ತಾ ಇರುವವರು ಈ ಒಂದು ದೇವಾಲಯದ ಗೌರವ ಮಾರ್ಗದರ್ಶಕರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕರ್ತರು ಆದಂತಹ ಹಿರಿಯ ನಿವೃತ್ತ ಶಿಕ್ಷಕರು ಶ್ರೀಯುತ ಕರುಣಾಕರ್ ಶೆಟ್ಟಿ ಕಚ್ಕೆ. ಶ್ರೀ ಓಂ ಗುರುಭ್ಯೋ ನಮಃ. ಓಂ ಶ್ರೀ ಅನ್ನಪೂರ್ಣೇಶ್ವರೈ ನಮಃ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಚ್ಕೆ ಇದರ ಅನ್ನಪೂರ್ಣೇಶ್ವರಿ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ ಜೊತೆಯಲ್ಲಿ ಶ್ರೀ ಗಣಪತಿ ದೇವರು ಹಾಗೂ ಆದಿಶಂಕರಾಚಾರ್ಯರ ದೇವರುಗಳ ಪ್ರತಿಷ್ಠಾಪನೆ ಈ ಸುಸಂದರ್ಭ, ಈ ಒಂದು ಶುಭ ದಿನ ಶುಭ ಗಳಿಗೆಯಲ್ಲಿ ಈ ದೇವಸ್ಥಾನ ಶಿಲಾಮಯವಾದಂಥ ದೇವಸ್ಥಾನ ಸದ್ಭಕ್ತರಿಗೆ ಸಮರ್ಪಣೆಯಾಗಿದೆ. ತತ್ಪ್ರಯುಕ್ತವಾಗಿ ಈ ಇಳಿ ಹೊತ್ತಿನಲ್ಲಿ ಈ ದೇವಸ್ಥಾನ ಲೋಕಾರ್ಪಣೆಯಾದ ಪ್ರಯುಕ್ತ ಧಾರ್ಮಿಕ ಸಭೆ, ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದವರು, ಇದರ ಘನ ಅಧ್ಯಕ್ಷತೆಯನ್ನು ನಿರ್ವಹಿಸಿದವರು ಪರಮಪೂಜ್ಯ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರು, ಶ್ರೀ ವಿಶ್ವಕರ್ಮ ಜಗದ್ಗುರುಪೀಠ ಅರೆಮಂಗದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಶಾಖಾ ಮಠ ಕಚ್ಕೆ ಇವರ ಪಾದಾರವಿಂದಗಳಿಗೆ ಪೊಡಬಟ್ಟು ಈಶಾ ವಿಠ್ಠಲದಾಸ ಸ್ವಾಮೀಜಿ ಸಾಂದೀಪಿನಿ ಸೇವಾಶ್ರಮ ಕೇಮಾರು ಇವರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿ ಸಾವಿತ್ರಿಪೀಠ ಒಡ್ನಾಳು ಇವರ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ಯರದಂಡಕಾಪುರ ಶಹಪುರ ಇವರ ಪದತಲಗಳಿಗೆ ವಂದಿಸಿಕೊಳ್ಳುತ್ತಾ ರಾಮಚಂದ್ರ ಮಹಾಸ್ವಾಮಿಯವರು ಈಶ್ವರಮಠ ಸಿಂದಗಿ ಇವರನ್ನು ಭಕ್ತಿಪೂರ್ವಕವಾಗಿ ನಮಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಆಢ್ಯ ಅಭ್ಯಾಗತರೇ, ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಈ ಧಾರ್ಮಿಕ ಸಭೆಯಲ್ಲಿ ಈ ಧಾರ್ಮಿಕ ನುಡಿಗಳನ್ನು ಆಲೈಸಲಿಕ್ಕೆ ಕುಳಿತುಕೊಂಡಿರುವಂಥ ಎಲ್ಲ ಸಮಸ್ತ ಭಗವದ್ ಭಕ್ತರೇ, ಪತ್ರಿಕಾ ಮಾಧ್ಯಮದವರೇ, ಹಾಗೆ ಇಂದು ಮೊನ್ನೆ 14ರಿಂದ ಈ ತನಕ ವೇದ ಘೋಷಗಳೊಡನೆ ಮಂತ್ರೋಚ್ಚಾರಣೆಯೊಂದಿಗೆ ಶಿಲಾ ಪ್ರತಿಮೆಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಂಥ ಶ್ರೀ ಪುರೋಹಿತರಾದಂಥ ಶ್ರೀ ವಿಶ್ವನಾಥ ಪುರೋಹಿತರು ಹಾಗೂ ವೈದಿಕ ಬಳಗದವರೇ, ಇಲ್ಲಿ ನೆರೆದಂಥ ಎಲ್ಲ ಊರ ಪರಮೂರ ಬಂಧು ಭಗಿನಿಯರೇ, ಒಂದು ಮಾತಿದೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಯಾವುದೇ ಧರ್ಮವಿರಲಿ, ಯಾವುದೇ ಜಾತಿ ಇರಲಿ, ಆರಾಧಿಸುವ ಸೂತ್ರ ಯಾವುದೇ ಇರಲಿ, ಅದು ಸೇರುವುದು ಕಡೆ ಅಂದರೆ ಭಗವಂತನ ಕಡೆಗೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸುತ್ತಾ, ನಾನೀ ದೇವಸ್ಥಾನದ ನಿರ್ಮಾಣ ಸಮಿತಿಯ ಒಬ್ಬ ಸದಸ್ಯನಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡಿಸುವರೆ ಬಂದಂಥ ನಡೆದಂಥ ವಿಚಾರಗಳನ್ನು ಈ ಸಭೆಯ ಮುಂದೆ ನಾನು ತಿಳಿಸುವಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಯವರ ಮೂಲಕ ನಮ್ಮ ಸಮಿತಿಯವರು, ನಿರ್ಮಾಣ ಸಮಿತಿಯವರು ನನಗೆ ಒಪ್ಪಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಸ್ವಾಮೀಜಿಯವರು ಈ ಕಚ್ಕೆ ಎಂಬ ಈ ನೆಲಕ್ಕೆ ಸುಮಾರು 12 ವರ್ಷಗಳಿಂದ ಹಿಂದೆ ಪಾದಾರ್ಪಣೆ ಮಾಡಿದರು. ಕಾರಣ, ಈ ಕಚ್ಕೆ ಎಂಬಲ್ಲಿ ಈ ನೆಲದಲ್ಲಿ ಸ್ಥಳದಾನಿಗಳಾದಂಥ
ಶ್ರೀ ಕೃಷ್ಣ ಶೆಟ್ಟರು ಹಾಗೂ ಶ್ರೀ ಶ್ರೀಧರ್ ಕಾಮತ್ರು ಇವರ ಕುಟುಂಬದವರಿಗೆ ಸಾಕಷ್ಟು ಕಷ್ಟ ನಷ್ಟಗಳು ಉಂಟಾದವು. ಬಹಳ ಅದರ ಪರಿಹಾರಕ್ಕಾಗಿ ಬೇರೆ ಬೇರೆ ತಂತ್ರಗಳನ್ನು, ಬೇರೆ ಬೇರೆ ಜ್ಯೋತಿಷ್ಯರನ್ನು ಕೇಳಿಕೊಂಡ್ರು, ಪರಿಹಾರ ರೂಪದಲ್ಲಿ ಪಡ್ಕೊಂಡ್ರು ಕೂಡ ಅವರಿಗೆ ಆ ನಷ್ಟಗಳು ಕಷ್ಟಗಳು ಕಡಿಮೆ ಆಗಲಿಲ್ಲ. ಆಗ ಅವರಲ್ಲಿ ಮತ್ತೊಬ್ಬರು ಶ್ರೇಷ್ಠರಾದ ಪುರೋಹಿತರು ಹೇಳಿದ್ರಂತೆ, ನಿಮ್ಮ ಕಷ್ಟ ನಷ್ಟಗಳು ಪರಿಹಾರ ಆಗಬೇಕಾದ್ರೆ ಸ್ವಾಮೀಜಿಯವರಲ್ಲಿ ಬೇಡಿಕೊಳ್ಳಿ, ಅವರು ಇಲ್ಲಿ ಬಂದು ಇದಕ್ಕೆ ದೇವಸ್ಥಾನ ಕಟ್ಟಿ ನಿಮಗೆ ಇಲ್ಲಿ ದೇವಿಯನ್ನು ಉಪಾಸನೆ ಮಾಡಿದಾಗ ನಿಮ್ಮ ಕಷ್ಟ ನಷ್ಟಗಳು ದೂರವಾಗುತ್ತದೆ ಅಂತ ಸೂಚಿಸಿದ್ರಂತೆ. ಆ ಸೂಚನೆ ಮೇರೆಗೆ ಹಲವಾರು ಬೇರೆ ಬೇರೆ ಮಠದ ಸ್ವಾಮಿಗಳನ್ನು ಅವರು ಸಂಧಿಸಿದರು. ಅವರಿಗೆ ಸಕಾರಾತ್ಮಕವಾದ ಉತ್ತರ ಸಿಕ್ಕಲಿಲ್ಲ. ಕೊನೆಗೆ ಮಿಯಾರು ನರಸಿಂಹಾಚಾರ್ಯರು ಇವರು ಅಕಸ್ಮಾತ್ ಭೇಟಿಯಾದಾಗ ನಮ್ಮ ವಿಶ್ವಕರ್ಮ ಸಮಾಜದ ಒಬ್ಬರು ಸ್ವಾಮೀಜಿಯವರಿದ್ದಾರೆ, ಅರಮಾದನಹಳ್ಳಿ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಯವರು, ಅವರನ್ನು ಭೇಟಿಯಾಗಿ ಈ ಸಮಸ್ಯೆಯನ್ನು ಕೇಳೋಣ ಅಂತ ಹೇಳಿದ್ರಂತೆ. ಆದ್ದರಿಂದ ಅವರ ಒಡಗೂಡಿ ನಮ್ಮ ಸ್ವಾಮೀಜಿಯವರನ್ನು ಭೇಟಿಯಾಗಿ ತಮ್ಮ ಕಷ್ಟಗಳನ್ನು ಪರಿಹರಿಸಬೇಕು, ನಮ್ಮ ಈ ನೆಲದಲ್ಲಿ ಏನೋ ಒಂದು ದೈವಿ ಶಕ್ತಿ ಇದೆ, ಇಲ್ಲಿ ದೇವಿಯ ಗುಡಿಯನ್ನು ಕಟ್ಟಿ ಈ ಒಂದು ನಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಬೇಕು ಅಂತ ಪ್ರಾರ್ಥಿಸಿಕೊಂಡರಂತೆ. ಆಗ ಅವರಿಗೆ ಭಾಳ ಆಶ್ಚರ್ಯ ಆಯಿತು. ಈ ಒಂದು ಕರಾವಳಿ ಭಾಗದ ಪರಿಚಯ ಅವರಿಗಷ್ಟಿಲ್ಲ. ಆದರೂ ಆ ಭಕ್ತರ ಕೋರಿಕೆ ಒಮ್ಮೆಲೆ ತಿರಸ್ಕರಿಸಬಾರದೆಂದು ಒಂದು ಸಮಾಧಾನಕರವಾದ ಸಕಾರಾತ್ಮಕವಾದ ಭಾವನೆಯನ್ನು ತಳೆದರು. ಅಂದು ಬಾರ್ಕೂರು ಕಾಳಿಕಾಂಬಾ ದೇವಸ್ಥಾನದ ಉತ್ಸವಕ್ಕೆ ಬಂದವರು ಅಲ್ಲಿ ತಂಗಿದಾಗ ಮತ್ತೊಮ್ಮೆ ನಮ್ಮ ಸ್ಥಳದಾನಿಗಳು ಭೇಟಿಯಾದರು. ಆ ವಿಷಯವನ್ನು ಉಚ್ಚರಿಸಿದರು. ಹೀಗೆ ಅವರಲ್ಲಿ ನಿದ್ರೆಯಿಂದ ಜಾರುವಾಗ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇವರ ಮನಸ್ಸನ್ನು ಬಡಿದೆಬ್ಬಿಸ್ತಂತೆ. ಹೋಗು, ಭಕ್ತರು ಕರೀತಾರೆ, ಅಲ್ಲಿ ದೇವಸ್ಥಾನ ನಿರ್ಮಿಸು ಎಂಬುದಾಗಿ. ಅದೇ ರೀತಿಯಲ್ಲಿ ಹಲವು ಸಮಯದ ಮೇಲೆ ನಮ್ಮ ಸ್ಥಳದಾನಿಗಳ ವಿಷಯವನ್ನು ತಿಳಿಸಿ ಈ ಸ್ಥಳಕ್ಕೆ ಪಾದಾರ್ಪಣೆ ಮಾಡಿದರು. ಇದು ಸುಮಾರು 12 ವರ್ಷಗಳ ಹಿಂದೆ. ಇಲ್ಲಿ ಬರುವಾಗ ಸುತ್ತ ಮುತ್ತ ಎತ್ತ ನೋಡಿದರೂ ಎತ್ತರದ ಮರಗಳಿಂದ ಆವೃತವಾದಂಥ ಈ ಕಾನನದ ಈ ಪ್ರದೇಶ, ಹಚ್ಚ ಹಸುರನೆಯ ಪ್ರದೇಶ ಇವರಿಗೆ ಒಂದು ರೀತಿಯ ವಿಸ್ಮಯ ಕಾಣಿತು. ಜನವಸತಿ ಇಲ್ಲ, ಸರಿಯಾದ ಮಾರ್ಗ ಇಲ್ಲ. ಆದರೆ ಮಹಾ ತಪಸ್ವಿಗಳಾದ ಇವರು ಜ್ಞಾನಕ್ಕೆ ಹೊಳೆಯಿತು. ಈ ನೆಲಕ್ಕೆ ಪಾದಾರ್ಪಣೆ ಮಾಡಿದಾಗ ಇಲ್ಲಿ ಏನೋ ಒಂದು ವಿಶೇಷವಾದ ಒಂದು ಶಕ್ತಿ ಅಡಗಿದೆ, ಅದನ್ನು ಸರಿಪಡಿಸಬೇಕು. ಅಂದರೆ ಯಾವ ಶಕ್ತಿ ಎಂಬುದನ್ನು ತಿಳಿದು ದೇವಸ್ಥಾನವನ್ನು ಗುಡಿಯನ್ನು ನಿರ್ಮಿಸಬೇಕು ಎಂಬುದಾಗಿ ನಿರ್ಧರಿಸಿದಂತೆ ನಮ್ಮ ಕೆಲವರನ್ನು, ಇಲ್ಲಿ ಯಾವಾಗ ಹೆಚ್ಚು ಜನರ ಒಡನಾಟ ಅವರಿಗಿರಲಿಲ್ಲ, ನಾನು ಸ್ಥಳದಾನಿಗಳಾದ ಶ್ರೀಧರ್ ಕಾಮತ್ ಮತ್ತು ಕೃಷ್ಣ ಶೆಟ್ಟಿ, ಹಾಗೆ ಬೆಳವೆ ಕೇಶವಾಚಾರ್ಯ, ಮತ್ತು ಕೆಲವು ಕೆಲವು ಈ ಪರಿಸರದ ವಿಶ್ವಕರ್ಮ ಸಮಾಜದ ಪ್ರಮುಖರು, ಇವರೆಲ್ಲ ಒಂದುಗೂಡಿ ಒಂದು ಸಮಿತಿಯನ್ನು ರಚಿಸಿಕೊಂಡೆವು. ಹಾಗೆ ಅಷ್ಟಮಂಗಲ ಪ್ರಶ್ನೆಯನ್ನು ಕೂಡ ಈ ನೆಲದಲ್ಲಿಟ್ಟೆವು. ಸ್ವಾಮೀಜಿಯವರ ಮುಖಾಂತರ ಆ ಕಾರ್ಯ ನಡೆಯಿತು. ಆಗ ಅಲ್ಲಿ ತಿಳಿದು ಬಂದಂತೆ ಆದಿಶಂಕರಾಚಾರ್ಯರು ಕೇರಳದಿಂದ ಕೊಲ್ಲೂರಿಗೆ ಹೋಗುವಾಗ ಈ ಒಂದು ನೆಲದಲ್ಲಿ ನಿಂತು ಉಪಾಸನೆಯನ್ನು ಮಾಡಿದಂಥ ಸ್ಥಳ, ಭಿಕ್ಷೆಯನ್ನು ಬೇಡಿದಂಥ ಸ್ಥಳ, ಇದು ಪವಿತ್ರವಾದ ಸ್ಥಳ. ಆ ಅಗೋಚರವಾದ ಶಕ್ತಿ ಭೂಗರ್ಭದಲ್ಲಿ ಅಡಗಿದೆ ಎಂಬುದಾಗಿ ತಿಳಿದು ಬಂತಂತೆ. ಆಗ ಇಂಥ ಒಂದು ಮಹತ್ ಕಾರ್ಯ ಮಾಡುವುದಂದರೆ ಅಷ್ಟು ಸುಲಭವೇ? ಬಹಳಷ್ಟು ಭಕ್ತರನ್ನು ಒಗ್ಗೂಡಿಸಿದರು. ಆಗ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬೇಕಷ್ಟು ನಮ್ಮ ಸಮಿತಿಯವರು ಒದ್ದಾಡಿದರು. ಆ ನೆಲೆಯಲ್ಲಿ ಇಂದು ಕಕ್ಕೆ ಈ ಒಂದು ಊರು ಸೌಂದರ್ಯಭರಿತವಾದ ಹೂ, ಸುಗಂಧದ ಜೊತೆಗೆ ಪರಿಮಳವನ್ನು ಬೀಸಿದಂತೆ ಇಂದು ಆ ಸಾರ್ಥಕತೆಯನ್ನು ಈ ಶಿಲಾಮಯ ದೇವಸ್ಥಾನ ಉದ್ಘಾಟನೆಯ ದಿನದಂದು ಪಡೆಯಿತು. ಇಲ್ಲಿಯ ಭಕ್ತರು ಈ ಬಗ್ಗೆ ಧನ್ಯತಾ ಭಾವದಿಂದ ನಾವು ಕೃತಕೃತ್ಯತೆಯ ಲೋಕದಲ್ಲಿ ವಿವರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರಾದವರು ನಮ್ಮ
ಶಿವಶುಜ್ಞಾನ ಸ್ವಾಮೀಜಿಯವರು. ಇವರು ಇಲ್ಲಿ ಬರುವ ಭಕ್ತರ ಬೇಡಿಕೆಗಳು ಏನು ಎನ್ನುವುದನ್ನು ತಿಳಿದುಕೊಂಡು ಅದಕ್ಕೆ ತನ್ನಿಂದಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ, ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಅದೆಷ್ಟೋ ಜನ ಅವರ ಮಾರ್ಗದರ್ಶನ ಆಶೀರ್ವಾದವನ್ನು ಪಡೆದಿದ್ದಾರೆ. ಬಹಳ ತಮ್ಮ ಬಯಕೆಯನ್ನು ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಅಂಥ ಒಂದು ಮಹಾನ್ ಶಕ್ತಿಯುಳ್ಳ ತಪಸ್ವಿಗಳಾದ ನಮ್ಮ ಶಿವಶುಜ್ಞಾನ ಸ್ವಾಮೀಜಿಯವರ ಈ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡುವುದಂತ ತೀರ್ಮಾನವಾಯಿತು. ಆದರೂ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಆರೂಢದ ಪ್ರಶ್ನೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವರೆ ಸ್ವಾಮೀಜಿಯವರು ಇಲ್ಲಿ ತಂಗಬೇಕು, ಉಪಾಸನೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ಇಲ್ಲಿ ನಡೆದಾಗ ಅಲ್ಲಿ ನಿಮ್ಮ ದೇವಸ್ಥಾನದ ನಿರ್ಮಾಣದ ಕೆಲಸಕ್ಕೆ ಸುಲಭವಾಗ್ತದೆ ಎನ್ನುವಂಥ ಪ್ರಶ್ನೆಯಲ್ಲಿ ಕಂಡು ಬಂದಂಥ ವಿಚಾರ. ಆಗ ಬಹಳ ಸ್ವಾಮೀಜಿಯವರಿಗೆ ಇಲ್ಲಿ ಎಲ್ಲಿ ತಂಗಲಿಕ್ಕೆ ಎಲ್ಲಿದೆ, ಸ್ಥಳ ಎಲ್ಲಿದೆ, ಇಲ್ಲಿ ಮನೆಗಳು ಸಹ ಇಲ್ಲ. ಒಂದು ಸಲ ಬಂದವರು ಈ ಶಾಲೆಯಲ್ಲಿ ತಂಗಿದ್ರು. ಕಡೆಗೆ ನಾನು ಒಂದಿಷ್ಟೇ ಹೇಳಿದೆ, ಸ್ವಾಮೀಜಿಯವರ ಇಲ್ಲಿ ಹೆಚ್ಚಿನವರು ಪರಿಚಯ ಇಲ್ಲ, ನಿಮ್ಮ ಇಲ್ಲಿ ಎಲ್ಲ ಕೆಲವರು ವಿಶ್ವಕರ್ಮ ಸಮಾಜದವರಿದ್ದಾರೆ, ಅವರನ್ನೆಲ್ಲ ಕರೆದು ಒಂದು ಸಭೆ ಸೇರಿಸಿ ವಿಶ್ವಕರ್ಮ ಸಮಾಜದವರಿಂದ ಒಂದು ನಿಮ್ಮ ತಂಗಲಿಕ್ಕೆ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗಲಿಕ್ಕೆ ಒಂದು ಮಠವನ್ನು ರಚಿಸಿಕೊಳ್ಳುವರೆ ಒಂದು ನಿಮ್ಮ ಕೋರಿಕೆಯನ್ನು ತಿಳಿಸಿ ಅಂತ ಹೇಳಿದಾಗ, ಮಂಡಿಸಿ ಅಂತ ಹೇಳಿದಾಗ ಸಭೆಯನ್ನು ವಿಶ್ವಕರ್ಮ ಸಮಾಜದವರ ಸಭೆಯನ್ನು ಇದೇ ನರಸಿಂಹಾಚಾರ್ಯವರ ಮನೆಯಲ್ಲಿ ಕರೆದರು. ಹಲವಾರು ಊರ ಪರವೂರ ಮುಖಂಡರೆಲ್ಲ ಸೇರಿದರು. ಸ್ವಾಮೀಜಿಯವರ ಮಾತಿಗೆ ಶಿರಸ ಒಪ್ಪಿದ್ರು. ಕೇವಲ 4 ತಿಂಗಳ ಒಳಗೆ ಈ ಭವ್ಯವಾದ ಸುಂದರವಾದ ಸುಭದ್ರವಾದಂಥ ಈ ಸ್ವಾಮೀಜಿಯವರ ಮಠ ಉದ್ಘಾಟನೆಗೊಂಡಿತು. ಅದೇ ವರ್ಷ ಸ್ವಾಮೀಜಿಯವರ 37ನೇ ಚಾತುರ್ಮಾಸ ವ್ರತಾನುಷ್ಠಾನವು ಈ ಒಂದು ಕೇಂದ್ರದಲ್ಲಿ ನಡೆಯಿತು. ಇದು ಸೋಜಿಗ. ಈ ವ್ರತಾನುಷ್ಠಾನದ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬಂದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಇಲ್ಲಿ ದೇವಸ್ಥಾನದ ನಿರ್ಮಾಣದ ಬಗ್ಗೆಯೂ ಕೂಡ ಬಹಳಷ್ಟು ಕುತೂಹಲದಿಂದ ತಿಳಿದುಕೊಂಡರು. ಅದಕ್ಕೆ ತಮ್ಮ ನೆರವನ್ನು ನೀಡುತ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟರು. ಚಾತುರ್ಮಾಸ ವ್ರತಾನುಷ್ಠಾನವು ಸ್ವಾಮೀಜಿಯವ್ರದ್ದು ಬಹಳ ಅದ್ದೂರಿಯಿಂದ ನಡೆಯಿತು. 37ನೇ ಚಾತುರ್ಮಾಸ. ಹಾಗೆ ಇದಕ್ಕೆ ಸ್ಥಳದಾನಿಗಳು ಸ್ವಾಮೀಜಿಯವರಿಗೆ ರಿಜಿಸ್ಟ್ರಿ ಮೂಲಕ ದಾನ ಮಾಡಿದರು. ಸ್ವಾಮೀಜಿಯವರಿಗೆ ದಾನವಾಗಿ ನೀಡಿದಂಥ ಈ ಸ್ಥಳದಲ್ಲಿ ಬಹಳಷ್ಟು ಸ್ವಾಮೀಜಿಯವರು ಬಂದಂಥ ದುರಿತಗಳನ್ನು ದೂರ ಮಾಡುವುದಕ್ಕಾಗಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು, ದುರ್ಗಾ ನಮಸ್ಕಾರ, ಉಪಾಸನೆ, ಭಜನೆ ಇತ್ಯಾದಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಇಲ್ಲಿ ನಡೆಸಿದರು. ದೈವಿ ಶಕ್ತಿ ಮತ್ತಷ್ಟು ಈ ನೆಲದಲ್ಲಿ ಹೆಚ್ಚಾಯಿತು. ಆಗ ಇದರಲ್ಲಿ ಈ ನಮ್ಮ ಸಮಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿದರು. ಅಲವಿಯೂರು ಯೋಗೀಶಾಚಾರ್ಯರವರು, ಸಾಹೇಬ್ರಕಟ್ಟೆ ರಾಘವೇಂದ್ರಾಚಾರ್ಯರವರು, ಹಾಗೆ ಬಂಡಿಮಠ ಶ್ರೀಧರಾಚಾರ್ಯರವರು, ಚಿತ್ತೂರು ಪ್ರಭಾಕರಾಚಾರ್ಯರವರು, ಆಮೇಲೆ ಮಾರಾಳಿ ರವಿಚಂದ್ರಾಚಾರ್ಯರವರು, ಹಾಗೆ ನಮ್ಮ ಪರವೂರಿನ ಅನೇಕ ಸಮಸ್ತ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ನಮ್ಮ ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳಾದ ಸಂತೋಷ್ ಹೆಗಡೆ ಅವರನ್ನು ಕೂಡ ಅಧ್ಯಕ್ಷರನ್ನಾಗಿ ಮಾಡಿ, ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಪುನಃ ದೇವಸ್ಥಾನ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಈ ಸಂದರ್ಭ ನಮ್ಮ ಮೂಡುಬಿದ್ರೆಯ ಖ್ಯಾತ ಉದ್ಯಮಿಯಾದಂಥ ರಾಮಕೃಷ್ಣಾಚಾರ್ಯವರು ಶಿಲಾಮಯ ದೇವಸ್ಥಾನಕ್ಕೆ ಶಿಲಾಮಯವಾದ ಗರ್ಭಗುಡಿಯನ್ನು ನನ್ನ ಹಣದಿಂದ ದಾನವಾಗಿ ಕೊಡ್ತೇನೆ, ಅದರ ಖರ್ಚನ್ನು ಸಂಪೂರ್ಣವಾಗಿ ನಾನು ನಿರ್ವಹಿಸ್ತೇನೆ ಎಂಬುದಾಗಿ ನಮಗೆ ಧೈರ್ಯ ಕೊಟ್ಟರು. ಜೊತೆಯಲ್ಲಿ ತೀರ್ಥಬಾವಿಯನ್ನು ನೇಜಾರಿನ ವಿಶ್ವನಾಥರಾವ್ ವಾದ್ರಾಜರಾವ್ ಅವರು ಇಲ್ಲಿ ನಿರ್ಮಿಸಿಕೊಟ್ರು. ಹೀಗೆ ದೇವಸ್ಥಾನದ ಕೆಲಸ ಇಲ್ಲಿ
ನಡೀತಾ ಬಂತು. ಅದನಂತರ ಕೊರೋನಾ ಎನ್ನುವಂಥ ಮಹಾಮಾರಿ ಅಪ್ಪಳಿಸಿತು. ಹಾಗೆ ದೇವಸ್ಥಾನದ ಕೆಲಸಗಳೆಲ್ಲ ಹಿನ್ನಡೆ ಆಗ್ತಾ ಬಂತು. ಜೊತೆಯಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ಸುಳಿಗೆ ಸಿಕ್ಕಿ ಕೆಲಸ ಮತ್ತಷ್ಟು ಕುಂಠಿತವಾಯಿತು. ದೇವಸ್ಥಾನದಲ್ಲಿ ಮಠದ ಪೂಜೆ ಕೂಡ, ನಿತ್ಯ ಪೂಜೆ, ದೀಪ ಇಡುವಂಥ ಪೂಜೆ ಕೂಡ ನಿಂತು ಹೋಯಿತು. ಕಾಲ ಕೂಡಿ ಬರಲಿಲ್ಲ. ದೇವಸ್ಥಾನ ನಿರ್ಮಾಣ ಆಗುವ ಹಂತದಲ್ಲಿ ಇಂಥ ಅವ್ಯವಸ್ಥಿತವಾಗಿ ಕೊಂಡಾಗ ನಮಗೆಲ್ಲ ಬಹಳ ನೋವುಗಳು. ಯಾಕೆಂದರೆ ದೇವಸ್ಥಾನದ ನಿರ್ಮಾಣ ಆಗ್ತಾ ಇದೆ, ಇಂಥ ಕಷ್ಟ, ಇಂಥ ಒಂದು ಹಿನ್ನಡೆ ಆಗ್ತಾ ಇದೆಯಲ್ಲ ಅಂತ ಭಾಳ ನಾವು ಸ್ವಾಮಿಗಳಲ್ಲಿ ನಮ್ಮ ಒಂದು ದುಗುಡವನ್ನು ತೋರಿಕೊಂಡು, ಆಗ ಸ್ವಾಮೀಜಿಯವರು ನಮಗೆ ಹೆದರಬೇಡಿ, ದೇವಿ ಮಾಡಿಸಿಕೊಳ್ತಾನೆ ಅಂತ. ನನಗೊಂದು ಮಾತು ನೆನಪು ಬರ್ತದೆ, ಗುರುವಿಂಗು ದೈವಕ್ಕೂ ಹಿರಿದು ಅಂತರ ಉಂಟು, ಗುರುತೋರ್ಪ ದೈವ ದಡೆಗಳನ್ನು ದೈವತಾ ಗುರುವ ತೋರ್ಪುದೇ. ಹಾಗೆ ನಮ್ಮ ದೈವತ್ವದೆಡೆಗೆ ತೋರಿಸುವಂಥ ಮಾರ್ಗವನ್ನು ತೋರಿಸುವಂಥ ಸ್ವಾಮೀಜಿಯವರ ಧೈರ್ಯ ನಮ್ಮ ಸಮಿತಿಯವರಿಗೆ ಆ ಸಂದರ್ಭದಲ್ಲಿ ಬಿತ್ತು. ಅವರ ಒಂದು ಧೈರ್ಯದಿಂದ ಮತ್ತೊಮ್ಮೆ ನಮ್ಮ ರಾಮಕೃಷ್ಣಾಚಾರ್ಯವರು ಮೂಡುಬಿದ್ರೆಯವರು ಈ ನಿರ್ಮಾಣ ಸಮಿತಿಗೆ ಪುನಃ ಕಟ್ಟಡ ನಿರ್ಮಾಣ ಸಮಿತಿ ಚಾಲನೆ ನೀಡಿದರು. ಹೊಸ ಸಮಿತಿ ರಾಜೇಶಾಚಾರ್ಯ ಮಠದ ಬೆಟ್ಟು ಹೆಬ್ರಿ, ಹಾಗೆ ಅನೇಕ ಈಗಿನ ಸಮಿತಿಯ ಪ್ರಮುಖರು, ನಾನು ಕೂಡ ಅದರಲ್ಲಿದ್ದೆ, ನಮ್ಮ ಕಾಶಿನಾಥ ಶೆಣಿಯವರಿದ್ದಾರೆ. ನಾವೆಲ್ಲ ಒಂದು ಗೂಡಿ ಪುನಃ ದೇವಸ್ಥಾನದ 3ನೇ ಬಾರಿ ದೇವಸ್ಥಾನದ ನಿರ್ಮಾಣಕ್ಕೆ ನಾವು ಪ್ರಕ್ರಿಯೆಗೆ ಪ್ರಾರಂಭಿಸಿದೆವು. ಇಂಥ ಒಂದು ಪ್ರಕ್ರಿಯೆ ಪ್ರಾರಂಭಿಸುವಾಗ ಇಲ್ಲಿ ಮತ್ತಷ್ಟು ಇಲ್ಲಿ ಏನೋ ಅಪಪ್ರಚಾರ ಆಗಿದೆ, ಇಲ್ಲಿ ದೇವಸ್ಥಾನ ಆಗುವುದಿಲ್ಲ, ಹಾಗಾಗಿದೆ ಹೀಗಾಗಿದೆ ಅಂತ. ಅದೇ ಸಂದರ್ಭದಲ್ಲಿ ಸ್ವಾಮೀಜಿಯವರ 41ನೇ ಚಾತುರ್ಮಾಸ ವ್ರತಾನುಷ್ಠಾನದ ಕಾರ್ಯಕ್ರಮ ಕಲ್ಗೋಳಿ ವಿಶ್ವನಾಥಾಚಾರ್ಯರ ಅಧ್ಯಕ್ಷತೆಯಲ್ಲಿ ಉಪಸಮಿತಿಗಳನ್ನೆಲ್ಲ ರಚಿಸಿಕೊಂಡು ಆ 37ನೇ ಚಾತುರ್ಮಾಸ ವ್ರತಾನುಷ್ಠಾನಕ್ಕಿಂತ ಮಿಗಿಲಾಗಿ ಅಷ್ಟೊಂದು ಅತ್ಯಂತ ಅದ್ಧೂರಿಯಾಗಿ ನಮ್ಮ ಚಾತುರ್ಮಾಸ ಸಮಾರಂಭ ಸ್ವಾಮೀಜಿಯವರದಲ್ಲಿ ನಡೆಯಿತು, ವ್ರತಾನುಷ್ಠಾನ. ಆಗ ಊರ ಪರವೂರ ಭಕ್ತರಿಗೆ ಬಹಳಷ್ಟು ಹುಮ್ಮಸ್ಸಾಯಿತು. ನಾವು ಕೂಡ ಅಳಿಲ ಸೇವೆಯನ್ನು, ನಮ್ಮಿಂದಾದಂಥ ಸೇವೆಯನ್ನು ಈ ದೇವಸ್ಥಾನ ನಿರ್ಮಾಣಗೊಳ್ಳುವರೆ ಕೈ ಜೋಡಿಸಬೇಕೆನ್ನುವಂಥ ಒಂದು ಉತ್ಸುಕತೆ ಬಂಧುಗಳೇ. ಆಗ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಹಳಷ್ಟು ದಾನಿಗಳ ನೆರವು ಬಂತು. ಅದನ್ನು ಕೆಲವರನ್ನು ಮಾತ್ರ ನಾನಿಲ್ಲಿ ನೆನಪಿಸ್ತಾ ಇದ್ದೇನೆ. ಯಾಕಂದರೆ ಇದು ದಾನಿಗಳು ಬಹಳಷ್ಟಿದ್ರು, ಅಲ್ಲಿ ದೊಡ್ಡ ದೊಡ್ಡ ದಾನಿಗಳನ್ನು ನಾನು ಇಲ್ಲಿ ಪ್ರಾಮುಖ್ಯವಾಗಿ ನೆನಪಿಸಲೇಬೇಕು. ದೇವಸ್ಥಾನದ ಗರ್ಭಗುಡಿಗೆ ನಮ್ಮ SKF ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ರಾಮಕೃಷ್ಣಾಚಾರ್ಯ ಅವರು ಸಂಪೂರ್ಣವಾಗಿ ಶಿಲಾಮಯದ ಗರ್ಭಗುಡಿಯ ವೆಚ್ಚವನ್ನು ತಾನು ಭರಿಸುತ್ತೇನೆ ಎನ್ನುವುದಾಗಿ ಕಾರ್ಯೋನ್ಮುಖರಾದರು. ಹಾಗೆ ಮಂಟಪದ ಕೆಲಸವನ್ನು ಕೂಡ ದಾನಿಗಳು ಅದನ್ನು ಕೂಡ ನಿರ್ವಹಿಸಿದರು. ಅವರು ಅದಕ್ಕೆ ಎಷ್ಟೇ ಆಗಲಿ ನಾನಿದ್ದೇನೆ, ಅದನ್ನು ನಿರ್ವಹಿಸಿ ಅಂತ ಹೇಳಿದ್ರು. ನನಗೆ ಹೆಸರು ನೆನಪಾಯಿತು, ಇವರ ಮಂಜುನಾಥ ಆಚಾರ್ಯ. ನಾನು ಬರ್ಕೊಂಡು ಬಂದೆ, ಅದು ಸ್ವಲ್ಪ ಹಿಂದೆ ಬಂದಾಯಿತು. ಮಂಜುನಾಥ ಆಚಾರ್ಯವರು ಸ್ವಲ್ಪ ತೀರ್ಥಮಂಟಪದ ದಾನಿಗಳಾಗಿ ನಮಗೆ ಸಹಕರಿಸಿದರು. ಆಚಾರ್ಯ ದೇವರ ಗುಡಿಗೆ ತಾಮ್ರದ ಹೊದಿಕೆಯನ್ನು ವಿಠಲ್ ಬೆಳಂದೂರು ಇವರು ತಾನು ಅದರ ಸಂಪೂರ್ಣ ಖರ್ಚನ್ನು ನಿರ್ವಹಿಸ್ತೇನೆ ಎನ್ನುವುದಾಗಿ ಮುಂದೆ ಬಂದರು. ಜೊತೆಯಲ್ಲಿ ದೇವಸ್ಥಾನದ ಸುತ್ತ ಪೌಳಿಗೆಗೆ ಮಾಡಿಗೆ ಹಂಚನ್ನು ಶಿವಪುರ ರತ್ನಾಕರಾಚಾರ್ಯ ಮತ್ತು ಸಹೋದರರು ಹಾಳೆಬೆಟ್ಟು ಶಿವಪುರ ಇವರು ತಾನು ಅದರ ಖರ್ಚನ್ನು ದಾನ ರೂಪದಲ್ಲಿ ನೀಡ್ತೇನೆ ಅಂತ ಆಶ್ವಾಸನೆ ಕೊಟ್ಟರು. ಹಾಗೆ ಸುತ್ತ ಪೌಳಿಗೆಗೆ ಗ್ರಾನೈಟನ್ನು ವಸಂತ ಮುರಳೀಧರಾಚಾರ್ ಬೆಂಗಳೂರು ಇವರು ಕೂಡ ತನ್ನ ಸೇವೆ ಇದನ್ನು ನಾನು ಇಲ್ಲಿ ನಿರ್ವಹಿಸಿಕೊಡ್ತೇನೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಂತ. ಹಾಗೆ ಗರ್ಭಗುಡಿಯ ಸುತ್ತ ಇರುವಂಥ ಸ್ಥಳಕ್ಕೆ ಕಲ್ಲಿನ ನೆಲಹಾಸನ್ನು ನೇಜಾರು ವಿಶ್ವನಾಥರಾವ್ರವರು ತಾನು ನಿರ್ವಹಿಸಿಕೊಡ್ತೇನೆ ಅಂತ ಭರವಸೆ ಕೊಟ್ಟರು.
ಇವರೆಲ್ಲರ ಅದು ಜೊತೆಯಲ್ಲಿ ನಾನು ಇದು ಪ್ರಮುಖ ದಾನಿಗಳ ಹೆಸರು ಹೇಳಿದ್ದು. ಅದೆಷ್ಟೋ ಮಂದಿ ವಸ್ತು ರೂಪದ ಸಹಾಯವನ್ನು ನೀಡಿದ್ದು ಮಾತ್ರ ಅಲ್ಲ, ತನುಮಾನ ಧನದ ಸಹಕಾರವನ್ನು ಇಲ್ಲಿಯ ಸಮಸ್ತ ಭಕ್ತರು, ಊರ ಪರವೂರ ಸಮಸ್ತ ಭಕ್ತರು ಇಲ್ಲಿ ನೀಡಿದ್ರಿಂದ ಇಂದು ಇಂಥ ಒಂದು ಸುಂದರವಾದ ಒಂದು ದೇವಾಲಯ ಇಲ್ಲಿ ನಿರ್ಮಾಣಗೊಂಡಿದೆ. ಇದರ ಜೊತೆಯಲ್ಲಿ ದೇವಸ್ಥಾನಕ್ಕೆ ತೀರ್ಥಬಾವಿಯನ್ನು ನಮ್ಮ ಅಂದಿನ ಸಮಿತಿಯ ಈ 33ನೇ ಚಾತುರ್ಮಾಸ ಸಮಿತಿಯ ಅಧ್ಯಕ್ಷರಾದಂಥ ರಾಘವೇಂದ್ರಾಚಾರ್ಯರು ಸಾಬಿರಗಟ್ಟೆ ಇವರು ನಿರ್ಮಿಸಿಕೊಟ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸ್ಮರಿಸಿಕೊಡ್ತಾ ಇದ್ದೇನೆ. ಹಾಗೆ ಬಂಧುಗಳೇ, ಇಲ್ಲಿ ನೀಲವರ ಮೋಹನಾಚಾರ್ಯರು ಇವರು ಕೂಡ ತುಂಬ ಸಮಿತಿಯಲ್ಲಿ ಒದ್ದಾಡಿದವರು, ತನ್ನ ಸೇವೆಯನ್ನು ಸಲ್ಲಿಸಿದವರು. ಇದರ ಜೊತೆಯಲ್ಲಿ ನಮಗೆ ಇನ್ನಷ್ಟು ನಮ್ಮ ಸ್ವಾಮೀಜಿಯವರ ಕೇಳಿಕೆ ಇನ್ನಷ್ಟು ಹೆಚ್ಚು ಬಲ ಸಿಕ್ಕಿತು. ಅಂದಿನ ಘನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟರು ತನ್ನ ಸರ್ಕಾರದ ಮೂಲಕ 1 ಕೋಟಿ ರೂಪಾಯಿ ಹಣವನ್ನು ಈ ದೇವಸ್ಥಾನಕ್ಕೆ ಕೊಡುವಲ್ಲಿ ಆ ಸ್ವಾಮೀಜಿಯವರ ಭರವಸೆಯಿಂದ ನಮ್ಮ ಆ ಮನುಷ್ಯರಿಗೆ ಬಂದಂಥ ಅದನ್ನು ಆ ಕೋಟಿ ಸಾವಿರ ಆ ಸಮಸ್ಯೆಗಳನ್ನೆಲ್ಲ ದೂರವಾಗಿ ಎಲ್ಲ ಸದ್ಭಕ್ತರು, ಊರ ಪರವೂರ ಸದ್ಭಕ್ತರೆಲ್ಲ ಕರಸೇವೆಯನ್ನು ಇಲ್ಲಿ ಮಾಡಿದರು. ನಿಜವಾಗಿ ಆ ಕರಸೇವೆ ಅಂದರೆ ನಮ್ಮ ಬೇರೆ ಬೇರೆ ಜಿಲ್ಲೆಯವರು, ಈ ವಿಶ್ವಕರ್ಮ ಸಮಾಜದ ಬೇರೆ ಬೇರೆ ಸಂಘದವರು, ಮಹನೀಯರು, ಮಹಿಳೆಯರುಗಳು ಇಲ್ಲಿ ಬಂದು ಅವರ ಸೇವೆ ಮಾಡಿದ್ರಿಂದ ಈ ದೇವಸ್ಥಾನ ಈ ನಿರ್ಣಯದ ಈ ಶಿಲಾಮಯವಾದಂಥ ಈ ದೇವಸ್ಥಾನ ಲೋಕಾರ್ಪಣೆ ಆಗುವಂಥ ಈ ಸಂದರ್ಭದಲ್ಲಿ ಅವರೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು. ಇದಕ್ಕೆ ಒಂದು ಮಾತು ಹೇಳ್ತಾರೆ, ಬೆಲ್ಲದ ಬೊಂಬೆಯನ್ನು ಎಲ್ಲಿ ಚುಂಬಿಸಿದರೂ ಸಿಹಿಯೇ. ವಿಶ್ವಕರ್ಮ ಸಮಾಜದ ಸದಸ್ಯರು ಬೆಲ್ಲದ ಬೊಂಬೆ ಅಂತಿದ್ದವರು. ಅವರಲ್ಲಿ ಆ ಕೆಟ್ಟ ಭಾವನೆಯೇ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಸಿಹಿ ಮನಸ್ಸು, ಗುರುವಿನ ಒಂದು ಆಶೀರ್ವಾದ, ಆ ಧೈರ್ಯದಿಂದ, ಸಿಹಿ ಮನಸ್ಸಿನಿಂದ ಹಗಲು ರಾತ್ರಿ ಅನ್ನದೇ ಮಹಿಳೆಯರು ಪುರುಷರು ಕೂಡ ಕರಸೇವೆಯನ್ನು ಮಾಡಿದ್ದಾರೆ. ನಾವು ವೇತನ ಕೊಟ್ಟು ಮಾಡುವುದಾದರೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಹಣವನ್ನು ನಾವು ಕೊಡಬೇಕಿತ್ತು. ಅಂತೂ ಹಣದ ಒಂದು ಅಂದಾಜು ಮೊತ್ತದ ಕರಸೇವೆ ಹಣದ ರೂಪದಲ್ಲಿ ಸ್ವಯಂ ಸೇವಕರಿಂದ ಇಲ್ಲಿ ಆಗಿದೆ ಬಂಧುಗಳೇ. ಅದಕ್ಕಾಗಿ ಈ ನಮ್ಮ ವಿಶ್ವಕರ್ಮ ಸಮಾಜದವರು ಅಭಿವಂದನೀಯರು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನಾವೆಲ್ಲ ಒಟ್ಟು ಮಾರ್ಗದರ್ಶಕರು ಅಂತ ಹೇಗಾಯಿತು ಅಂತ ನೋಡಿಕೊಳ್ಳೋದು. ನಮ್ಮದೇನೋ ಅಳಿಲು ಸೇವೆ ಪ್ರಾರಂಭದಿಂದ ವಿಶ್ವಕರ್ಮ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿಯವರು, ಶಿವಸುಜ್ಞಾನ ಸ್ವಾಮೀಜಿಯವರು ಈ ನೆಲಕ್ಕೆ ಪಾದಾರ್ಪಣೆ ಮಾಡಿ 12 ವರ್ಷಗಳಿಂದ ಈಚೆಗೆ ಅವರ ಒಂದು ಸಂಪರ್ಕವನ್ನು ಇಟ್ಟುಕೊಂಡವ, ಅವರ ಆಶೀರ್ವಾದವನ್ನು ಪಡ್ಕೊಂಡವ, ಅವರ ಮಾರ್ಗದರ್ಶನವನ್ನು ನಾನು ತಿಳ್ಕೊಂಡವ. ಅವರನ್ನು ನಾನು ಹತ್ತಿರದಿಂದ ಕಂಡುಕೊಂಡದ್ದಿಷ್ಟೇ. ಅವರೊಬ್ಬರು ಪರಮ ಸಾತ್ವಿಕರು, ಮಹಾನ್ ತಪಸ್ವಿಗಳು, ಮೇಲಾಗಿ ಮಾನವ ಪ್ರೇಮಿ, ಶಿಷ್ಯ ವತ್ಸಲ, ದಯಾಮಯಿ, ಇಂಥ ಒಂದು ವಿಶಿಷ್ಟವಾದ ತಪಸ್ವಿಗಳು ನಮಗೆ ಈ ನೆಲದಲ್ಲಿ ಸಿಕ್ಕಿದ್ದು ಭಕ್ತರಾದ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕಾಶಿ ವಿಶ್ವನಾಥನ ವಲ್ಲಭೆ, ಆ ಜಗನ್ಮಾತೆ ಅನ್ನಪೂರ್ಣೆ, ಇಂದು ಇಲ್ಲಿ ಆ ತಾಯಿ ಇಲ್ಲಿ ನೆಲೆ ನಿಂತು ನಮ್ಮೆಲ್ಲ ಭಕ್ತರ ಆಶೀರ್ವಾದಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಯವರ ಮೂಲಕ ಆ ದೈವಿಯ ಸ್ಮರಣೆಗೆ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ. ಆ ದೇವಿಯ ಕರುಣೆ ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಬಂಧುಗಳೇ. ಅದರ ಜೊತೆಯಲ್ಲಿ ಒಂದು ಮಾತುಂಟು. ನಾನೊಂದು ಧಾರ್ಮಿಕ ಪ್ರಜ್ಞೆಯಿಂದ ಈ ಧಾರ್ಮಿಕ ಸಭೆಯಲ್ಲಿ ಒಂದು ಮಾತಾಡ್ತಾ ಇದ್ದೇನೆ.
ಜನಪದ ಸಾಹಿತ್ಯ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ಮಕ್ಕಳಿದ್ದರೆ ಮನೆಮಾರು, ಹಡೆದವಾ ನೀ ಇದ್ದರೆ ನಮಗೆ ಸೌರಾಜ್ಯ ಅಂತ. ಇದು ಜನಪದ ಸಾಹಿತ್ಯ. ಇದಕ್ಕೇನು ಕರಾರುವಾದ ಕವಿ ಇಲ್ಲ, ಲೇಖಕ ಪುಸ್ತಕವಿಲ್ಲ. ಇದು ಬಾಯಿಂದ ಬಾಯಿಗೆ ಬಂದ ಮಾತು. ಎಷ್ಟು ನಮ್ಮ ಹಿಂದಿನವರು ಎಷ್ಟು ಸ್ವಾರಸ್ಯವಾದ ಮಾತನ್ನು ಈ ಒಂದು ಮೂರು ಸಾಲಿನ ಪದ್ಯವನ್ನು ಹೇಳಿದ್ದಾರೆ. ಇದೇ ಅಲ್ಲ, ಹೀಗಿದ್ದ ಬೇರೆ ಬೇರೆ ಬೇಕಷ್ಟು ಪದ್ಯಗಳು ರಚನೆಯಾಗಿದೆ. ಇದರ ಅರ್ಥ ನಾನು ಈ ಸಂದರ್ಭದಲ್ಲಿ ಧಾರ್ಮಿಕ ಪ್ರಜ್ಞೆಯಿಂದ ಇದನ್ನು ಈ ರೀತಿ ಅರ್ಥೈಸಿಕೊಂಡು ನಾನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇನೆ. ಅಕ್ಕ ಇದ್ದರೆ ಭಾವ, ನಾನಿಲ್ಲಿ ಹೇಳೋದಿಲ್ಲ ಅಕ್ಕ ಯಾರು ಭಾವ ಯಾರು. ಅಕ್ಕ ನಮ್ಮ ದೇವಿ, ಭಾವ ಈ ದೇವಾಲಯ. ದೇವಿ ಇದ್ದರೆ ದೇವಾಲಯ. ರೊಕ್ಕ ಇದ್ದರೆ ಸ್ವಂತೆ, ರೊಕ್ಕ ಹಣ. ಯಾವ ಸಂತೆ? ದಾನಿಗಳ ಸಂತೆ. ಈ ದಾನಿಗಳ ಸಂತೆ, ಈ ದಾನಿಗಳ ಗುಂಪು, ಆ ಹಣವಂತರ ಗುಂಪು ಇದ್ದರೆ ಇಂಥ ಒಂದು ಮಹತ್ ಕಾರ್ಯಕ್ಕೆ ಪೂರಕ ಅಂತ. ಮಕ್ಕಳಿದ್ದರೆ ಮನೆಮಾರು. ಮಕ್ಕಳು ಯಾರು? ನಮ್ಮ ಸ್ವಾಮೀಜಿ ವೃಂದದವರು. ಮನೆಮಾರು ಅದು ಯಾರದ್ದು? ಭಕ್ತರದ್ದು. ಸ್ವಾಮೀಜಿ ಇದ್ದರೆ ಭಕ್ತರು ಅಂತ ನನ್ನ ಕಲ್ಪನೆ. ಇಂತಹ ಒಂದು ಕಲ್ಪನೆ ನಾನಿಲ್ಲಿ ಪ್ರಸ್ತುತಪಡ್ತಾ ಇದ್ದೇನೆ. ಇವೆಲ್ಲ ಜೊತೆಯಾಗಿ ಪರ್ವತ ಭಾಗೀರಥಿಯಂತೆ ನಿರರ್ಗಳವಾಗಿ ಪ್ರವಹಿಸಿದಾಗ ಭೀಮಗಮನದ ವಿನ್ಯಾಸದ ಮುನ್ನುಡಿಯಂತೆ, ಭಾವಾವೇಶದಿಂದ ಬೀಸುವ ಕಾರ್ಗಾಳಿಯಂತೆ ಇಂಥ ಒಂದು ಮಹತ್ ಕಾರ್ಯ ಇಂದು ಈ ನೆಲದಲ್ಲಿ ನಡೆದಿದೆ. ಇನ್ನು ಮುಂದೆಯೂ ಕೂಡ ನಡೆಯುತ್ತಾ ಇದೆ ಅಭಿವೃದ್ಧಿಯ ಕೆಲಸಗಳು ಅಂತ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಬಂಧುಗಳೇ, ಪ್ರಾಸ್ತಾವಿಕ ಮಾತು ಬಹಳಷ್ಟು ಇಲ್ಲಿ ತಿಳಿದಂಥ ಸ್ವಾಮೀಜಿಯವರು ಆಶೀರ್ವಾದ ನಾವು ಪಡೀಲಿಕ್ಕೆ ಕಾತರರಾಗಿದ್ದೇವೆ. ಇನ್ನು ಎಷ್ಟೋ ಮಂದಿ ಅತಿಥಿಗಳು ಮಾತಾಡಲಿಕ್ಕಿದ್ದಾರೆ. ಇದು 12 ವರ್ಷದ ಸಾಧನೆ. ಈ ಎಷ್ಟು ದೀರ್ಘವಾದ ಸಾಧನೆಯನ್ನು ಆದಷ್ಟು ಸಂಕ್ಷಿಪ್ತವಾಗಿ ನಾನು ಮುಗಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಕೊನೆಯದಾಗಿ ಹೇಳೋದಿಷ್ಟೇ, ಮಾತೆ ಜಗನ್ಮಾತೆ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ. ದೇವಸ್ಥಾನಕ್ಕೆ ಪೂರಕವಾಗಬೇಕಂತ ಇನ್ನಿಷ್ಟು ಅಭಿವೃದ್ಧಿಯ ಕೆಲಸಗಳು ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಭಕ್ತಾದಿಗಳ ನೆರವು ಇಲ್ಲಿ ಸಿಗಲಿ. ಈ ಭಕ್ತಾದಿಗಳ ನೆರವಿಗೆ ನೈತಿಕ ಬಲ, ಆರ್ಥಿಕ ಬಲ, ದೈವ ಬಲ ಸದಾ ಜೊತೆಯಾಗಿ ನಮಗೆ ಒದಗಿ ಬರಲಿ ಎಂಬುದಾಗಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥಿಸ್ತಾ, ಇನ್ನೊಮ್ಮೆ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಿಗೆ, ಸ್ವಾಮೀಜಿಗಳು ನಡೆದಾಡಿದ ಈ ಪುಣ್ಯಭೂಮಿ, ಇನ್ನು ಮುಂದೆ ನಡೆಯಲಿರುವಂಥ ಈ ಪುಣ್ಯಭೂಮಿಯ ಮಣ್ಣಿನ ನೆಲದ ಹುಡಿಗೆ ನನ್ನ ಮುಡಿಯನ್ನು ಚಾಚಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಅನ್ನಪೂರ್ಣೇಶ್ವರಿ. ನಿಮ್ಮ
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ, ಆದಿಶಕ್ತಿ ಕಾಳಿಕಾದೇವಿಯನ್ನು, ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ, ಇವತ್ತಿನ ದಿವಸ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಶಿಲೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಮಹಾಚೇತನಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಅದ್ಭುತವಾಗಿರ್ತಕ್ಕಂಥ ಈ ಪ್ರತಿಷ್ಠಾಪನಾ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಪರಮಪೂಜ್ಯರೂ ಆಗಿರ್ತಕ್ಕಂಥ ಅರೇಮಾದನಹಳ್ಳಿ ಕಚ್ಕೆ ಶ್ರೀಮಠದ ಪರಮಪೂಜ್ಯರಾಗಿರ್ತಕ್ಕಂಥ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಪವಿತ್ರ ಭಕ್ತಿಯ ಪಾದಕ್ಕೆ ನಮಸ್ಕಾರಗಳನ್ನು ಸಮರ್ಪಿಸಿ, ವಡ್ನಾಳದ ಪೂಜ್ಯರಲ್ಲಿ, ಈಶ ಮಹಾಸ್ವಾಮಿಗಳಲ್ಲಿ, ಪರಮಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಲ್ಲಿ, ಗುರೂಜಿಯವರಲ್ಲಿ, ಉಮೇಶ್ ಗುರೂಜಿಯವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಳ ಜನ ಇರೋದರಿಂದ ಎಲ್ಲ ಅತಿಥಿ ಮಹೋದಯರಲ್ಲಿ, ಸನ್ಮಾನಿತರಲ್ಲಿ, ದಾನಿಗಳಲ್ಲಿ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ನಾ ಭಾಳ ದೂರದಿಂದ ಬಂದೀನಿ ಸರ್. ಒಂದು ನಿಮಿಷಕ್ಕೆ 1 ಕಿಲೋಮೀಟರ್ ಮಾತಾಡಿದ್ರು 600 ಕಿಲೋಮೀಟರ್ ಬಂದೀನಿ. ಅದಕ್ಕೆ ಒಂದು ಕಾರ್ಯಕ್ರಮದಾಗ ಒಬ್ಬ ಗುರುಗಳು ಹೇಳಕತ್ತಿದ್ರಂತ, ಪ್ರವಚನದಾಗ ಭಾಳ ಚಂದ ಹೇಳ್ತಿದ್ರಂತ. ಹಿಂಗೇನು ಬಂದಿರಲ್ಲ, ನಿಮ್ಮಂಗೆ ಬಂದಿದ್ರಂತ ಭಾಳ ಚಂದ. ನೋಡ್ರಿ, ನೀವೆಲ್ಲ ಮಟ್ಟಕ್ಕೆ ಬಂದಿರಿ. ಇಲ್ಲಿ ಮಟ್ಟಕ್ಕೆ ಬಂದಾಗ ನಿಮ್ಮ ಕಷ್ಟಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಯಾವುದೂ ಮನೆ ಒಯ್ಯಬಾರ್ದು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಸ್ವಲ್ಪ ಗುರುಗಳಾದರೂ ಹುಷಾರಾಗಿ ಮಾತಾಡ್ಬೇಕು. ಇನ್ಮೇಲೆ ನಿಮ್ಮ ಸಮಸ್ಯೆ ಏನಿದ್ರು ಯಾವುದೂ ನಿಮ್ಮ ಮನೆಗೆ ಹೋಗ್ಬೇಡ್ರಿ, ಇಲ್ಲೇ ಮಠದಾಗೆ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರಂತ ಸ್ವಾಮಿಗಳು. ಕಾರ್ಯಕ್ರಮ ಮುಗಿದ್ಮೇಲೆ ಒಂದು 70-80 ಮಂದಿ ಹೆಣ್ಮಕ್ಳು ಬಂದ್ರಂತ. ಒಬ್ಬರೇ ಬಂದಿದ್ದಿಲ್ಲ, ತಮ್ಮ ಅತ್ತಿಗಳನ್ನು ಕರ್ಕೊಂಡ್ಬಂದಿದ್ದು ಅಂತ. ಅತ್ತಿ ಅಂದ್ರೆ ಗೊತ್ತಾಯ್ತಲ್ರಿ, ಗಂಡನವ್ವ. ಅವ್ರು ಓಸು ಮಂದಿನ ಕರ್ಕೊಂಬಂದು ನಿಮ್ಮ ಸಮಸ್ಯೆ ಇಲ್ಲೇ ಬಿಟ್ಟು ಹೋಗಂತ ಹೇಳಿರಲ್ರಿ ಸ್ವಾಮೀಜಿ, ನಮ್ಮ ಸಮಸ್ಯೆನೇ ನಮ್ಮ ಅತ್ತಿ ಇಟ್ಟುವರೆ ಅಂದ್ರ. ನಮ್ಮ ಸಮಸ್ಯೆ ಯಾವುದಂದ್ರೆ ನಮ್ಮ ಅತ್ತಿನೇ ನಮಗೆ ಸಮಸ್ಯೆಗಳ ಒಂದು 200-300 ಅತ್ತಿ ಇದ್ದು ಅಂತವು. ಗುರುಗಳಿಗೆ BP ಜಾಸ್ತಿ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿ ಮಕ್ಕೊಂಡೇ ಬಿಟ್ರಂತ. ಅದಕ್ಕೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಎಷ್ಟು ಚಂದ, ವಜ್ರಲೇಪಿ ಭವಿಷ್ಯತೆ ಅಂತ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಹೊರಗಡೆ ಏನಾದರೂ ನಾವು ಪಾಪ ಮಾಡಿ ಬಂದಿದ್ರೆ ಅದು ಇಂಥ ಕಚ್ಕೆ ಅಂತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಾವು ಮಾಡಿರ್ತಕ್ಕಂಥ ಪಾಪ ದೂರ ಆಗ್ತದಂತ. ಮತ್ತು ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಏನಾದರೂ ಕೆಟ್ಟ ವಿಚಾರ ಮಾಡಿದ್ರೆ ವಜ್ರಲೇಪಿ ಭವಿಷ್ಯತಿ, ಎಲ್ಲಿ ಹೋದರೂ ಹೋಗಂಗಿಲ್ಲಂತ. ನಾನು ಸಾಮಾನ್ಯವಾಗಿ ಪೂಜ್ಯರು ನನ್ನ ಭಾಷಣಕ್ಕೆ ಭಾಳ ಆಗ್ತಿರ್ತಾರೆ, ನನಗೆ ಪ್ರಾಣೇಶ್ ಅಂತ ಹೆಸರಿಟ್ಟಾರ. ಈ ಆಗ್ರದಾಗ ಒಂದು ಬಾವಿ ಅದಂತ, ದೊಡ್ಡ ಬಾವಿ ಅದಂತ. ಅಲ್ಲಿ ಏನು ಅನ್ಕೊಂತೀವಿ ₹1 ಹಾಕಿದ್ರೆ ಆ ಕ್ಷಣಕ್ಕೆ ನೆರವೇರ್ತದಂತ. ಈಗೂ ಅದಂತ, ಬೇಕಾದ್ರೆ ನಡ್ರಿ ಹೋಗಮ್ಮ. ಹೆಣ್ಮಕ್ಳಿಗಂತೂ ಬಸ್ ಫ್ರೀ ಅದು. ಮೊನ್ನೆ ಒಬ್ಬ ಹೆಣ್ಮಗಳು ಫೋನ್ ಮಾಡಿದ್ಲು, ನನ್ನ ಭಾಷೆ ನಿಮ್ಗೆ ಅರ್ಥ, ನಾನು ನಿಮ್ಮ ಭಾಷೆದಾಗ ಮಾತಾಡಕ್ಕೆ ಬರಲ್ಲ, ನಮ್ದೆಲ್ಲ ಒರಟು ಭಾಷೆ. ಯಾದಗಿರಿ ಗುಲ್ಬರ್ಗ ಅಂದ್ರೆ ಬಿಲ್ಕುಲ್ ಒರಟು ಭಾಷೆ, ಯಾಕಂದ್ರೆ ಖಾರ ಜಾಸ್ತಿ ತಿಂತೀವಿ. ಅದು ಹೆಂಗಿತ್ತಂತಂದ್ರೆ ಒಬ್ಬ ಹೆಣ್ಮಗಳು ಫೋನ್ ಮಾಡ್ತಾರೆ, ಭಕ್ತರು, ಒಬ್ಬ ಶಿಷ್ಯರು. ಅಪ್ಪೋರೇ ನಮಸ್ಕಾರ, ಏನಮ್ಮ ನಾನು ಒಂದು 15 ದಿವಸ ಆಯ್ತು ರೀ, ನಾನು ಎಲ್ಲ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನ ದರ್ಶನ ಮಾಡಿ ಬಂದೆ. ಯಾಕೆ ಮಾಡಿದ್ದೆ? ಬಸ್ ಫ್ರೀ ಯಾವುದೇ ಮಾಡಿದ್ವಿ, ರೊಕ್ಕ ಕೊಟ್ಟು ಮಾಡ್ಬೇಕು, ಅದು ಮಾಡಲ್ಲ. ಈ ಬಸ್ ಫ್ರೀ ಅಂತ ಎಲ್ಲರೂ ಹೋಗ್ಲಕತ್ತಾರ. ಆ ಆಗ್ರದಾಗ ₹1 ಹಾಕಿಬಿಟ್ರೆ ಆ ಕ್ಷಣಕ್ಕೆ ನಾವು ಏನು ಅನ್ಕೊಂಡಿರ್ತೀವಿ ಅದು ಈಡೇರ್ತದಂತ. ಅಂಥ ಬಾವಿಗೆ ಇಬ್ಬರು ಗಂಡ ಹೆಂಡ್ತಿನ ಕರ್ಕೊಂಡು ಹೋದ್ನಂತ. ₹1 ಬಾವಿ ಒಳಗೆ ಹೋಗೋದು, ಒಂದು 5 ನಿಮಿಷ ನಮಸ್ಕಾರ ಮಾಡಿ ಬೇಡಿದ್ನಂತ, ತೆಳಗೆ ಬಂದಂತ. ಹೆಂಡ್ತಿ ಕೇಳಿದಂತ, ಇಷ್ಟ ತಕ್ಕ ನೀವು ಎಷ್ಟು ಚಂದ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಿ, ಈ ಬಾವಿಯೊಳಗೆ ಏನು ವಿಶೇಷ? ಏನಿಲ್ಲ, ನಿನಗೆ ಗೊತ್ತಿಲ್ಲೇನು? ಇಲ್ಲ, ₹1 ಹಾಕಿ ನಾವು ಏನು ಅನ್ಕೊಂತೀವಿ ಆ ಕ್ಷಣಕ್ಕೆ ನಮ್ಮ ಆಸೆ ಈಡೇರ್ತದೆ. ಹೌದೇನ್ರಿ, ನನಗೂ ₹1 ಕೊಡ್ರಿ, ನಾನೂ ಹಾಕ್ತೀನಿ ಅಂತ. ತಗೋ ಅಂತ ₹1 ಕೊಟ್ಟು ಆಕೆ ಬಾಯಾಗ ಹಿಂಗೆ ರೊಕ್ಕ ಹಾಕೋ ಟೈಮ್ನಾಗ ಕಾಲ್ಜಾರಿ ಬಾಯಾಗಿ ಬಿದ್ಲಂತ. ಕಾಲ್ಜಾರಿ ಬಾಯಾಗಿ ಬಿದ್ದ ತಕ್ಷಣವನ್ನಂತ, ಏ ದೇವನೇ, ನನ್ನ ಆಸೆಯನ್ನು ಎಷ್ಟು ಬೇಗ ಪೂರೈಸಿದೆ. ಒಂದು ನಿಮಿಷದಿಂದ ನಾವು ಏನು ಬೇಡ್ಕೊಂಡನಂದ್ರೆ ಹೆಂಡತಿ ಬಾಯಾಗಿ ಬುಳೆ ಅಂತ ಬೇಡ್ಕೊಂಡ.
ಅದಕ್ಕೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯತಿ. ನೀವು ಸುಂದರವಾಗಿರ್ತಕ್ಕಂಥ ನಿಸರ್ಗದಲ್ಲಿ ಇರ್ತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಕಚ್ಕೆ ಗ್ರಾಮದ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪರಮಪೂಜ್ಯರ ಸಂಕಲ್ಪದಿಂದ ಮಾಡಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ನಾವು ಏನಾದರೂ ಒಂದಿಷ್ಟು ಹೋಗ್ಬೇಕಾಗಿತ್ತಂದ್ರೆ ಒಯ್ಬೇಕಾಗಿತ್ತಂದ್ರೆ ಪುಣ್ಯವನ್ನೇ ಒಯ್ಬೇಕಂತ. ಜಗತ್ತಿನೊಳಗೆ ಪುಣ್ಯ ಇಲ್ಲ ಅಂದರೆ ಏನೂ ಆಗಂಗಿಲ್ಲ. ಇವತ್ತು ಅರೇಮಾದನಹಳ್ಳಿ ಶಿವಸುಜ್ಞಾನ ಮೂರ್ತಿ ಸ್ವಾಮಿಗಳು ಮಾಡಿರ್ತಕ್ಕಂಥ ಪುಣ್ಯದ ಜೊತೆಗೆ ಅವರ ಜೊತೆಗೆ ನೀವೆಲ್ಲ ಕೈ ಜೋಡಿಸಿರಲ್ಲ, ನಿಮ್ಮೆಲ್ಲರ ಭಕ್ತರ ಪುಣ್ಯವು ಜೊತೆಯಲ್ಲಿ ಸೇರ. ಈ ಹೈದರಾಬಾದಿನೊಳಗೆ ರಾಳಂಪಲ್ಲಿ ಅಂತ ಒಂದು ಊರು. ಆ ರಾಳಂಪಲ್ಲಿ ಕೃಷ್ಣ ಶರ್ಮ ಅಂತ ಒಬ್ಬ ದೊಡ್ಡ ಶ್ರೀಮಂತ ಒಂದು ಸಲ ಕೇದಾರ್ ಬದ್ರಿನಾಥಕ್ಕೆ ಹೋಗಿದ್ನಂತ. ಹೋದಾಗ ಅಲ್ಲಿ ಒಂದಿಷ್ಟು ತಿರುಗಾಡಿದ ಮೇಲೆ ಊರಿಗೆ ಬರಲಿಕ್ಕೆ ದುಡ್ಡು ಇರಲಿಲ್ಲ, ವಾಪಸ್ ಹೋಗಲಿಕ್ಕೂ ದುಡ್ಡಿಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಒಬ್ಬ ದೊಡ್ಡ ಶ್ರೀಮಂತ ಒಬ್ಬ ಬಂಗಾರ ಕೆಲಸ ಮಾಡ್ತಕ್ಕಂಥ ಶೆಡ್ಜಿ ಹತ್ತಿರ ಹೋದಂಥ, ಸ್ವಾಮಿ ನಾನು ರಾಳಂಪಲ್ಲಿ ಕೃಷ್ಣ ಶರ್ಮ, ನಾನು ಭಾಳ ದೊಡ್ಡ ಶ್ರೀಮಂತ. ಅವಂದ ನಾ ಏನು ಮಾಡಲಿ ಅಂತ, ನೀ ಶ್ರೀಮಂತಿದ್ರೆ ಇಲ್ಲ, ನಾನು ದುಡ್ಡು ಎಲ್ಲ ಖಾಲಿ ಆಗ್ಯದ, ATM ಇಲ್ಲ. ಈಗಿನ ಕಾಲದಂಗೆ ATM ಫೋನ್ಪೇ ಏನಿರಲಿಲ್ಲ. ಈಗ ಭಾಳ ಜನ ಗುರುಗಳಿಗೆಲ್ಲ ಫೋನ್ಪೇ ಮಾಡ್ಲಕತ್ತಾರೆ, ತಾಟ್ನೆ ಕೊಡೋಲ್ರಲ್ಲ ರೊಕ್ಕ. ಗುರುಗಳೇ ಲಗ್ನ ಮಾಡಿ ಅಕ್ಷತೆಗಿರಿ, ನೀವು ಹೋಗ್ರಿ ನಾ ಫೋನ್ಪೇ ಮಾಡ್ತೀವಿ ಅಂತ. ಹಿಂದೆಡೆ ನಂಬರ್ ಕೇಳ್ತಾರೆ, ವಾಪಸ್ ಮಾಡೋಕೆ ಹೋದ್ರು ಸ್ವಿಚ್ ಆಫ್ ಇರ್ತಾವೆ. ಭಾಳ ಮಜೆ ಕಾಲ ಬಂದದು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಏನಾದರೂ ದುಡ್ಡು ಒತ್ತಿ ಇಡ್ರಿ, ಏನಾದರೂ ಇಲ್ಲ ನಂತರ ಬಂಗಾರ ಇಲ್ಲ ಏನಿಲ್ಲ, ಒಂದು 10,000 ರೂಪಾಯಿ ಕೊಡ್ರಿ, ನಾನು ಹೋದ ತಕ್ಷಣ ಅದಕ್ಕೊಂದು 20,000 ರೂಪಾಯಿ ಬಡ್ಡಿ ಹಾಕಿ ಕೊಡ್ತೀನಿ. ಇದು ನಡೆದ ಘಟನೆ ರೀ ಹೈದರಾಬಾದ್ನಾಗ. ರಾಳಂಪಲ್ಲಿ ಕೃಷ್ಣ ಶರ್ಮ ಇವತ್ತು ಆ ಮನಿತನವ. ಅವ ಲಾಸ್ಟಿಗೆ ಇಲ್ಲ ಏನಾದರೂ ಒತ್ತಿಡ್ರಿ, ಇಲ್ಲ ಸರ್ ಸ್ವಾಮೀಜಿ ಏನಿಲ್ಲ, ನನ್ನ ಮೇಲೆ ವಿಶ್ವಾಸ ಮಾಡಿರಿ, ನನ್ನ ಮೇಲೆ ನಂಬಿಕೆ ಮಾಡ್ರಿ ಅಂದ. ಅವಾಗ ರಾಳಂಪಲ್ಲಿ ಕೃಷ್ಣ ಶರ್ಮ ಒಂದು ಮಾತು ಹೇಳ್ತಾನೆ, ನಾನು ಮಾಡಿದಂಥ ಪುಣ್ಯ, ನಾನು ಭಾಳಷ್ಟು ದಾನ ಮಾಡೀನಿ, ಭಾಳಷ್ಟು ಗುಡಿಗಳಿಗೆ ನಾನು ಭೂಮಿ ದಾನ ಮಾಡೀನಿ, ಭಾಳಷ್ಟು ಸ್ವಾಮೀಜಿಗಳಿಗೆ ದಾನ ಮಾಡೀನಿ, ಭಾಳಷ್ಟು ಗುಡಿ ಕಟ್ಟಿನಿ, ಭಾಳ ಪುಣ್ಯ ಮಾಡೀನಿ, ನಾನು ಮಾಡಿದಂಥ ಪುಣ್ಯವನ್ನು ಒತ್ತಿ ಇಡ್ತೀನಿ, ಇಟ್ಕೋತೀರಿ ನಾನು. ಅವಾಗ ಇವನ ಬಗ್ಗೆ ಅವನಿಗೆ ಕನಕರ ಬಂದು, ಆಯ್ತಪ್ಪ ನಿನ್ನ ಪುಣ್ಯವನ್ನು ಬರೆದು ಕೊಡು, ನಾನು ಭಾಳ ಪುಣ್ಯವನ್ನು ಮಾಡಿದ್ದೇನೆ, ದೇವರ ಸಾಕ್ಷಿಯಾಗಿ ಗುರುಗಳ ಸಾಕ್ಷಿಯಾಗಿ ಎಲ್ಲರ ಸಾಕ್ಷಿಯಾಗಿ ನನ್ನ ಪುಣ್ಯ ದಾನ ಮಾಡಿ ಅಂತ ಬರೆದು ಸಹಿ ಮಾಡಿ ದೇವ್ರ ಮೇಲೆ ಭರೋಸಿಟ್ಟು ಅದನ್ನು ಕೊಟ್ಟನಂತ ಕಾಗದ. ಅದಾದ ಮೇಲೆ ಒಂದು 10,000 ರೂಪಾಯಿ ಕೊಟ್ಟನಂತ. ಅದನ್ನು ತೊಗೊಂಡು ತನ್ನ ಊರಿಗೆ ಹೋದಂಥ ರಾಳಂಪಲ್ಲಿಗೆ ಹೋಗಿ ಒಂದು 15 ದಿವಸ ತಿಂಗಳು ಬಿಟ್ಟು 10,000 ರೂಪಾಯಿ ಸೇರಿಸಿ ಬಡ್ಡಿ ಸೇರಿಸಿ ಆ ರಾಳಂಪಲ್ಲಿ ಕೃಷ್ಣ ಶರ್ಮಾ ಶೆಡ್ಜಿಗೆ ಎಮೋ ಆರ್ಡರ್ ಮಾಡಿದ್ನಂತ. ಮನಿ ಆರ್ಡರ್ ಅಂತ ಇತ್ತವಾಗ ಎಮೋ ಮಾಡಿದ್ನಂತ, ನಿಮ್ಮ ದುಡ್ಡನ್ನು ಬಡ್ಡಿ ಸಮೇತ ಕಳಿಸಿನಿ, ನೀವು ಈ ದುಡ್ಡನ್ನು ತೆಗೆದುಕೊಂಡು ನನಗೆ ಬೇಕಾಗಿರ್ತಕ್ಕಂಥ ನನ್ನ ಪುಣ್ಯವನ್ನು ವಾಪಸ್ ಕಳಿಸ್ರಿ ಅಂತ ಲೆಟ್ರ್ ಬರ್ದಂತ. ಅವಾಗ ಆ ಶೆಡ್ಜಿ ಒಂದು ಲೆಟ್ರ್ ಬರ್ದಂತ, ನಿನ್ನ ದುಡ್ಡು 20,000 ರೂಪಾಯಿಗೆ ಮತ್ತೆ 80,000 ರೂಪಾಯಿ ಹಾಕಿ ನಾನು 1 ಲಕ್ಷ ರೂಪಾಯಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ಆದರೆ ನಿನ್ನ ಪುಣ್ಯ ಮಾತ್ರ ಕೊಡಂಗಿಲ್ಲ, ನಿನ್ನ ಪುಣ್ಯ ನನಗೇ ಬೇಕನ್ನಂತ. ಯಾಕಂದರೆ ಈ ಜಗತ್ತಿನೊಳಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ಪುಣ್ಯ. ಅದು ಎಲ್ಲೇನು ಅಂಗಡಿಯಾಗ ಸಿಗೋದಲ್ಲ, ಎಲ್ಲೇನು ಹೋಗಿ ಮೊಬೈಲ್ ತೊಗೊಂಡಂಗೆ ಅಲ್ಲದು. ಪುಣ್ಯ ಅಂದರೆ ಅದನ್ನು ನಾವು ಮಾಡ್ತಕ್ಕಂಥದ್ದು. ಇವತ್ತು ಈ ಕಚ್ಕೆ ಗ್ರಾಮದಲ್ಲಿ ಅನೇಕ ಜನ ಸದ್ಭಕ್ತಾದಿಗಳು ಮಾಡಿರ್ತಕ್ಕಂಥ ಪುಣ್ಯ, ತಾವು ಮಾಡಿರ್ತಕ್ಕಂಥ ತಾವು ಗಳಿಸಿರ್ತಕ್ಕಂಥ ಪುಣ್ಯದ ಹಣವನ್ನು ಈ ದೇವಸ್ಥಾನಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ವಿಚಾರವನ್ನು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಬಾಲಕೃಷ್ಣ ಅವರು, ಬಹುಶಃ ಅವರೆಲ್ಲ ಭಾಳ ಚೆನ್ನಾಗಿ, ಕರುಣಾಕರ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಅವರೆಲ್ಲರೂ ಮಾಡಿರ್ತಕ್ಕಂಥ ಈ ಪುಣ್ಯದ ಬಲದಿಂದ ನಿಜವಾಗಿ ಕೂಡ ಭಾಳ ಸಂತೋಷ ಅನ್ನಿಸ್ತದೆ. ಇನ್ನೊಂದು ಸ್ವಲ್ಪ ನೀವು ನೆನಪು ಮಾಡ್ಕೊಳ್ರಿ, ಈ ದೇವಸ್ಥಾನ ನೀವು ಹೆಂಗೆ ಅನ್ನಿಸ್ತಂದ್ರೆ, ನಮಗೇನಾದ್ರೂ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ಬೇಕಾಗಿತ್ತಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಮೊದಲು ಕಚ್ಕೆಗೆ ಬರ್ಬೇಕು ಅನ್ಸಕತ್ತೆ. ಎಷ್ಟು ಸುಂದರ ಅಂತಂದ್ರೆ ನಿಜವಾಗಿ ಕೂಡ 100 ಸಲ ಹೊರನಾಡು ಅನ್ನಪೂರ್ಣೇಶ್ವರಿಗೆ ನಾವು ಹೋಗಿವಿ. ಕಣ್ಣು 100 ಸಾಲವು ಅನ್ನಪೂರ್ಣೆಯ ನೋಡಲು, ನಾಲಿಗೆ 1000 ಸಾಲವು ಈಶ್ವರಿ ಇವಡನ್ನು ಹೊಗಳಲು ಅನ್ನುವಂತೆ. ಎಷ್ಟು ಸುಂದರವಾಗಿ ಆ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ, ಆ ಸುಂದರವಾಗಿರ್ತಕ್ಕಂಥ ಮೂರ್ತಿ, ಆ ಸುಂದರವಾಗಿರ್ತಕ್ಕಂಥ ಎಲ್ಲವೂ ಸುಂದರ ಆಗಬೇಕಾದ್ರೆ ಇದಕ್ಕೆ ಕಾರಣ ಏನಂದ್ರೆ ಸುಜ್ಞಾನ ಮೂರ್ತಿ ಸ್ವಾಮಿಗಳ ಸುಂದರವಾಗಿರ್ತಕ್ಕಂಥ ಒಂದು ಹೃದಯ ನಿಮ್ಮೆಲ್ಲರ ಹೃದಯದಲ್ಲಿ ಪರಿವರ್ತನೆ ಆಗಿ ಹೃದಯೇ ಸನ್ನಿವಿಷ್ಟ ಎನ್ನುವಂತೆ ಆ ವಿಶ್ವಕರ್ಮನ ಸೂಕ್ತದಲ್ಲಿ ಬರುವಂತೆ ನಿಮ್ಮೆಲ್ಲರ ಹೃದಯದಲ್ಲಿ ಈ ದೇವಸ್ಥಾನ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಇದು ಮಾಡಬೇಕಾದ್ರೆ ಭಾಳ ಸುಮ್ಮನೆ ನಾನು ಕೇಳಿದೆ, ಸ್ವಾಮೀಜಿ ಒಂದು 3-4 ಕೋಟಿ ರೂಪಾಯಿ ಖರ್ಚಾಗಿರ್ಬೇಕಂತ. ನಮ್ಮ ಕಡೆ ನಮ್ಮ ಕಲಬುರಗಿ ಯಾದಗಿರಿ ಜಿಲ್ಲೆದ ಕಡೆ ಮಂದಿ ಬರೀ ಲೆಕ್ಕ ಹಾಕೋದು ಬಾಡ್ರಿ, ನಾನು ಹಿಡ್ಕೊಂಡು ಹೇಳ್ತೀನಿ. ಬರೀ ಲೆಕ್ಕ ಹಾಕ್ತು ಕೊಡಲ್ಲ ತೊಗೊಳಲ್ಲ, ಬರೀ ಲೆಕ್ಕ ಹಾಕಿದ್ರೆ ಇದಕ್ಕೆ ಎಷ್ಟು ಬಂದಿರ್ಬೋದು, ಅಥವಾ ಗುರುಗಳು ಪಾಗೆ ಅರೇಮಾದನಹಳ್ಳಿ ಸ್ವಾಮಿಗಳ ಬೆಲೆ ನಮ್ಮ ಗುರುಗಳು ಹೋಗ್ಯಾರ ಅವ್ರಿಗೆ ಎಷ್ಟು ಕೊಟ್ಟಿರ್ಬೇಕಂತ ಲೆಕ್ಕ ಹಾಕಿ ತೊಗೊಂತಾವೆ. ನಾವು ಎಷ್ಟು ಹೈರಾಣಾಗಿ ಬಂದಿರ್ತೀವಿ ಲೆಕ್ಕ ಹಾಕಂಗಿಲ್ಲ ರೀ. ಅವ್ರಿಗೆ ಎಷ್ಟು ಕೊಟ್ಟಿರ್ಬೋದು, ಡೀಸೆಲಿಗೆ ಎಷ್ಟು ಹೋಗಿರ್ಬೋದು, ಏನು ಬೇಕಾಗಿಲ್ಲ. ಅದಕ್ಕೆ
ಕಡ್ಕೋಳು ಮಡಿವಾಳಪ್ಪ ಒಂದು ಮಾತು ಹೇಳ್ತಾನೆ, ನಮ್ಮ ಭಾಗದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಒಬ್ಬ ಸಂತ ಆಗಿ ಹೋಗಿ ಅವನ ಹೆಸರು ಕಡ್ಕೋಳು ಮಡಿವಾಳಪ್ಪ. ಎಷ್ಟು ಚಂದ ಹೇಳ್ತಾನಂದ್ರೆ, ಶಿವ 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 ಅನವಲ್ಲಿ ಗುರುವಿನ ಪಾದ ಹಿಡಿವಲ್ಲಿ. ಎಷ್ಟು ಚಂದ ಹೇಳ್ತಾನೆ ರೀ. ಸಾಮಾನ್ಯ ಏನೂ ಓದಿಲ್ಲ ಅವ. ಶಿವ 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 ಅನವಲ್ಲಿ ಗುರುವಿನ ಪಾದ ಹಿಡಿವಲ್ಲಿ, ಹಸ್ತು ಬಂದಾನ ಜಂಗಮಯೋಗಿ ಮುಂದಿನ ಮನೆಗೆ ಹೋಗು ಎಂದು ಸಾಗಿ, ಬೆಳತನಕ ಬರಿದಿಟ್ಟಿ ನೀನು ಬೆಳತನಕ ಎಣಿಸಿದಿ ಬರೀ ರೊಕ್ಕ, ಕಳ್ಳ ಬಂದು ನಿನ್ನ ಮನೆ ಹೊಕ್ಕ ನೀನೆಳ್ಳೋದು ಕಂಡು ಶಿವನಕ್ಕ ಅಂತ. ಎಷ್ಟು ಚಂದದ. ಬೆಳತನಕ ಅಂಗಲಿಂದ ಬರೋದು, ಎಣಸೋದು, ಇಡೋದು, ಬೆಳತನಕ ಹೋಗೋದು. ಅದಕ್ಕೆ ದಯವಿಟ್ಟು ನೀ ಗಳಿಸಿದ್ದು ನಿನಗ, ನೀ ಗಳಿಸಿದ್ದು ಧರ್ಮಕ್ಕ, ನೀ ಗಳಿಸಿದ್ದು ಸತ್ಯಕ್ಕ, ನೀ ಗಳಿಸಿದ್ದು ಯಾರಿಗೆ ಬೇಕಾಗಿಲ್ಲ. ಜಗತ್ತಿನೊಳಗೆ ಭಗವಂತ ನಮಗೇನು ಕೊಟ್ಟನಂದ್ರೆ ಒಂದಿಷ್ಟು ಪುಣ್ಯವನ್ನು ಮಾಡಲಿಕ್ಕೆ ಶ್ರೀಮಂತಿಕೆ ಕೊಟ್ಟನ. ಸ್ವಾಮೀಜಿಗಳು ನಿಜವಾಗಿ ಕೂಡ ಆಗಲೇ ಒಂದು 4 ಸಲ ನಮ್ಮ ಜೊತೆಗೆ ಹೇಳಿದ್ರು. ಏನು ಹೇಳಿದರು? ನಾನು ಭಾಳಷ್ಟು ಕಡೆ ತಿರುಗಾಡಿದ್ದೀನಿ ಬುದ್ಧಿ ಸ್ವಾಮೀಜಿಯವರೇ, ಈ ಕಚ್ಕೆ ಸುತ್ತಮುತ್ತಿರ್ತಕ್ಕಂಥ ಭಕ್ತರಲ್ಲಿರ್ತಕ್ಕಂಥ ಶ್ರದ್ಧೆ ಭಕ್ತಿ ನಾನು ಎಲ್ಲಿ ನೋಡಿಲ್ಲ ಅಂತ. ಇದು ನಾ ಅವ್ರ ಮುಂದೆ ಅವ್ರು ನನಗೆ ಹೇಳಿರ್ತಕ್ಕಂಥ ಮಾತು ನಾನು ಹುಟ್ಟಿಸ್ಕೊಂಡು ಹೇಳ್ಕತ್ತಿಲ್ಲ. ನಿಜವಾಗಿ ಕೂಡ ಆ ಭಕ್ತಿ, ಆ ಶ್ರದ್ಧೆ ಅಂತಕ್ಕಂಥದ್ದು ಏನಾದ್ರೆ ಇವತ್ತು ಭಾಳ ಎತ್ತರ ಮಟ್ಟದಲ್ಲಿದ್ದರೆ, ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಈ ಜಗತ್ತಿನೊಳಗೊಬ್ಬ ಸಂತ ಆಗಿ ಹೋದ ಕನಕದಾಸ್ ಅಂತ, ನಿಮಗೆಲ್ಲ ಗೊತ್ತಿರಬೇಕು. ಅವ ಒಂದು ಸಲ ತಿರುಪತಿಗೆ ಹೋದ್ನಂತ. ನನ್ನ ಭಾಷೆ ಭಾಳ ಹೊರಟು, ಬಹುಶಃ ನಿಮ್ಗೆ ಹಿಡಿಸ್ತದೆಲ್ಲ ಗೊತ್ತಿಲ್ಲ. ಇಲ್ಲಿ ಯಾರನ್ನ ಬೀದರ್ ಜಿಲ್ಲೆದ ಹೀರೇನ್ರಿ? ಒಂದು ಸಲ ಹೋಗ್ಬೇಡ್ರಿ, ಜೀವನದ ಜನ್ಮ ಉದ್ಧಾರ ಆತವ. ಹೋಗ್ಬೇಡ್ರಿ, ಸುಮ್ಮನೆ ರೊಕ್ಕ ನಾ ಕೊಡ್ತೀನಿ. ಚಾರ್ಜ್ ಏನನ್ನ ಬರ್ಲಕ್ಕೆ ಒಂದು 20-30 ಮಂದಿ ಹೋರಿ ಒಂದು ಬಸ್ ಮಾಡಿ ಕೊಡ್ತೀನಿ. ಇಷ್ಟು ರಫ್ ಆಗಿ ಹೊರಟು ಮಾತಾಡ್ತಾರೆ ಗೊತ್ತಾ. ಈ ಗುರುಗಳಿಗೆ ನಮ್ಮಂಥ ಸ್ವಾಮಿಗಳು ಯಾರನ್ನ ಹೋದ್ರೆ, ಶಾಪುರ ಸ್ವಾಮೀಜಿ ಬಂದದಂತಾವು, ಬಂದದನ್ಲಕ್ಕೆ ನಾ ಏನು ಹಂದ್ಯ ನಾಯ. ನೀವು ಹೋಗಿ ಬೇಕಾದ್ರೆ, ನಮ್ಮ ಉಮೇಶ್ ಗುರುಜಿ ಬಂದವ, ಉಮೇಶ್ ಗುರುಜಿ ಅಷ್ಟಮಂಗಲ ನೋಡ್ತಾವ, ನೋಡ್ಲಕ್ಕದೇನದು ಬಾಯೆ. ಶಿವಸುಗ್ಗಿ ಏನು ಮಾಡ್ತೀವಿ, ಸ್ವಾಮೀಜಿ ಚಂದ ಮಾತಾಡ್ತಾವೆ. ಅವ್ರಿಗೆ ಗೊತ್ತದ ಅವ್ರನ್ನ ಅದು ಭಾಷೆ, ಅದು ಏನು ಮಾಡೋಕ್ಕಾಗಲ್ಲ. ನಾನು ಒಂದ್ಸಲ ಹೋಗಿದ್ದೆ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ವೇದಿಕೆ ಇನ್ನೂ ಲೇಟ್ ಇತ್ತು, ಸುಮ್ಮನೆ ಮಾತಾಡ್ಕೋತ ಕುಂತಿದ್ದೆ. ಒಬ್ರು ಹೇಳಿದರು, ಇಲ್ಲಿ ಕುಂತದಲ್ಲಿ ಇದು ಯಾವುದಂತ ಕೇಳ್ದೆ ನನಗೆ. ನಾನು ಅಲ್ಲೇ ಸುಮ್ಮನೆ ನಾ ಹಿಂಗೆ ನೋಡ್ತೀನಿ, ಯಾರಿಗೆ ಕೇಳಕತ್ತಾರೆ ನಿನಗೇನು, ನಾನು ಜಗದ್ಗುರು ಇರ್ಬೋದಂದವ, ಇದ್ರೆ ನ್ಯಾಯ ಮೇಳ ನಾವು ಇಲ್ಲಿ ಕುಂತದಲ್ಲಿ ಯಾವ್ದು, ಇವರು ಶಾಪುರ ಸ್ವಾಮೀಜಿ ಅಂತ. ಶಾಪುರ ಸ್ವಾಮೀಜಿ ಯಾವಾಗ ಬಂದವ? ಯಪ್ಪ, ನಾಯಿಗೆ ಹಂದಿಗೆ ಅಂತಾರೆ. ಯಾವಾಗ ಬಂದದ? ಅಲ್ಲಿ ಬಗಲಾಗಿದ್ದವ್ರೆ, ಈಗ ಬಂದದ. ಯಾಕೆ ಬಂದದ? ಭಾಷಣ ಮಾಡ್ಲಕ್ಕೆ ಬಂದದ, ಇನ್ನೊಬ್ಬ ಇದು ಇರ್ತದ ಹೋತದ ಅಂತ ಕೇಳ್ದ ಮತ್ತೊಬ್ಬ. ಜಗತ್ನಾಗ ಯಾರು ಇರ್ಲಕ್ಕೆ ಬಂದಿಲ್ಲ, ಎಲ್ಲರೂ ಹೋಲಕ್ಕೆ ಬಂದೀವಿ. ಇನ್ನೂ ಬಂದ ಇದು ಇರ್ತದ್ರಿ, ಇನ್ನೂ ಇವತ್ತೊಂದು ದಿವಸ ಇರ್ತದಿ. ಇದಕ್ಕೆ ನಾಳೆಗೆ ನಮ್ಮ ಮನೆಗೆ ಒಯ್ತಾ ಅಂತ. ಯಾವಾಗ ಒಯ್ತಾರೆ ಗೊತ್ತಾ? ಸತ್ತ ಮೇಲೆ ಒಯ್ತಾರೆ. ನಾನ್ದೆ ಈ ಊರಾಗ ಭಾಷಣನೂ ಬೇಡ, ನಿಮ್ಮ ರೊಕ್ಕನೂ ಬೇಡ, ನಾವು ಹೋದ್ನ ಕಾರಣ ಕೊಂತೆ ಇಲ್ಲ. ಅದು ನಿಮ್ಗೆ ಭಾಳ ಮರ್ಯಾದೆ ಕೊಟ್ಟಂಗೆ, ಭಾಳ ಮರ್ಯಾದೆ ಕೊಟ್ಟಂಗಂತವು. ಅದು ಬೀದರ್ ಜಿಲ್ಲೆದ ಭಾಷೆ. ಈ ಕಚ್ಕೆದೊಂದು ಭಾಷೆ ಬೇರೆ, ಬೆಂಗಳೂರು ಭಾಷೆ ಬೇರೆ. ಸ್ವಾಮೀಜಿ ಚೆನ್ನಾಗಿದ್ದೀರೋ? ನೆಕ್ಸ್ಟ್ ಟೈಮ್ ಬಂದರೆ ನಮ್ಮ ಮನೆಗೆ ಬರಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ಬೇಕಂತ ಈಗಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ನೀವು ನಮ್ಮ ಮನೆಗೆ ಬಂದು ಟಿಫಿನ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ವಸಂತ ಮುರುಳವ್ರು ತಪ್ಪು ತಗೋಬೇಡ್ರಿ. ಒಂದೊಂದು ಕಡೆ ಒಂದೊಂದು ಭಾಷೆ ಇರ್ತದೆ, ಒಂದೊಂದು ಕಡೆ ಒಂದು ವಿಚಿತ್ರ ಇರ್ತದ. ಅದರಂಗೆ ಇವತ್ತು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಗೂ ಒಂದು ಭಾಷೆ, ಇವತ್ತು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಘ್ನೇಶ್ವರನಿಗೂ ಒಂದು ಭಾಷೆ ಅದ, ಇವತ್ತು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಆದಿಗುರು ಶಂಕರಾಚಾರ್ಯರಿಗೂ ಒಂದು ಭಾಷೆ ಅದ, ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶಿವಸುಜ್ಞಾನ ಮೂರ್ತಿ ಸ್ವಾಮಿಗಳಿಗೊಂದು ಭಾಷೆ ಅದ. ಅದು ಯಾವ ಭಾಷೆ? ಬಂಗಾರ ಅಂತಕ್ಕಂಥ ಭಾಷೆ ಅಲ್ಲ, ಶೃಂಗಾರ ಅಂತಕ್ಕಂಥ ಭಾಷೆ ಅಲ್ಲ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಹೇಳ್ತಾನೆ, ನಿನ್ನಡಿಗೆ ಬರುವಾಗ ಸಿಂಗರದೆ ಹೊರೆಯೇಕೆ, ನಿನ್ನಡಿಗೆ ಬರುವಾಗ ಸಿಂಗರದೆ ಹೊರೆಯೇಕೆ, ನಿನ್ನಡಿಗೆ ಬರುವಾಗ ಬಂಗಾರದ ಹಂಗೇಕೆ, ನೀನು ಎದುರಿರುವಾಗ ಮಂತ್ರಗಳ ಮೊರೆಯೇಕೆ. ದೇವರು ಗುರುಗಳು ಎದುರಿರುವಾಗ ಬಂಗಾರ ಬೇಕಾಗಿಲ್ಲ, ಶೃಂಗಾರ ಬೇಕಾಗಿಲ್ಲ, ಮಂತ್ರಗಳು ಬೇಕಾಗಿಲ್ಲ, ಏನಿಲ್ಲ. ತಲೆಬಾಗಿ ಬಗ್ಗಿಬಿಟ್ಟರೆ ಸಾಕು. ಆ ಗುರುವಿನ ಪಾದದಲ್ಲಿ 33 ಕೋಟಿ ದೇವತೆಗಳ ದರ್ಶನ ಆಗಟ್ಟ ಶಕ್ತಿ ಆ ಗುರುವಿನ ಪಾದದಲ್ಲಿ. ಆ ಗಟ್ಟಿಯಾಗಿ ನೀವು ನಂಬಿದ್ದ ಸಲುವಾಗಿನೇ 4-5 ಕೋಟಿ ರೂಪಾಯಿ ದೇವಸ್ಥಾನ ಆಗಿದೆ. ಇವತ್ತು ಲೋಕಾರ್ಪಣೆ ಆಯಿತು. ಎಲ್ಲಿಯ ತನಕ ಸೂರ್ಯ ಚಂದ್ರ ಇರ್ತದ, ಎಲ್ಲಿಯ ತನಕ ಈ ಸಮುದ್ರ ಇರ್ತದ, ಎಲ್ಲಿಯ ತನಕ ನಕ್ಷತ್ರ ಭೂಮಿ ಇರ್ತದೆ, ಅಲ್ಲಿ ತನಕ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರ್ತದೆ ಗೊತ್ತಿರಲಿ. ಆ ಕನಕದಾಸ ಅಂತಕ್ಕಂಥವನು ತಿರುಪತಿಗೆ ಹೋಗ್ತಾನೆ. ಹೋಗಿ ಗರ್ಭಗುಡಿ ಹಿಂಗಿತ್ತಲ್ಲ, ಗರ್ಭಗುಡಿ ಕಡೆ ಮಾರಿ ಮಾಡಿ ಕುಂದಿರ್ಬೇಕಲ್ಲ, ಆ ಕಡೆ ಕುಂದ್ರಲಿಲ್ಲ, ವಾಪಸ್ ಬೆನ್ನು ಮಾಡಿ ಕುಂತನಂತ. ಗರ್ಭಗುಡಿ ದೇವ್ರ ಕಡೆ ಮುಖ ಮಾಡಲಿಲ್ಲ, ಆ ಕಡೆ ಕುಂತ. ಒಂದು 3-4 ದಿವಸ ಆದ್ಮೇಲೆ ಒಳಗಿರ್ತಕ್ಕಂಥ ತಿರುಪತಿ ಇವನಿಗೆ ಶ್ರೀನಿವಾಸ ಸ್ವಾಮಿಗೆ ಭಾಳ ಸಿಟ್ಟು ಬಂತಂತ. ಇವ ಕನಕದಾಸ ಕರ್ನಾಟಕದಿಂದ ಬಂದು ನನ್ನ ಮೋತಿ ನೋಡ್ಲಾರ್ದಂಗೆ ಆ ಕಡೆ ಮೇರೆಗೆ ಹಾಕುಂತಾನಂತ ತಿಳ್ಕೊಂಡು ಪೂಜಾರಿ ಕನಸಿನಾಗ ಹೋದಂತ. ಪೂಜಾರಿ ಕನಸು ಕನಕದಾಸ ಬಂದ, ನನ್ನ ಮೋತಿ ನೋಡವಲ್ಲ, ನಾನು ಏನು ತಪ್ಪು ಮಾಡಿ ಕೇಳಂತ ಕನಸಿನಾಗ ಹೋದ.
ಅವ ಮುಂಜಾನೆ ಎದ್ದು ಬಂದಂತ ಕನಕದಾಸ ಅಂದ್ರೆ ನೀವೇನ್ರಿ? ಹೌದು ನಾನೇ. ನೀವೇನ್ರಿ ತಿರುಪತಿಗೆ ಬಂದಿರಿ, ಯಾಕೆ ನೀವು ನೋಡವಲ್ರಿ ಅಂತ, ಯಾರಿಗೆ ನಮ್ಮ ದೇವ್ರಿಗೆ ನೋಡವಲ್ರಿ ಅಂತ. ದೇವ್ರು ಭಾಳ ಸಿಟ್ಟಿಗೆರನ, ದಯವಿಟ್ಟು ನೀವು ನಾಳೆಗೆ ಅವರಿಗೆ ದರ್ಶನ ಅಂತ ಕೊಡ್ರಿ. ದರ್ಶನ ಕೊಡ್ರಿ ಅಂದ ಉಲ್ಟಾವ. ಅವ ಕನಕದಾಸ ಅಂದ, ನಿಮ್ಮ ದೇವ್ರಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ನಾವು ಬರೀ ಎಲ್ಲರ ಕನಸಿನಾಗ ಬರೀ ಹಿಂದೆ ಹೇಳ್ತಾನ. ಅವ್ನಿಗೆ ಏನಾದ್ರೂ ಶಕ್ತಿ ಇತ್ತು, ನನ್ನ ಮೇಲೆ ಪ್ರೀತಿ ಇತ್ತಂದ್ರೆ ನನಗೆ ಬಂದು ಅವ್ನಿಗೆ ಬೆಟ್ಟಾಗ ಅಂತ ಹೇಳೋದು ಕನಸಿನಾಗ. ಉಲ್ಟಾ ಮತ್ತು ರಾತ್ರಿ ಮಕ್ಕೊಂಡಂತ ಕನಸಿನಾಗ ಮತ್ತೆ ಬಂದಂತ ನಾವು ಏನಂದಪ್ಪ ಕನಕದಾಸ ಅಂತ ಕೇಳಿದ ಶ್ರೀನಿವಾಸ, ಅವ ಭಾಳ ಕ್ರ್ಯಾಕ್ ಅದನ್ರಿ ಕರ್ನಾಟಕದ, ಅವ ಭಾಳ ಸಿಟ್ನವದಾನ, ಅವ್ನು ನಿಮಗೆ ಬಂದು ಬೆಟ್ಟಾಗ ಅಂದಾನ. ಹಿಂಗಂದ ಮರುದಿವ್ಸ ಮುಂಜಾನೆ ಡೈರೆಕ್ಟ್ ತಿರುಪತಿ ವೆಂಕಟೇಶ್ವರ ಹೋಗಿ ಅವ್ನ ಮುಂದೆ ನಿಂತಂತ, ನಮಸ್ಕಾರ ರೀ ಕನಕದಾಸ, ನಮಸ್ಕಾರ. ನೀವು ಶ್ರೀನಿವಾಸ ಹೌದಲ್ಲ? ಹೌದು. ಮತ್ತು ನೀವು ಇಲ್ಲಿ ತಕ್ಕ ಬಂದು ನನ್ನ ಮೋತಿನ ನೋಡ್ಲಾರ್ದಂಗೆ ಆ ಕಡೆ ಮೇಲೆ ಯಾಕೆ ಕುಂತಿದ್ದಪ್ಪ, ನನಗೆ ಯಾಕೆ ನಿಂತು ನೋಡವಲ್ಲಿ ಅಂತ ಕೇಳಿದಂತ ಶ್ರೀನಿವಾಸ. ಅವಾಗ ಕನಕದಾಸ ಒಂದು ಮಾತು ಹೇಳ್ತಾನೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾನೆ ಕನಕದಾಸ. ಏನು ಹೇಳಿದಂತ, ಹೇ ವೆಂಕಟರಮಣ, ಹೇ ಶ್ರೀನಿವಾಸ, ನೀನು ಭಾಳ ತಪ್ಪು ತಿಳ್ಕೊಂಡಿದ್ದಿ. ನಿನ್ನ ಗುಡಿಗೆ ಬರೋರೆಲ್ಲರೂ ನಿನ್ನ ದರ್ಶನಕ್ಕೆ ಮಾಡ್ಲಕ್ಕೆ ಬರ್ತಾರಂತ ತಿಳ್ಕೊಂಡೇನೆ ಭಾಳ ರೊಕ್ಕ ಮಾಡ್ಕೊಂಡಿದ್ವಿ. ಇದು ಭಾಳ ಮಜಾ ಅದ, ಯಾರು ಬೈಬೇಡ್ರಿ. ಮತ್ತೆ ತಿರುಪತಿಗೆ ಬರೋರೆಲ್ಲರೂ ನಿನ್ನ ಬಲ್ಲೇ ಬರ್ತಾರೋ, ನಿನ್ನ ಭಕ್ತಿಯಿಂದ ಬರ್ತಾರೋ, ನಿನ್ನ ದರ್ಶನಕ್ಕೆ ಬರ್ತಾರಂತ ನೀನು ತಪ್ಪು ತಿಳ್ಕೊಂಡೆ ಭಾಳ ದೊಡ್ಡವಾಗಿದೆಪ್ಪ. ಎಲ್ಲರೂ ಬಂದಂಗೆ ನಾ ಬಂದಿಲ್ಲ, ನಿಜವಾಗಿ ನಿನ್ನ ದರ್ಶನಕ್ಕೆ ಬಂದಿಲ್ಲ. ನನಗೇನಾದರೂ ನಿನ್ನ ದರ್ಶನ ಬೇಕಾಗಿತ್ತಂದ್ರೆ ನೋಡ್ರಿ, ದೇವರನ್ನ ಹೊಗಳದಂಗನಾಯ್ತು, ಬೈದಂಗನಾಯ್ತು. ಅಕಸ್ಮಾತ್ ನನಗೇನಾದರೂ ನಿನ್ನ ದರ್ಶನ ಮಾಡಬೇಕಂತ ಮನಸ್ಸಾಗಿತ್ತಂದ್ರೆ ತಿರುಪತಿ ತಕ್ಕ ನಾ ಬರೋದು ಬೇಕಾಗಿಲ್ಲೋ, ನಿನ್ನ ಕಾಗಿನೆಲೆ ತಕ್ಕ ಕರೆಸ್ಕೋತಿದ್ದೆ ನಾನು. ನಿನ್ನನ್ನು ಕಾಗಿನೆಲೆ ಕರೆಸ್ಕೊಳ್ಳೋಷ್ಟು ಶಕ್ತಿ ನನ್ನ ಬಲ್ಲಿ ಅದ, ಅಷ್ಟು ಭಕ್ತಿ ನನ್ನ ಬಲ್ಲಿ ಅದ. ಮತ್ತು ಯಾಕೆ ಬಂದ್ಯಪ್ಪ ಇಲ್ಲ ಅಂತ ಕೇಳಿದಾಗ ಆಗ ಕನಕದಾಸ ಹೇಳಿದಂತ, ನಾ ಯಾಕೆ ತಿರುಪತಿಗೆ ಬಂದಿನಂದ್ರೆ ನಿನ್ನ ದರ್ಶನ ಮಾಡ್ಲಿಕ್ಕೆ ಬಂದಿಲ್ಲಪ್ಪ, ನಿನ್ನ ದರ್ಶನ ಮಾಡ್ಲಿಕ್ಕೆ ಏನು ಕೋಟಿಗಟ್ಟಲೆ ಜನ ಬರ್ತಾರಲ್ಲ, ಅವರ ಪಾದದ ಧೂಳಿಯನ್ನು ನನ್ನ ತಲೆ ಮೇಲೆ ಹಾಕೊಳ್ಳೋಕೆ ಬಂದಿನಂದ. ನಿನ್ನ ದರ್ಶನ ಮಾಡ್ತಕ್ಕಂಥ ಭಕ್ತರ ಪಾದ ಧೂಳಿ ತಲೆ ಮೇಲೆ ಹಾಕೋತಿಗೆ ಬಂದ ಅನ್ಬೇಕಾದ್ರೆ ದೇವರನ್ನು ಹೊಗಳದಂಗಾಯ್ತು, ಭಕ್ತರನ್ನು ಹೊಗಳದಂಗಾಯ್ತು. ಇಲ್ಲಿ ಶ್ರೀನಿವಾಸನಕ್ಕಿಂತ ಶ್ರೀನಿವಾಸನ ಬಲ್ಲಿ ಬರ್ತಕ್ಕಂಥ ಭಕ್ತರ ತೂಕ ಜಾಸ್ತಿ ಆಯ್ತಂತ ತೋರಿಸಿಕೊಟ್ಟು. ಇವತ್ತು ಕಚ್ಕೆ ಗ್ರಾಮಕ್ಕೆ ಬಂದಿರತಕ್ಕಂಥ ನೀವೆಲ್ಲರೂ ಭಕ್ತರನ್ನು ಸೇರಿಸಿದಾಗ ಇಲ್ಲಿ ಸುಜ್ಞಾನಮೂರ್ತಿ ಸ್ವಾಮಿಗಳು ದೊಡ್ಡವರಲ್ಲ, ಗುರುಸ್ವಾಮಿಗಳು ದೊಡ್ಡವರಲ್ಲ, ನಾನು ದೊಡ್ಡವನಲ್ಲ. ನಮ್ಮನ್ನು ಎತ್ತರ ಸ್ಥಾನದಲ್ಲಿ ಕುಳಿತುಕೊಂಡು ನೀವು ಕೆಳಕ್ಕೆ ಕುಂತು ನೋಡ್ಲಕ್ಕತ್ತಿರಲ್ಲ, ನೀವೆಲ್ಲರೂ ದೊಡ್ಡವರು. ಇವತ್ತು ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡಿರ್ತಾರೆ. ಅದಕ್ಕೆ ಸಮುದ್ರ ಘನವೆಂಬನೆ ಭೂಮಿಯ ಮೇಲಡಗಿತ್ತು, ಸಮುದ್ರ ಘನವೆಂಬನೆ ಧರಣಿಯ ಮೇಲಡಗಿತ್ತು, ಧರಣೆ ಘನವೆಂಬನೆ ಆದಿಶೇಷನ ತಲೆಯ ಮೇಲಿತ್ತು, ಆದಿಶೇಷ ಘನವೆಂಬನೆ ಪಾರ್ವತಿಯ ಕಿರುಬೆರಳಿನ ಉಂಗುರವಾದಳು, ಪಾರ್ವತಿ ಘನವೆಂಬನೆ ಪಾರ್ವತಿ ಪರಮಾತ್ಮನ ಹೆಂಡತಿಯಾದಳು, ಪರಮಾತ್ಮ ಘನವೆಂಬನೆ ಪರಮಾತ್ಮ ಭಕ್ತರ ಮನದ ಮೂಲೆಯಲ್ಲಿ ಬಿದ್ದನು ನೋಡ ಕೂಡಲ ಸಂಗಮ ದೇವ. ಪರಮಾತ್ಮ ಎಲ್ಲೇನಂದ್ರೆ ಭಕ್ತರ ಮನದ ಮೂಲೆಯೊಳಗದನಂತ. ಇವತ್ತು ಭಕ್ತರು ಬಹಳ ದೊಡ್ಡವರದಾರ, ನೀವೆಲ್ಲರೂ ಬಹಳ ದೊಡ್ಡವರಾಗಿದ್ದ ಸಲುವಾಗಿ ಇಂಥ ದೊಡ್ಡದಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಚ್ಕೆ ಅಂತಕ್ಕಂಥ ಈ ನಿಸರ್ಗದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ನಮಗನ್ನಿಸ್ತದ ಅವರು ಯಾವಾಗ ಅರೆಮಾದನಾಗಿರ್ತಾರೆ, ಅವಾಗವಾಗ ನಾ ಇಲ್ಲಿ ಬಂದಿರಂಗಾಗ್ಯಾವ. ಇಲ್ಲಿ ಆನಿ ಹುಲಿಗಿಲಿ ಆವ ಮತ್ತೆ ಆವ ಹುಲಿ ಅದಾವಂತ್ರಿ. ಅದಕ್ಕೆ ಅನ್ನಪೂರ್ಣೇಶ್ವರಿ ಮೇಲೆ ನಮಗೆ ಭಕ್ತಿ ಇತ್ತು, ವಿಘ್ನೇಶ್ವರ ಭಕ್ತಿ ಇತ್ತಂದ್ರೆ ಆ ಭಕ್ತಿ ಅಂತಕ್ಕಂಥ ಶಕ್ತಿ ಹಂಗದಂದ್ರೆ, ಆ ಭಕ್ತಿಯ ಶಕ್ತಿ ಹಂಗದಂತ ಆ ಮೃತ್ಯುವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆದ, ಆ ಪ್ರಾಣಿಗಳನ್ನು ಓಡಿಸುವಂಥ ಶಕ್ತಿ ಆದ. ನಾನು ಜೀವನದೊಳಗೆ ಭಾಳ ಇಷ್ಟಪಡ್ತಕ್ಕಂಥದ್ದು, ನಾನು ಮಲೆನಾಡನ್ನು ಭಾಳ ಇಷ್ಟಪಡ್ತೀವಿ. ವರ್ಷಕ್ಕೊಂದು 3-4 ಸಲ ಬಂದು ಇಲ್ಲೆಲ್ಲ ತಿರುಗಾಡಿ ಹೋಗ್ತೀವಿ. ಯಾಕಂದ್ರೆ ನಾವು ಬಿಸಿಲಾಗಿದ್ದವರು, ನಮ್ಮಲ್ಲಿ ಒಂದೂ ಗಿಡ ಇಲ್ಲ, ಒಂದೊಂದು ಗಿಡ ಇಲ್ಲ, ಬರೇ ಬರಡು ಭೂಮಿ, ಬರೇ ಬಿಸಿಲು. ಅದಕ್ಕೆ ಇವತ್ತು ಬೀದರ್ದಿಂದ ನಾವು ಇಲ್ಲಿಗೆ ಬರ್ಬೇಕಾದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಅನ್ನುವಂಥ ಅಲ್ಲಿಂದ ಇಲ್ಲಿಗೆ ಬಂದೀವಿ. ತಂಪಾದಂತ ಬಂದೀನಿ. ಈಗ ಅಜ್ಜರಿ ಕೇಳಿದೆ ಎಷ್ಟು ಶೆಕೆ ಬಿಡ್ಲಕ್ಕಂತಂದ್ರೆ ಇಲ್ಲೇ ಬಗಲಾಗೆ ಸಮುದ್ರ ಆದ್ರೆ ಅಲ್ಲ, ಇಲ್ಲಿ ತಂಪಾದಂತ ಇಲ್ಲಿ ಬಂದ್ರೆ ಬಗಲಾಗ ಸಮುದ್ರ ಅಂತ. ಬಿಸಿಲಾಗಿ ಶೆಕೆ ಆದ ತಂಪು ತಗೋಬೇಕಂತ ಇಲ್ಲಿಗೆ ಬಂದ್ರೆ ಇಲ್ಲಿ. ಅದಕ್ಕೆ ಅದು ಬಿಸಿಲಿರಲಿ ಚಳಿ ಇರಲಿ, ನಮ್ಮ ಹೃದಯದೊಳಗೆ ಎಂಥ ತಂಪು ಗಾಳಿ ಬೀಸ್ಬೇಕಂದ್ರೆ ಭಕ್ತಿ ಅಂತಕ್ಕಂಥ ತಂಪು ಗಾಳಿ ಬೀಸ್ಬೇಕಂತ. ಆ ತಂಪು ಗಾಳಿ ಬೀಸುವ ಸಲುವಾಗಿಯೇ ಇಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಿದೆ. ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಸುಮಾರು ಒಂದೂವರೆ ತಿಂಗಳ ಹಿಂದೆ ಪೂಜ್ಯ ಸ್ವಾಮೀಜಿಯವರು, ನೀವು 21ನೇ ತಾರೀಕೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಕಾರ್ಯಕ್ರಮ ವೇದಿಕೆ ಬಿಟ್ಟು ಹೋಗ್ಬೇಕಂತ ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ. ನಾನು 3-4 ಸಲ ಹೋದೆ. ಯಾವ ಕಾರಣಕ್ಕೂ ನಿಮ್ಮನ್ನು ಮಾತಾಡ್ಸದೆ ನಾ ಕಳಿಸಲ್ಲ ಅಂದರು. ನಿಮ್ಮ ಮಾತಾಡಬೇಕಂತ, ನಿಮ್ಮ ಮಾತು ಕೇಳಬೇಕಂತ ನಾವೆಲ್ಲ ಕುಂತೀವಿ ಸ್ವಾಮಿಗಳು. ಬೆಂಗಳೂರಿಗೆ ಹೋಗ್ಬೇಕು, ನಾಳೆ ನಗರತರಪೇಟೆ ಅಲ್ಲಿ 108 ಕಾರ್ಯಕ್ರಮ, ಅವೆಲ್ಲ ಪೂಜ್ಯ ಸ್ವಾಮಿಗಳು ಒಪ್ಪಿಸಿರ್ತಕ್ಕಂಥ ಕಾರ್ಯಕ್ರಮಗಳು. ನನಗೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಭಾಳ ಪ್ರೀತಿಯಿಂದ, ನನ್ನನ್ನು ಮೇಲೆ ವಿಶ್ವಾಸದಿಂದ
ಅತ್ಯಂತ ಪರಮ ಪ್ರೀತಿ, ಅಷ್ಟೇ ನನ್ನ ಮೇಲೆ ಆಶೀರ್ವಾದ ಮಾಡ್ತಕ್ಕಂಥ ಪೂಜ್ಯರು. ಭಾಳ ಚಿಕ್ಕವನಾಗಿದ್ದಂಗಿದ್ರು ಕೂಡ ಅವ್ರ ಜೊತೆ ನನ್ನ ಸಂಬಂಧ, ಆ ಪ್ರೀತಿ ಭಾಳ ಅತ್ಯಂತ ಮಧುರವಾಗಿ ನನಗೆ ಈ ಕಚ್ಚಿಗೆ ಅಂತಕ್ಕಂಥ ಗ್ರಾಮಕ್ಕೆ ಕರ್ಕೊಂಡ್ಬಂದಿವಿ. ಮನುಷ್ಯನ ಗುಣ ಕಡೆಯದಾಗ ಒಂದು ಮಾತು ಏನಂದ್ರೆ, ಈ ನಾನು ವರ್ಷಕ್ಕೊಂದ್ಸಲ ಬಂಡೀಪುರಕ್ಕೆ ಹೋಗ್ತೀನಿ ರೀ. ಅಲ್ಲಿ ಪ್ರಾಣಿಗಳದಾವಂತ, ಹುಲಿ, ಸಿಂಹ, ಆನೆ ಇವೆಲ್ಲ ನೋಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಬರ್ಲಾಕ 20,000 ರೂಪಾಯಿ ಖರ್ಚಿಗೆ ಬರ್ತಾರೆ ನಮಗೆ, ಬರೀ ಗಾಡಿ ಡೀಸೆಲ್. ಶಾಪುರದಿಂದ ಪ್ರಾಣಿಗಳಿಗೆ ನೋಡ್ಲಿಕ್ಕೆ ಬಂಡೀಪುರಕ್ಕೆ ಬರ್ತೀವಿ, ಒಂದು ನಾಯಿ ನನಗೆ ನೋಡ್ಲಿಕ್ಕೆ ಶಾಪುರಕ್ಕೆ ಬರಲ್ಲ. ಇದು ಭಾರಿ ಮಜಾ ಅದ ಮಾತು, ಬರ್ಕೋರಿ ನೀವು ಎದೆಯೊಳಗೆ. ಪ್ರಾಣಿಗಳಿಗೆ ನೋಡ್ಲಿಕ್ಕೆ ಕಾಡಿಗೆ ಹೋಗ್ತೀವಿ, ರೊಕ್ಕ ಖರ್ಚು ಮಾಡಿ, ಒಂದು ನಾಯಿನ ಬರ್ಬೇಕಲ್ಲ ಶಾಪುರಕ್ಕೆ ನೋಡ್ಲಿಕ್ಕೆ. ಅದಕ್ಕೆ ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ತಟ್ಟದೆ ಹಾಕಿದರೆ ಬೂದಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಮನುಷ್ಯನಿಗೆ ಒಂದು ಪ್ರಾಣಿ ಕೇಳ್ತದೆ, ನೀ ಯಾರಿಗಾಗ್ತಿದೋ ಎಲ್ಲದಕ್ಕೂ ನಾನು ಆಗ್ತೀನಿ. ಮನುಷ್ಯ ಸತ್ತ ಮೇಲೆ ಏನೂ ಇಲ್ಲ. ನೀನೇನಾದರೂ ಕೆಲಸಕ್ಕೆ ಬರಬೇಕಾಗಿತ್ತಂದ್ರೆ, ನೀನು ಬದುಕಿದ್ದಾಗ ನಿನ್ನ ಬದುಕು ಕೆಲಸಕ್ಕೆ ಬರಬೇಕಾಗಿತ್ತಂದ್ರೆ, ಬದುಕಿದಾಗ ಗಟ್ಟಿಯಾಗಿ ಗುರುವಿನ ಪಾದ ಹಿಡಿ ಅಂತ ಹೇಳ್ತಾರೆ. ಯಾರು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿತಾರೆ ಅವರ ಬದುಕು ಬಂಗಾರ ಆಗ್ತದೆ. ಕೊನೆಯದಾಗಿ ಮಾತನ್ನು ಹೇಳಿ ಮುಗಿಸ್ತೀನಿ. ಈ ಒಬ್ಬ ಗುರುಗಳ ಮನೆಗೆ ಒಬ್ಬ ಶಿಷ್ಯ ಬರ್ತಾನೆ, ಭಾಳ ದಿವಸ ಮೇಲೆ ಬರ್ತಾನೆ. ಶಿಷ್ಯ ಬಂದ ಮೇಲೆ ಅವ್ರಿಗೆ ಪಾತ್ಪೂಜೆ ಆಗ್ತದೆ, ದಕ್ಷಿಣ ಕೊಡ್ತಾನೆ. ಗುರುಗಳ ರಾತ್ರಿ ಆಗಿದೆ ಇವತ್ತೊಂದು ಸಿರ್ರಿ ಅಂತಾನೆ. ಗುರುಗಳಿಗೆ ಗಾಳಿ ಹಾಕುವಂತ ಕುಂದಿರ್ತಾನೆ. ಗುರುಗಳಿಗೆ ನಿದ್ದೆ ಹತ್ತು. 1 ತಾಸು ಆದ್ಮೇಲೆ ಶಿಷ್ಯನಿಗೆ ಎಚ್ಚರ ಆಗ್ತದೆ. ಗುರುಗಳೇ ಒಂದು ಪ್ರಶ್ನೆ ಕೇಳಬೇಕು. ಏನು? ನನಗೆ ಭಾಳ ದಿವಸದಿಂದ ಒಂದು ಅನುಮಾನ ಬಂದದ, ಅದಕ್ಕೆ ದಯವಿಟ್ಟು ಗುರುಗಳ ಮನೆಗೆ ಬಂದಾಗ ಚಲೋದು ಪ್ರಶ್ನೆ ಕೇಳ್ರಿ. ಯಾವನಿ ಈ ಸರ್ತಿ ಲೋಕಸಭೆದಾಗ ಎಷ್ಟು ಬರ್ಬೋದು ಇವಾಗ ಕೇಳಿ, ಯಾಕೆ ಕೇಳ್ತೀರಿ? ತೊಗೊಂಡು ಏನು ಮಾಡ್ತೀರಿ? ಹೆಸರು ಬರ್ಲಕ್ಕ ಮುಂದಿನ 5 ವರ್ಷ ಬಿಟ್ಟು ಯಾವ ಗೌರವ ಬರ್ತಾವೆ ಕೇಳ್ಬೇಡ್ರಿ. ಗುರುಗಳಿಗೆ ಭಸ್ಮ ಯಾಕೆ ಹಚ್ಬೇಕು, ಜನವರಿ ಹೆಂಗೆ ಹಾಕೋಬೇಕು, ಕುಂಕುಮ ಎಲ್ಲಿ ಹಚ್ಕೋಬೇಕು, ಸಂಧ್ಯಾ ವಂದನೆ ಹೆಂಗೆ ಮಾಡಬೇಕು, ಪ್ರಾಣಾಯಾಮ ಹೆಂಗೆ ಮಾಡಬೇಕು, ಯಾವ ಕಡೆ ಮಾರಾಗಿ ಸೂರ್ಯನ ಪೂಜೆ ಮಾಡಬೇಕು, ಊಟಕ್ಕೆ ಹೆಂಗೆ ಕುಂದಿರ್ಬೇಕು, ಊಟಕ್ಕೆ ಬಡಿಸ್ಬೇಕಾದ್ರೆ ಏನೇನು ಬಡಿಸ್ಬೇಕು, ಇವೆಲ್ಲ ಕೇಳ್ರಿ. ಇವೆಲ್ಲ ಕೇಳಂತ ಒಂದು ಊರಾಗ ಒಬ್ಬ ಹೆಣ್ಮಗಳಿಗೆ ಹೇಳಿದ್ದೆ ನಾನು. ಆಕೆ ಕೇಳಿದ್ಲು, ಊಟಕ್ಕೆ ಬಡಿಸಕತ್ತಿದ್ಲು. ಉಪ್ಪು ನಡಬರಕ್ಕೆ ಬಡಿಸಿದ್ಲು. ಉಪ್ಪು ನಿಮ್ಮ ಕಡೆ ಉಪ್ಪು ಅಂತ ಲವಣ ನಡಬರಕ್ಕೆ ಬಡಿಸಿದ್ಲು. ಪಲ್ಯ ಮುಂದೆ ಬಡಿಸಿದ್ಲು, ಅದ್ರ ಮುಂದೆ ಪಾಯಸ ಬಡಿಸಿದ್ದು. ಹಿಂಗೆಲ್ಲ ಬಡಿಸ್ಬಾರ್ದಮ್ಮ. ಊಟಕ್ಕೆ ಬಡಿಸ್ಬೇಕಾದ್ರೆ ಪದ್ಧತಿ ಅದ, ಊಟಕ್ಕೆ ಕುಂದ್ರಬೇಕಾದ ಪದ್ಧತಿ ಅದ. ಉಪ್ಪು ಎಡಕ್ಕೆ ಬಡಿಸ್ಬೇಕು, ಉಪ್ಪಿನ ಬಗಲಾಗ ಪಲ್ಯ ಬಡಿಸ್ಬೇಕು, ಅದ್ರ ಬಲಗ ಚಟ್ನಿ ಬಡಿಸ್ಬೇಕು, ನಡಬರಕ್ಕೆ ಅನ್ನ ಬಡಿಸ್ಬೇಕು, ಬಲಗಡೆ ಪಾಯಸ ಬಡಿಸ್ಬೇಕು, ಸ್ವೀಟು ಅಂತ ಹೇಳಕತ್ತಿದ್ದೆ. ಆ ಹೆಣ್ಮಗಳು ಏನು ಅನ್ಬೇಕ್ರಿ, ನಾವು ಎಲ್ಲಿ ಬಡಿಸಿದ್ರು ನೀವು ಬಾಯಲ್ಲಿಂದ ಉಣ್ತಿರಲ್ರಿ ಮುತ್ತರ. ನಾ ಎಕಡೆ ಮಾರಾಗ ಬಡಿಸ್ಲಕ್ಕ ನೀವು ಬಾಯಲ್ಲಿಂದ ಉಣ್ತಿರಿಲ್ಲ. ಅವತ್ತಿನಿಂದ ಧರ್ಮ ಹೇಳೋದೇ ಬಿಟ್ಟಿವ್ರಿ, ಕಿರಿಕಿರೇ ಬಿಟ್ಟು. ಏನು ಅದಕ್ಕೆ ಭಾಳ ಮತ್ತೆ ಏನು ಹೇಳಿಕಂದ್ರೆ ಗುರುಗಳು ಏನು ಹೇಳಂಗಿಲ್ಲ, ನಮಗೆ ಬೈತಾರೆ ಮತ್ತೊಟ್ಟು. ಇನ್ನೊಂದು ಪ್ರಶ್ನೆ ಭಾಳ ಮುಖ್ಯವಾಗಿ ಕೇಳ್ತೀನಿ ರೀ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ, ಕೈ ಜೋಡಿಸ್ಬಾರ್ದು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಗೋತ್ರ ಯಾವುದು ಅಂತ ಕೇಳಿದ ತಕ್ಷಣ ನಮಗೆ ಫೋನ್ ಹಚ್ತಾರೆ ರೀ. ಮುತ್ತರಿ ನಮ್ಮ ಗೋತ್ರ ಯಾವ್ದು? ಅಲ್ಲಿಂದ ಫೋನ್ ಹಚ್ತಾರೆ. ಅವನ ಗೋತ್ರ ನಾ ಹೇಳ್ಬೇಕು ಫೋನ್ಯಾಗ. ಅವನ ಗೋತ್ರ ನನಗೆ ಹೆಂಗೆ ಗೊತ್ತಾಗ? ನಿನ್ನ ಗೋತ್ರ ಸನಾತನ. ಅಕಸ್ಮಾತ್ ನಮ್ಮ ಫೋನ್ ಸ್ವಿಚ್ ಆಫ್ ಇತ್ತು ಅಂತ ತಿಳ್ಕೊರಿ, ಗೊತ್ತಿಲ್ಲ ಅಂತ ಹೇಳ್ತಾವ. ಅವು ಬಯಸ್ಕೋತಾವ. ಅದಕ್ಕೆ ಕೈ ಜೋಡಿಸಿ ಹೇಳ್ತೀನಿ, ವಿಶ್ವಕರ್ಮರಲ್ಲಿ ಒಂದು ವಿನಂತಿ, ನಿಮ್ಮ ಗೋತ್ರ, ನಿಮ್ಮ ಸೂತ್ರ, ನಿಮ್ಮ ಎಲ್ಲವನ್ನು ಸರಿಯಾಗಿ ಬಾಯ್ಪಾಠ ಮಾಡಿರಿ. ಗುರುಗಳಿಂದ ಕೇಳ್ಕೊರಿ. ಎಲ್ಲೇನ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಗೋತ್ರ ಯಾವುದು, ಸಾನಗ, ಸನಾತನ, ಅವುನಶ, ಪ್ರತ್ನಶ, ಸುಪರ್ಣಶ ಯಾವುದಾದ್ರು ಹೇಳ್ರಿ. ಅಕಸ್ಮಾತ್ ಆ ಸಮಯಕ್ಕೆ ನಿಮ್ಮ ಗೋತ್ರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಡ್ರಿ, ಬಾಯಿಗೆ ಬಂದದ್ದು ಹೇಳ್ರಿ. 5 ವಿಶ್ವಕರ್ಮರು ಯಾವ ತಪ್ಪಿದ್ರೆ ಕ್ಷಮಿಸ್ಬೇಕು ಪೂಜ್ಯರು, ಅನ್ಯತಾ ಭಾವಿಸ್ಬೇಡ್ರಿ. ಗೊತ್ತಿಲ್ಲ ಅಂತ ಹೇಳ್ಬೇಡ್ರಿ. ಮರ್ಯಾದೆ ಯಾರ್ದು ಹೋಗ್ತದ? ಸುಜ್ಞಾಮೂರು ಸ್ವಾಮಿಗಳದ್ದು ಹೋಗ್ತದ, ಶಾಪುರ ಸ್ವಾಮಿಗಳದ್ದು ಹೋಗ್ತದ. ಯಾಕಂದ್ರೆ ಗುರುಗಳು ಏನು ಹೇಳಲ್ಲ, ಬರೀ ಪಾದ ಪೂಜೆ ಮಾಡ್ಕೊಂಡು ಹಿಂಗೆ ಹೋಗ್ತಾರ ಅಂತ ನಮ್ಗೆ ಫೋನ್ ಮಾಡ್ತಾರೆ. ನಿಮ್ಗೆ ಗೋತ್ರ ಗೊತ್ತಿತ್ತು, ನನ್ನ ಗೋತ್ರ ಸನಾತನ. ಗೊತ್ತಿಲ್ಲ ಯಾವುದನ್ನ ಹೇಳ್ರಿ. ಮನೆಗೆ ಬಂದ್ಮೇಲೆ ಗುರುಗಳಿಗೆ ಫೋನ್ ಮಾಡಿರಿ, ನನ್ನ ಗೋತ್ರ ಕರೆ ಹೇಳ್ರಿ, ಪರ್ಫೆಕ್ಟ್ ಕನ್ಫರ್ಮ್ ಹೇಳ್ರಿ, ಅವಾಗ ಕೇಳ್ರಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ವಿಶ್ವಕರ್ಮರು ನಾವು ಇಷ್ಟೆಲ್ಲ ಆಗಿ ಜಗತ್ತನ್ನು ನಿರ್ಮಾಣ ಮಾಡತಕ್ಕಂಥವರು. ಇವತ್ತು ಕರ್ನಾಟಕದ ಅರುಣ ಯೋಗಿರಾಜ ಮಾಡಿಕೊಟ್ಟಿರ್ತಕ್ಕಂಥ ರಾಮ ಮಂದಿರದ ಮೂರ್ತಿ ಇವತ್ತು ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ನೋಡ್ತಕ್ಕಂಥ ಶಕ್ತಿ ವಿಶ್ವಕರ್ಮರು ಏನಂತ ಮಾಡಿ ತೋರಿಸಿದ್ರು ಇವತ್ತ ನೆನಪ. ಇವತ್ತು ಅದೇ ಹೇಳ್ತೀನಿ, ಇವತ್ತ ಯಾವ ರಾಮ ಲಲ್ಲಾ ಮೂರ್ತಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಅರುಣ ಇವತ್ತ ನಮ್ಮ ಅನ್ನಪೂರ್ಣೇಶ್ವರಿ ಮೂರ್ತಿ ಮಾಡ್ಯಾನಂದ್ರೆ ಎಷ್ಟು ಸಂತೋಷ ಆಗ್ತದೆ. ರಾಮ ಮಂದಿರ ನೋಡ್ಲಿಕ್ಕೆ ಯಾರು ಹೋಗಿಲ್ಲ, ಅನ್ನಪೂರ್ಣೇಶ್ವರಿ ಹೃದಯದೊಳಗೆ ಇವತ್ತು ರಾಮನನ್ನು ನಾವು ಕಾಣಬೇಕು. ರಾಮನ ಹೃದಯದಲ್ಲಿ ಅನ್ನಪೂರ್ಣೆಯನ್ನು ಕಾಣಬೇಕು. ಇವತ್ತು ಎಲ್ಲ ದೇವರ ಹೃದಯದಲ್ಲಿ ಕೂಡ ವಿಶ್ವಕರ್ಮ ಪ್ರತಿಷ್ಠಾಪನೆ ಆಗಿದ್ದಾನೆ. ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವ ವಿಶ್ವಕರ್ಮರು ಕೂಡ ದಯವಿಟ್ಟು ನೀವು ಒಕ್ಕಟ್ಟಾಗ್ರಿ. ಯಾವ ಸಂದರ್ಭದಲ್ಲಿ ಗುರುಗಳು ಫೋನ್ ಮಾಡ್ತಾರ, ಬರ್ರಿ
ಏನು ಗುರುಗಳು ಫೋನ್ ಮಾಡಿದ ತಕ್ಷಣ ಬರೀ ದುಡ್ಡು ಕೇಳ್ತಾರೆ ಅಂತ ತಿಳ್ಕೊಬೇಡ್ರಿ. ಭಾಳ ಮಂದಿ ಅದಕ್ಕೆ ಮಾಡ್ತಾರೆ. ಹಲೋ ಮುತ್ತೇರೆ, ಹೌದ್ರಿ ನಮ್ಮಲ್ಲಿ ಹಾಗೆ ಮಾಡ್ತಾರೆ. ಹಲೋ ಮೊದಲು ಆರಾಮನಪ್ಪ, ಆರಾಮ ಸ್ವಲ್ಪ ಮಠದ ಕಡೆ ಬಾ, ಇಲ್ರಿ ಮುತ್ತೇರೆ ಆರಾಮಿಲ್ಲರತ್ತವ, ನಮಗೆ ಆರಾಮನ ಅಂತ ಕೇಳ್ತಾವ. ಮೊದಲು ಮುತ್ತೇರೆ ಆರಾಮ್ ರೀ, ಆರಾಮ್, ಸ್ವಲ್ಪ ಮಠಕ್ಕೆ ಬಾರಪ್ಪ ನಾಳೆಗೆ, ಮುತ್ತೇರೆ ನನಗೆ ಆರಾಮಿಲ್ಲ ಅಂತಾವ. ಯಾಕಂದ್ರೆ ಏನನ್ನ ಕೇಳ್ತಾರ, ಏನು ಕೇಳ. ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಅಂತ ಒಬ್ಬ ಶಿಷ್ಯ ಆ ಗುರುವಿನ ಮನೆಗೆ ಬಂದಾಗ, ಗುರುಗಳೇ ನನಗೊಂದು ವಿನಂತಿ, ಒಂದು ಮಾತು ಹೇಳಬೇಕಾಗಿ. ಏನೂ ಇಲ್ಲ, ನನಗೊಂದು ಅನುಮಾನ ಬಂದದ. ಏನು ಅನುಮಾನ ಬಂದದ? ಭಾಳ ಅನುಮಾನ ಬಂದದ. ಏನು ಹೇಳಪ್ಪ ಅಂತ. ಏನಿಲ್ಲ, ಅದು ಮ್ಯಾಲ ಆಕಾಶ ಅದಲ್ರಿ ಗುರುಗಳೇ. ಹೌದು ಆದ, ಅದು ಬಿದ್ದರೆ ಹೆಂಗಂತ ಕೇಳಿ ನಾನು. ಗುರುಗಳು ಏನು ಹೇಳ್ಬೇಕಿಂತ ಪ್ರಶ್ನೆ, ಆಕಾಶದಿಂದ ಬೀಳ್ತದನ್? ಬೀಳಲ್ಲ, ಅದು ಬೀಳಲ್ಲ. ಅದು ಯಾಕೆ ಬೀಳಂಗಿಲ್ಲಪ್ಪ, ಅದು ಯಾಕೆ ಅನುಮಾನ ಬಂತು? ಇಂಥವೆಲ್ಲ ಅನುಮಾನ ಬರಬಾರ್ದಪ್ಪ. ಚಲೋ ವಿಚಾರ ಮಾಡಿ. ಇಲ್ರಿ ನನಗೆ ಯಾಕೋ ರಾತ್ರಿ ಬಿದ್ದಂಗೆ ಆಲಕತ್ತದ, ನಾನು ಹೆಂಡತಿ ಸತ್ತಂಗೆ ಆಲಕತ್ತದ, ಅದು ಆಕಾಶ ಬಿದ್ದರೆ ಬೀಳಂಗಿಲ್ಲ, ಅದು ಬೀಳಂಗಿಲ್ಲ. ನೀ ಬೀಳಂಗಿಲ್ಲ ಅಂತ ಹೇಳ್ಬೇಡ್ರಿ, ಬಿದ್ದರೆ ಹೆಂಗೆ ಅಷ್ಟೇ ಹೇಳ್ರಿ ನಾವು. ಆ ಗುರುಗಳು ಏನು ಹೇಳ, ಇಲ್ಲ 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 ಅಂದ್ರೆ ಗುರುಗಳು ಏಟನ ಭಾಷಣ ಮಾಡ್ತಾರೆ, ಇದು ಸಣ್ಣ ಪ್ರಶ್ನೆ ಉತ್ತರ ಇಲ್ಲಪ್ಪ ಬೀಳಲ್ಲ. ಗುರುಗಳೇ ನೋಡ್ರಿ, ಜಾಸ್ತಿ ತಲೆ ಕೆಡಿಸ್ಬೇಡ್ರಿ, ಬಿದ್ದರೆ ಹೆಂಗೆ ಹೇಳ್ರಿ ನಾವು. ಒಂದು 5 ನಿಮಿಷ ಟೈಮ್ ಕೊಡಂದ್ರೆ ಗುರುಗಳು ಒಂದು ಗ್ಲಾಸ್ ನೀರು ತೊಗೊಂಬಂದ್ರೆ, ನೀರು ಕುಡಿದು BP ಚೆಕ್ ಮಾಡ್ಕೊಂಡು ಕರೆಕ್ಟ್ ಅದಲ್ಲ. ಈಗ ಯಾರ್ದನ ಶಿಷ್ಯರು ಫೋನ್ ಬಂದ್ರೆ ನಾವು BP ಚೆಕ್ ಮಾಡ್ಕೋಬೇಕ್ರಿ. ಡೇಂಜರ್ ಫೋನ್ ಬರ್ತಾವ. ಈಗ ನೋಡ್ರಿ ವಾಟ್ಸಪ್ ಫೇಸ್ಬುಕ್ ಅಂದವ. ಗುರುಗಳೊಂದು ಏನಪ್ಪ, ಗುರುಗಳೇ ಓಕೆ, ಹೀಗೆ ಗುರುಗಳು ಮಾತಾಡಿದ್ದು ಸರಿನಾ? ಓಕೆ, ಇಲ್ಲ ಸರಿ ಇಲ್ಲ, ಹೀಗೆ ಅಣ್ಣ ನೆಕ್ಸ್ಟ್ ಟೈಮ್ ಗುರುಗಳಿಗೆ ಹೇಳೋಣ, ಓಕೆ ಆಯ್ತು. ದಯವಿಟ್ಟು ಗುರುಗಳ ಬಗ್ಗೆ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಬರಬೇಡ್ರಿ. ನಾನು ಹೇಳ್ತೀನಿ, ನಿಮಗೆ ಆಕಳ ಹಾಲು ಬೇಕಾದ್ರೆ ಆಕಳ ಕೆಳಗೆ ಕುಂದಿರ್ಬೇಕು, ಡುಬ್ಬದ ಮೇಲೆ ಕುಂತ್ರೆ ಹಾಲು ಬರಂಗಿಲ್ಲ. ಆಕಳ ಹಾಲು ಬೇಕಾದ್ರೆ ಕೆಳಗೆ ಕುಂದಿರ್ಬೇಕು. ನಾವು ಭಾಳ ಶಾಣೆ ನಿಂತ್ಕೊಂಡು ಅದ್ರ ಮೇಲೆ ಕುಂತ್ರೆ ಹಾಲು ಬರ್ತಾವ. ನಾವು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಶ್ರೀಮಂತರಾದರೂ, ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ಗುರುವಿನ ಪಾದದ ಬೆಲೆ ಕುಂದಿರ್ಬೇಕಂತ. ಗುರುವಿನ ತಲೆ ಮೇಲೆ ಕುಂದ್ರಕ್ಕೆ ಬರಂಗಿಲ್ಲ, ತಿಳ್ಕೊರಿ ನೀವು. ಯಾರು ಗುರುವಿನ ಪಾದದ ಬೆಲೆ ಕುಂದಿರ್ತಾರ ಅವ್ರಿಗೆ ಮುಕ್ತಿ ಅಂತಕ್ಕಂಥದ್ದಿರ್ತದ. ಆಕಾಶ ತೆಳಗೆ ಬೀಳಂಗಿಲ್ಲ. ಶಿಷ್ಯ ನೀ ಆರಾಮಿರಪ್ಪ, ನನಗೆ ತಲೆ ಕೆಡಿಸ್ಬೇಡ ಅಂದ್ರೆ, ಇಲ್ರಿ ಗುರುಗಳ ಬಿದ್ರಿ ಹೇಳು. ಕಡಿಗಂದ್ರು ಒಂದು 5 ನಿಮಿಷ ಆದ್ಮೇಲೆ ಹೇಳಿದ್ರಂತ, ಆಕಾಶ ಯಾಕೆ ಕೆಳಗೆ ಬೀಳಂಗಿಲ್ಲ ಅಂದ್ರೆ, ಆಕಾಶದಿಂದ ದೇವರದರ, 33 ಕೋಟಿ ದೇವರದರ. ಏನು ಮಾಡ್ಲಾಕತ್ತಾರ? ಆಕಾಶದಿಂದ ದೇವರದಾರ. ನೀವು ದಿವಸ ನೋಡ್ತೀರಿ? ದಿವಸ ನೋಡ್ತೀನಪ್ಪ, ನಾನು ಪೂಜೆ ಮಾಡಾಕ ದಿವಸ ನೋಡ್ತೀನಿ, ಒಂದು ಜಪ ಮಾಡಾಕ ದೇವ್ರಿಗೆ ನೋಡ್ತೀನಿ. ಮತ್ತು ಏನೋ ಭಕ್ತರಿಗೆ ಹೇಳ್ಬೇಕಲ್ಲ, ಏನೋ ಒಂದು ಧೈರ್ಯ ಕೊಡ್ಬೇಕಲ್ಲ. ಮತ್ತು ಆಕಾಶದಿಂದ ದೇವ್ರು ಏನು ಮಾಡ್ತಿರ್ತಾರೆ? ಏನು ಮಾಡಂಗಿಲ್ಲ. ನಮ್ಮಂಗೇನು ಪೂಜೆ ಗೀಜೆ ಮಾಡಲ್ಲ ಅವರು, ನಮಗೆ ಪೂಜೆ ಮಾಡ್ಲಿಕ್ಕೆ ಕಸ್ತವು ದೇವ್ರವು. ಮತ್ತು ಏನು ಮಾಡ್ತಾರೆ ದೇವ್ರು? ಏನು ಮಾಡಂಗಿಲ್ಲ. ಅದು ಆಕಾಶ ಬೀಳಾರ್ದಂಗೆ ಗಟ್ಟಿ ಹಿಡ್ಕೊಂಡು ಕುಂತಾವು. ಆಕಾಶ ಕೆಳಗೆ ಬೀಳಾರ್ದಂಗೆ ಗಟ್ಟಿ ಹಿಡ್ಕೊಂಡು ಕುಂತಾರ. ಅಪ್ಪ ಭಾಳ ಧೈರ್ಯ ಬಂತ್ರಿ ಗುರುಗಳ. ಇನ್ಮೇಲೆ ಚಿಂತೆ ಮಾಡೋಣ, ನಾ ಆರಾಮಿರ್ಬೋದು. ಆರಾಮಿರಿ, ಏನು ಇನ್ಮೇಲೆ ಆಕಾಶನೂ ಬೀಳಂಗಿಲ್ಲ, ನಾನು ಹೆಣ್ತಿನೂ ಸಾಯಂಗಿಲ್ಲ, ಮಕ್ಕಳು ಸಹ ನಾ ಇರ್ತೀನಿ. ಆಯ್ತು, ಒಂದು 5 ನಿಮಿಷ ಬಿಟ್ಟು ಮತ್ತೆ ಎಚ್ಚರ ಆಯ್ತು. ಗುರುಗಳ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೌಟ್ ಬಂದವು. ಮತ್ತೇನು ಡೌಟ್ ಬಂದ? ಗುರುಗಳು ಇವ್ನ ಮನೆಗೆ ಬಂದಿದ್ದೆ ತಪ್ಪಾಯ್ತ ನಾವು. ಗುರುಗಳು ಏನು ಡೌಟ್? ಏನಿಲ್ರಿ ಗುರುಗಳೇ, ನೀವು ಆಕಾಶದಿಂದ ದೇವ್ರದಾರ, ಆ ದೇವರು ಆಕಾಶ ಹಿಡ್ಕೊಂಡ್ರ ಅಂತ ಹೇಳಿರಲ್ಲ, ಅಕಸ್ಮಾತ್ ಎಲ್ಲ ದೇವ್ರಿಗೆ ನಿದ್ದೆ ಬಂದು ಕೈ ಬಿಟ್ರೆ ಹಂಗಂತ ಹೇಳಿ. ಎಲ್ಲ ದೇವ್ರಿಗೆ ನಿದ್ದೆ ಬಂದು ಕೈ ಬಿಟ್ರ ನನ್ನ ಮೇಲೆ ಬಿದ್ದರೆ ನಾ ಸತ್ರೆ ಹಂಗ. ಆ ಗುರುಗಳು ಅಂದ್ರಂತ, ಭಾಳ ದೊಡ್ಡ ಮನುಷ್ಯ ಇದೆಪ್ಪ, ಆಕಾಶದಿಂದ ದೇವ್ರೇನದಾರ, ಆ ದೇವ್ರ ಅಕಸ್ಮಾತ್ ಕೈ ಬಿಟ್ಟು ಆಕಾಶ ಕೆಳಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ನಿನ್ನ ಮ್ಯಾಲೆ ಬೀಳಾರ್ದಂಗೆ ನಾ ಕೈ ಹಿಡಿತೀನೋ ಯಪ್ಪ ಅನ್ನೋ. ನಿನ್ನ ಮ್ಯಾಲೆ ಬೀಳಾರ್ದಂಗೆ ನಾನು ನಿನ್ನ ಮ್ಯಾಲೆ ಬಿದ್ದು ಅದು ನನ್ನ ಮ್ಯಾಲೆ ಬೀಳಂಗೆ ಮಾಡ್ಕೋತೀನಿ ಅಂತ ಧೈರ್ಯ ಕೊಟ್ರಂತ. ಯಾಕೆ ಈ ಮಾತು ಹೇಳ್ತಂದ್ರೆ, ಯಾವತ್ತೂ ಕೂಡ ದೇವರು ಕೈ ಬಿಟ್ಟರು ಗುರು ಎಂದು ಕೈ ಬಿಡಂಗಿಲ್ಲ. ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ, ಬಲದ ಪಾದದಲ್ಲಿ ಒದ್ದರೆ ಎಡದ ಪಾದವ ಹಿಡಿವೆ, ತಪ್ಪು ನನ್ನದು ಕ್ಷಮೆ ನಿನ್ನದು ಗುರುವೇ ಕೂಡಲ ಸಂಗಮ ದೇವ. ನೀನು ಎಡಗಾಲಿಂದ ಒದ್ರೆ ಬಲಗಾಲಿ ಹಿಡಿತೀನಿ, ಬಲಗಾಲಿಂದ ಒದ್ರೆ ಎಡಗಾಲಿ ಹಿಡಿತೀನಿ ಅನ್ಬೇಕಂತ ಎಂದೂ ಕೂಡ ಗುರುವಿಗೆ ನಿಷ್ಠನಾಗಿ, ಗುರುವಿಗೆ ಶ್ರದ್ಧಾ ಭಕ್ತಿಯಿಂದ ಬದುಕಿದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ಅದಕ್ಕೆ ನನ್ನ ಮಾತುಗಳು ಚಾಲು ಮಾಡ್ಬೇಕಾದ್ರೆ 10 ರೂಪಾಯಿ ಕೊಡ್ಬೇಕ್ರಿ, ಬಿಡಿಸ್ಬೇಕಾದ್ರೆ 500 ಕೊಡ್ಬೇಕು. ಅದಕ್ಕೆ ನಾನು ಬಹಳ ತುಂಬ ಆಸೆಯಿಂದ ನಾನೇ ಮೊದಲು ಮಾತಾಡ್ತೀನಿ ಪೂಜ್ಯರಂತ ಹೇಳಿದೆ. ಪರಮ ಪೂಜ್ಯ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳು ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಮಠಾಧೀಶರಲ್ಲಿ ಭಾಳಷ್ಟು ಅಗ್ರಗಣ್ಯ ಪೂಜ್ಯರು. ಅವ್ರ ಬಳಿ ಸಿಟ್ಟಿಲ್ಲ, ಅವ್ರ ಬಳಿ ಅಹಂಕಾರ ಇಲ್ಲ. ಏನಾದರೂ ನಮಗೇನಾದರೂ ಕೊಡಬೇಕಾಗಿತ್ತಂದ್ರೆ, ನಮಗೇನಾದರೂ ಅವ್ರು ಕೊಡ್ತಾರಂದ್ರೆ ಒಂದಿಷ್ಟು ಪ್ರೀತಿ ಕೊಡ್ತಾರೆ, ಒಂದಿಷ್ಟು ಸಂತೋಷ ಕೊಡ್ತಾರೆ, ಒಂದಿಷ್ಟು ನಗು ಕೊಡ್ತಾರೆ ಅಷ್ಟೇ. ಜಗತ್ತಿನೊಳಗೆ ಅದಕ್ಕಿಂತ ಸಂತೋಷ ಏನಿಲ್ಲ. ಅವ್ರ ಮುಖದಲ್ಲಿರ್ತಕ್ಕಂಥ ತೇಜಸ್ಸು, ಅವ್ರ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು ಎಲ್ಲ ಭಕ್ತರಿಗೂ ಕೂಡ ಒಂದು ಮಾರ್ಗ ಆಗಲಿ, ಎಲ್ಲರ ಬದುಕಿಗೆ ಒಂದು ಬಂಗಾರ ಆಗಲಿ ಅಂತಕ್ಕಂಥ ತುಂಬ ಹೃದಯದಿಂದ ಹಾರೈಸಿ, ಈಗ ನಮ್ಮ ಇವರು ಪ್ರಾಸ್ತಾವಿಕ ಮಾತಾಡಿರ್ತಕ್ಕಂಥ
ಕರುಣಾಕರ್ ಅವರು ಒಂದು ಮಾತು ಹೇಳಿದ್ರು, ಆಶೀರ್ವಾದ ಭಾಳ ಜನಪದ. ನಾನು ಜನಪದದಲ್ಲಿ ಭಾಳ ಇದು ಮಾಡೀನಿ ರೀ, ಏನಂತಾರೆ PhD ಮಾಡಿದಂಗೆ ಭಾಳಷ್ಟು ಮಾತಾಡ್ತೀನಿ. ನಾನು ಪುರಾಣ ಪ್ರವಚನಕ್ಕೆ ಹೋಗ್ತಿರ್ತೀನಿ. ಅದಕ್ಕೆ ಜನಪದ ಕವಿ ಒಂದು ಆಶೀರ್ವಾದ ರೂಪ. ದಾನಿಗಳಿಗೆ ಇವತ್ತೇನು ನೀವೇನು ಕೊಟ್ಟಿರಿ ಅವ್ರಿಗೆಲ್ಲ ಜನಪದದಲ್ಲಿ ಒಂದು ಎಷ್ಟು ಚಂದ ಆಶೀರ್ವಾದ ಮಾಡ್ಯಾನಂದ್ರೆ, ಎಳ್ಳು ಕೊಟ್ಟವನಿಗೆ ಎಲ್ಲ ಭಾಗ್ಯವೂ ಬರಲ್ಲ ಅಂತ ಎಷ್ಟು ಚಂದ ಹೇಳ್ತಾನೆ. ಒಂದು ಕಾಳ ಎಳ್ಳು ಕೊಟ್ಟರು ಕೂಡ, ಎಳ್ಳು ಕೊಟ್ಟವನಿಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯುವಂಥ ಸೊಸೆ ಬರಲಿ. ಎಷ್ಟು ಚಂದ ನೋಡ್ರಿ. ಯಾರ್ಯಾರು ಅಕ್ಕಿ ಕೊಟ್ಟಿರಿ, ಯಾರು ಬ್ಯಾಳಿ ಕೊಟ್ಟಿರಿ, ಯಾರು ಬೆಲ್ಲ ಕೊಟ್ಟಿರಿ, ಯಾರು ಸಿಮೆಂಟ್ ಕೊಟ್ಟಿರಿ, ಯಾರು ಕಲ್ಲು ಕೊಟ್ಟಿರಿ, ಯಾರು ಕೆಬ್ಬಣ ಕೊಟ್ಟಿರಿ, ಯಾರು ಏನೇನು ಕೊಟ್ಟಿರಿ ಗೊತ್ತಿಲ್ಲ. ಇವತ್ತು ನಿಮಗೆ ಗೊತ್ತದ, ಗುರುಗಳಿಗೆ ಗೊತ್ತದ. ಅಕಸ್ಮಾತ್ ಓದೋದ್ರಾಗ ನಿಮ್ಮ ಹೆಸರು ಬಂದಿದ್ದಿಲ್ಲ, ಹೆಸರು ಲೀಸ್ಟ್ನಾಗ ಮೊನ್ನೆ ಯಾವುದೋ ಊರಾಗ ಒಂದು ಪುರಾಣ ಹೇಳಕ್ಕೆ ಹೋಗಿದ್ವಿ. 500 ರೂಪಾಯಿ ನೋಟು ಇದು ಬರ್ಸ್ಯಾನ ರೀ, ಇದು ಏನಂತಾರೆ ದಾಸೋಹಕ್ಕೆ ಬರ್ಸ್ಯಾನ ಊಟಕ್ಕೆ ಪ್ರಸಾದಕ್ಕಂತ. ಆ ಮರುದಿವ್ಸ ಓದೋದ್ರಾಗ ಅವನ ಹೆಸರು ಓದಿಲ್ಲ, ಹೊಡಿಲಕ್ಕೆ ಖಾರ ಪುಡಿ ತಂದಿದ್ದ. ನನ್ನ ಹೆಸರು ಓದಿಲ್ಲ ಅಂತ ತಗೊಂಡು ಅವ್ರು ರೊಕ್ಕತ ಮತ್ತೆ ವಾಪಸ್ ಅಂತ. ಅದಕ್ಕೆ ದಯವಿಟ್ಟು ನೀವೇನು ಕೊಟ್ಟಿರಿ ಅದು ನಿಮಗೆ ಗೊತ್ತದೋ ಗೊತ್ತಿಲ್ಲ, ಗುರುಗಳಿಗೆ ಗೊತ್ತದೋ ಗೊತ್ತಿಲ್ಲ, ನೀವು ಮಾಡಿದಂಥ ದಾನ ಒಳಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಗೆ ಗ್ಯಾರಂಟಿ ಗೊತ್ತಿರುತ್ತೆ. ತೋಡಿರಿದ್ದ ಬಾವಿಗೆ ಕೂಡಿರಿದ ಜಲ ಸಾಕೆ, ಮಾಡಿದ್ದಕ್ಕೆಲ್ಲ ಮನಸ್ಸಾಕ್ಷಿ ಅನ್ನುವಂತೆ ನಾವು ಏನು ಮಾಡಿವಿ ಅಂತಕ್ಕಂಥದ್ದಕ್ಕೆ ಮನಸ್ಸು ಸಾಕ್ಷಿ ಇರ್ತದೆ. ನಿಮ್ಮೆಲ್ಲರ ಮನಸ್ಸಾಕ್ಷಿಪೂರ್ವಕವಾಗಿ ಅತ್ಯಂತ ಪ್ರೀತಿ ಭಕ್ತಿಯಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಿ. ಈ ದೇವಸ್ಥಾನ ಬರೀ ನಿರ್ಮಾಣ ಮಾಡೋದು ಭಾಳ ಮುಖ್ಯ ಅಲ್ಲ, ನೀವು ಬರ್ರಿ. ಇವತ್ತು ಬಂದರೆ ಮತ್ತೆ 2 ವರ್ಷಕ್ಕೆ ಬರೋದು ಬಿಟ್ರಿ ಅಂತೀನಿ. ಪ್ರತಿ ತಿಂಗಳಿಗೆ 15 ದಿವಸಕ್ಕೆ 20 ದಿವಸಕ್ಕೆ ಈ ದೇವಸ್ಥಾನ ಹೆಂಗೆ ಆಗ್ಬೇಕಂದ್ರೆ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಯಾವ ರೀತಿ ಪಾಳಿ ಇರ್ತದೆ, ಇಲ್ಲಿನೂ ಕೂಡ ಹಂಗೇ ಇರಬೇಕು. ಇಲ್ಲಿನೂ ಕೂಡ ಅದೇ ಪ್ರಸಾದ ನಡಿಬೇಕು. ಇವತ್ತು ಅದೆಲ್ಲ ಪೂಜೆಯನ್ನು ಗುರುಗಳು ಭಾಳ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಲಗ್ನ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅಲ್ಲ, ಹೆಂಡತಿಗೆ ಸಾಕೋದು ಭಾಳ ಮುಖ್ಯ. ಎಲ್ಲ ಕಾರ್ ತೊಗೊಂಡಿನಿ, ಜೀಪ್ ತೊಗೊಂಡಿನಿ, 1 ಎಕರೆ ಹೊಲ ತೊಗೊಂಡಿನಿ ರೀ, ಬ್ಯಾಂಕ್ನಾಗ 1 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡೀನಿ ರೀ, ಇನ್ನು ಮ್ಯಾರೇಜ್ ಒಂದು ಸಮಸ್ಯೆ, ಅದೊಂದಾದರೆ ಮುಗಿತಂದಂತ ಗೊತ್ತಿಲ್ಲ. ಮ್ಯಾರೇಜ್ ಆದಮೇಲೆ ಸುರುತ್ತದೆ ಸಮಸ್ಯೆ. ಅದರಂಗೆ ದೇವಸ್ಥಾನ ಕಟ್ಟೋದು ಮುಖ್ಯ ಅಲ್ಲ, ದೇವಸ್ಥಾನ ಕಟ್ಟಿದ ಮೇಲೆ ಅದನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಪೂಜ್ಯ ಗುರುಗಳ ಮೇಲೆ ಅಷ್ಟೇ ಅಲ್ಲ, ಇಡೀ ಭಕ್ತ ಸಂಕುಲದ ಮೇಲೆ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಇವತ್ತು ಭಾಳ ಪ್ರೀತಿಯಿಂದ ದೂರದಿಂದ ಕರೆಸಿ ನನಗೆ ಆಧರಿಸಿ ಸನ್ಮಾನಿಸಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ವಿಶ್ವಕರ್ಮ ಪರಮಾತ್ಮ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಹೃದಯದಲ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ಸುಖವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಹೃದಯದಲ್ಲಿ ಆ ಗುರು ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಬೆಳಕು ನಿಮ್ಮೆಲ್ಲರ ನಂದಾದೀಪವಾಗಿ ಬೆಳಗಲಿ. ಅವರ ಬೆಳಕಿನಲ್ಲಿ ನಿಮ್ಮ ಬದುಕು ಬಂಗಾರ ಆಗಲಿ ತುಂಬ ಹೃದಯದಿಂದ ಹಾರೈಸಿ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ನಮೋ ವಿಶ್ವಕರ್ಮ. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಕೇಳ್ತದಲ್ಲ ಮೈಕ? ನನಗೆ ಸರಿ ಕೇಳ್ತಾ ಇಲ್ಲ. ಯಾಕೆಂತೇಳಿದರೆ ನಾನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ, ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ 3 ಪಾಯಿಂಟ್ ಬೇಕು.
ಒಂದು ಅದಕ್ಕೆ ಭಗವಂತನ ಆಶೀರ್ವಾದ ಬೇಕು ಮೊತ್ತ ಮೊದಲು. ಎರಡನೇದ್ದು ನಾವು ನೀವು ಒಂದಾಗಬೇಕು. ಮೂರನೇದ್ದು ಈ ಮೈಕ ಇಟ್ಟವ್ರ ಹೆಂಡತಿ ಜೊತೆ ಗಲಾಟೆ ಮಾಡಿ ಬಿಡಬಾರ್ದು, ಇಲ್ಲದ್ರೆ ಅವ್ರು ಆಫ್ ಮಾಡಿ ನಮಗೆ ವಿಷಯವೇ ಗೊತ್ತಾಗೋದಿಲ್ಲ. ಇದು ಭಾರಿ ಪ್ರಾಮುಖ್ಯವಾದಂಥದ್ದು. ಪೂಜ್ಯ ಸ್ವಾಮೀಜಿಗೆ ಹೇಳಿದರು ನಾವು ಮೇಲೆ ನಿಂತಿದ್ದೇವೆ ಅಂತೇಳಿ. ನಾನು ಯಾವತ್ತೂ ಒಂದು ಕಥೆ ಹೇಳ್ತಾ ಇದ್ದೆ. ಈ ಮುಂಚೆ ಊರೆಲ್ಲ ತಕ್ಕಡಿತ್ತು, ಈಗೆಲ್ಲ ಎಲೆಕ್ಟ್ರಾನಿಕ್ ಎಲ್ಲ ಆಗಿದೆ. ತಕ್ಕಡಿ ಇತ್ತು. ಆ ತಕ್ಕಡಿ ಒಂದು ಕಡೆಯಲ್ಲಿ ತೂಕ ಇಡ್ತಿದ್ರು, ಇನ್ನೊಂದು ಕಡೆ ವಸ್ತು ಇಡ್ತಿದ್ರು. ಈ ವಸ್ತು ಭಾರ ಆದಾಗ ಈ ತೂಕದ ಒಂದು ಕಲ್ಲು ಇಲ್ಲಿಟ್ಟಾಗ ಇದು ಇನ್ನು ವಸ್ತು ಇನ್ನೊಂದು ಕಡೆ ಅದು ಬ್ಯಾಲೆನ್ಸ್ ತಪ್ತದೆ. ಈ ವಸ್ತು ಮೇಲೆ ಹೋಗ್ತದೆ, ಇನ್ನೊಂದು ತಕ್ಕಡಿ ಕೆಳಗೆ ಬರ್ತದೆ. ಬಹುತೇಕ ನೀವು ಭಾರ ಇರುವುದರಿಂದ ನಾವೆಲ್ಲ ಮೇಲೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನನಗೆ ನಿಮ್ಮ ಭಕ್ತಿಯಿಂದ ನಾವು ಇವತ್ತು ಎತ್ತರಕ್ಕೆ ಬರಲಿಕ್ಕಾಗಿದೆ. ಹಾಗೆ ತುಂಬ ಒಳ್ಳೆಯ ರೀತಿಯಲ್ಲಿ ತುಂಬ ಖುಷಿ ಆಯಿತು. ನಾನು ಹಾಸ್ಯವನ್ನು ದೇವರಂತೆ ತಿಳಿದವ, ಅದಕ್ಕೆ ನನಗೆ ತುಂಬ ಒಂದು ಒಳ್ಳೆಯ ಕಂಪನಿ ಆಯಿತು. ನನಗೆ ತುಂಬ ಖುಷಿ ಆಯಿತು ಸ್ವಾಮೀಜಿಯವರ ಮಾತು ಕೇಳಿ, ತುಂಬ ಆನಂದ ಆಯಿತು. ನಾನು ತುಂಬ ಸಂತೋಷ ಆಯಿತು ನನಗೆ. ಬಹುತೇಕ ಯಾಕಂದರೆ ಇಲ್ಲದ್ರೆ ಈ ಹೊತ್ತಿನಲ್ಲೆಲ್ಲ ನಿದ್ದೆ ಮಾಡುವಂಥ ಹೊತ್ತು, ನಾವು ಆಶೀರ್ವಚನ ಅಲ್ಲ ಮಲಗಿ ಜೋಗುಲಾಡುವಂಥ ಹೊತ್ತು. ಈಗ ಇಲ್ಲಿ ಇಷ್ಟು ಜನ ನೀವು ಸೇರಿದ್ದೀರಿ, ಈ ಹೊತ್ತಲ್ಲಿ ನಿದ್ದೆ ಮಾಡೋ ಹೊತ್ತಲ್ಲಿ ನೀವು ಜಾಗೃತರಾಗಿದ್ದೀರಿ. ಇದೊಂದು ದೂತ ಲಕ್ಷಣ ಅಂದರೆ ಮುಂದಿನ ದಿನಕ್ಕೆ ಇದು ಒಂದು ಜಾಗೃತ ಸ್ಥಳ ಆಗ್ತದೆ, ಇದೊಂದು ದೊಡ್ಡ ಕ್ಷೇತ್ರ ಆಗ್ತದೆ ಅನ್ನೋದಕ್ಕೆ ಒಂದು ದೂತ ಲಕ್ಷಣ ಇದೊಂದು. ಹಾಗೆ ತುಂಬ ಮೈಕ್ ಬಗ್ಗೆ ಹೇಳಿದೆ. ಇನ್ನೊಂದು ನನಗೆ ನೆನಪಾಗ್ತದೆ ನನಗೆ, ನಾನು ಎಲ್ಲ ಕಡೆಯಲ್ಲಿ ಹೇಳಿದೆ. ನಾನು ಎಲ್ಲ ಕಾರ್ಯಕ್ರಮದಾಗ ಸ್ವಾಮೀಜಿ ಫಸ್ಟ್ ನಾನು ಎಜೆಸ್ಟ್ ಮಾಡೋದು ಮೈಕದವರಿಗೆ ಮತ್ತು ಫೋಟೋಗ್ರಾಫರಿಗೆ. ಯಾಕೆಂದರೆ ನಮ್ಮ ಮೈಕ್ ಮತ್ತು ಫೋಟೋಗ್ರಾಫರ್ ಸರಿ ಇಲ್ಲದಿದ್ದರೆ ನಮ್ಮನ್ನು ಲಗಡೆ ತೆಗೆದು ಬಿಡ್ತಾರೆ ಅವರು. ನಾಳೆ ಪೇಪರಲ್ಲಿ ಬರುವಾಗ ಯಾರ್ದೋ ಫೋಟೋ ಆಗಿ ಬರ್ತದೆ. ಅದಕ್ಕೆ ನನ್ನ ಫೋಟೋ ಅಂತ ಹೇಳುವಾಗ ಒಂದು ನನಗೆ ನೆನಪಾಗ್ತದೆ. ನನಗೆ 3 ಫೋಟೋ ತೆಗೆದರೆ ಅವರು ನಾನು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಫೋಟೋ ತೆಗೆದ ನಂದು ವೋಟರ್ ಐಡಿಗೆ, ಇನ್ನೊಬ್ಬ ಫೋಟೋ ತೆಗೆದ ನಂದು ರೇಷನ್ ಕಾರ್ಡಿಗೆ, ಇತ್ತೀಚೆಗೆ ಒಬ್ಬ ತೆಗೆದ ಆಧಾರ್ ಕಾರ್ಡಿಗೆ. ನಾನಂತಲೇ ಗೊತ್ತಾಗೋದಿಲ್ಲ. ಎಲ್ಲಿಯಾದರೂ ಆಧಾರ್ ಕಾರ್ಡ್ ಗ್ಯಾರಂಟಿ ಬೇಕು ಮದುವೆ ಆಗಲಿಕ್ಕೆ, ಇಲ್ಲದಿದ್ದರೆ ಮದುವೆ ಆಗೋದಿಲ್ಲ. ಆಧಾರ್ ತೋರಿಸಿ ಮದುವೆ ಬೇಕಂದರೆ ಬಹುತೇಕ ಜನರಿಗೆ ಮದುವೆ ಇರಲಿಕ್ಕಿಲ್ಲ. ಅಷ್ಟು ಆಧಾರ ಅಂದರೆ ಯಾರಂತೇಳಿ ಆಗಿದೆ. ಆ ಥರ ಒಂದು ಫೋಟೋ 3 ಜನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಅಲ್ಲ. ಅಂದರೆ ಸುಮ್ಮನೆ ನಾನು ತಂತ್ರಜ್ಞಾನದ ಬಗ್ಗೆ ಹೇಳುವಂಥದ್ದು. ನನಗೆ ತುಂಬ ಇಲ್ಲಿಗೆ ಬಂದು ತುಂಬ ಆನಂದ ಆಗಿದೆ. ದೇವಸ್ಥಾನಗಳೆಲ್ಲವೂ ನಮ್ಮ ಒಂದು ಆಧ್ಯಾತ್ಮದ ಕೇಂದ್ರ, ದೀಪಸ್ತಂಭ ಇದ್ದಂತೆ. ನೋಡಿ, ನಾವು ಸಾಗರದಲ್ಲಿ ಒಂದು ದೀಪಸ್ತಂಭ ಏನಿರ್ತದೆ ಅದು ನಮ್ಮನ್ನು ಒಂದು ಕರೀತದೆ. ಹಾಗೆ ಈ ದೇವಸ್ಥಾನ ಗುರುಪೀಠಗಳು ಒಂದು ದೀಪಸ್ತಂಭ ಇದ್ದಂತೆ. ನಾವು ಒಂದು ಭವಸಾಗರದಿಂದ ಮುಳುಗುತ್ತಿರುವಾಗ ನಮಗೆ ಒಂದು ದೊಡ್ಡ ರಕ್ಷೆಯನ್ನು ಕೊಡುವಂಥದ್ದು ಈ ದೇವಸ್ಥಾನಗಳು. ಆದರೆ ಇವತ್ತು ದೇವಸ್ಥಾನಗಳು ನನಗೆ ತುಂಬ ಆನಂದ ಆಯ್ತು. ಏನಂದರೆ ಇವರು ಪೂಜ್ಯ ಸ್ವಾಮೀಜಿಯವರು ಇದನ್ನೊಂದು ಕಮರ್ಷಿಯಲ್ ಮಾಡದೆ ಕೊಂಡೋಗ್ಬೇಕಂತ ಹೇಳೋದು. ಈಗ ಎಲ್ಲ ದೇವಸ್ಥಾನಗಳು ಕಮರ್ಷಿಯಲ್ ಆಗ್ತಾ ಇದೆ. ಎಲ್ಲ ಕಡೆಯಲ್ಲಿ ಹಣ ಮಾಡುವಂಥ ವ್ಯಾಪಾರಿ ಕೇಂದ್ರಗಳಾಗ್ತದೆ. ಯಾವ ದೇವಸ್ಥಾನಗಳು ಮಠ ಮಂದಿರಗಳು ಜ್ಞಾನ ಕೇಂದ್ರಗಳಾಗಬೇಕು, ಭಕ್ತಿ ಕೇಂದ್ರಗಳಾಗಬೇಕಿತ್ತು, ಆ ಕೇಂದ್ರಗಳು ಇವತ್ತು ವ್ಯಾಪಾರಿ ಕೇಂದ್ರಗಳಾಗ್ತಾ ಇದೆ. ದುರಂತ. ಈಗಷ್ಟೇ ಪೂಜ್ಯ ಸ್ವಾಮೀಜಿ ಹೇಳಿದರು, ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿದರು. ನಾವು ದೇವಸ್ಥಾನ ನೋಡಿ ಎಲ್ಲಿವರೆಗೆ ಮುಂದುವರಿದ್ದೇವೆ ಅಂತ ಹೇಳಿದರೆ ಕಮರ್ಷಿಯಲ್ ಆಗಿದೆ. ನೋಡಿ, ಸಾಮಾನ್ಯರಿಗೆ ಒಂದು ಕ್ಯೂ, ನಮ್ಮಂಥ ಜನರಿಗೆ ಒಂದು ಕ್ಯೂ, ಬಡವರಿಗೆಲ್ಲ ಒಂದು ಕ್ಯೂ, ಅಲ್ಲಿ ಜನರಲ್ ಕ್ಯೂ. ನೀವೊಂದು 100 ರೂಪಾಯಿ ಕೊಟ್ಟು ನೋಡಿ, ಸ್ವಲ್ಪ ಫಾಸ್ಟ್ ಹೋಗ್ತದೆ. ಒಂದು 500 ಕೊಟ್ಟು ನೋಡಿ, ಇನ್ನೂ ಫಾಸ್ಟ್ ಹೋಗ್ತದೆ. 1000 ಕೊಡಿ, ಬಾಗಿಲ ಹತ್ರ ಕೊಂಡೋಗ್ತಾರೆ. ಒಂದು 10,000 ಕೊಡಿ, ತೀರ್ಥ ಮಂಟಪ ಡೈರೆಕ್ಟ್. 1 ಲಕ್ಷ ಕೊಡಿ, ನೇರ ದೇವರ ಹತ್ರವೇ. ಒಂದು 10 ಲಕ್ಷ ಕೊಟ್ಟರೆ ದೇವರ ಹತ್ರ ಕರ್ಕೊಂಡು ಹೋಗಿ ಶಾಲ್ ಗೀಲ್ ಎಲ್ಲ ಹಾಕಿ ಎಲ್ಲ ಪ್ರಸಾದ ಕೊಟ್ಟು ಕಳಿಸ್ತಾರೆ. 1 ಕೋಟಿ 2 ಕೊಟ್ಟರೆ ದೇವರನ್ನು ತಕೊಂಡು ಹೋಗ, ನಮ್ಗೆ ಬೇಡ, ನಮಗೆ ಹಣ ಬೇಕನ್ನುವಂಥ ವ್ಯವಸ್ಥೆ ಇದೆ. ನಾವು ಹಣ ಕೊಟ್ಟು ದೇವರನ್ನು ನೋಡ್ಬೋದು,
ಆದರೆ ದೇವರು ನಮ್ಮನ್ನು ನೋಡ್ತಾರ, ಅದು ಭಾರಿ ಪ್ರಾಮುಖ್ಯವಾದಂಥ. ನಾವು ದೇವರನ್ನು ನೋಡುವುದಲ್ಲ, ದೇವರನ್ನು ನಮ್ಮನ್ನು ನೋಡುವಂತಾಗಬೇಕಂತ ಹೇಳ್ತೇನೆ. ಕಮರ್ಷಿಯಲ್ ಆಗದೆ ಇದೆಲ್ಲ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುವಂಥ ಎಲ್ಲ ಸಮಾಜದ ಎಲ್ಲ ವಿಶ್ವಕರ್ಮ ಇರ್ಬೋದು, ಎಲ್ಲ ಸಮಸ್ತ ಗುರುಪೀಠವು ಎಲ್ಲ ಸಮಸ್ತ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಪ್ರೇರಣೆ ಆಗಬೇಕು. ಒಂದು ಜಾತಿಗೆ ಬದ್ಧ ಅಲ್ಲ, ಎಲ್ಲ ಸಮಾಜಕ್ಕೆ ಯಾರು ಭಕ್ತರು ಬರ್ತಾರೆ ಅವರಿಗೆ ಅಂಥ ಒಂದು ಯೋಗ ಭಾಗ್ಯ ಪೂಜ್ಯ ಸ್ವಾಮೀಜಿಯಲ್ಲಿದೆ. ಬಹುತೇಕ ನಾನು ತುಂಬ ಸ್ವಾಮೀಜಿ ಹತ್ರ ಹೋಗ್ತಾ ಇರ್ತೇನೆ. ನನಗೇನು ಸ್ವಾಮೀಜಿಗಳಿಗೇನು ಬರಗಾಲ ಇಲ್ಲ. ಬಹುಶಃ ನಾನು ಕಂಡದ್ರಲ್ಲಿ ಅತ್ಯಂತ ಗೌರವ ಕೊಡುವಂಥ ಒಂದು ಕೆಲವು ಸ್ವಾಮೀಜಿಗಳಲ್ಲಿ ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿ ಅವರಂತೇಳಿ ನನಗೆ ತುಂಬ ಆನಂದ ಆಗ್ತದೆ. ಬಹುಶಃ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬರುವಲ್ಲ, ನಿಮ್ಮ ಪ್ರೀತಿಗಾಗಿ ನಾನು ಬಂದದ್ದು. 23 ವರ್ಷದ ನಂತರ ನನ್ನನ್ನು ಮರೆಯದೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. 23 ವರ್ಷ ಮುಂಚೆ ನಾನು ನೀವು ಒಟ್ಟಾಗಿದ್ದೀರಿ, ನೀವು ಕರೆದಿದ್ದೀರಿ, ತುಂಬ ಆನಂದ ಆಗಿದೆ. ನಮ್ಮ ಮಕ್ಕಳಿಗೆ ನೋಡಿ, ಇವತ್ತು ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಏನಂತೇಳಿ ಡಿಪ್ರೆಷನ್. ಯಾವ ಮಗು ಹತ್ರ ಕೇಳಿ ಡಿಪ್ರೆಷನ್. ಎಜುಕೇಷನ್ ಎಲ್ಲ ಭಾರಿ ದೊಡ್ಡದಿದೆ, ಆದರೆ 2ನೇ ಕ್ಲಾಸ್ ಮಗು ಹತ್ರ ಕೇಳಿ ಟೆನ್ಷನ್ ಮತ್ತು ಡಿಪ್ರೆಷನ್. ಈ ಟೆನ್ಷನ್ ಮತ್ತು ಡಿಪ್ರೆಷನ್ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ, ನಮ್ಮ ಕುಟುಂಬ ವ್ಯವಸ್ಥೆ ಇವತ್ತು ಬಿದ್ದು ಹೋದ ಕಾರಣ. ನಮ್ಮ ಕುಟುಂಬದಲ್ಲಿ ಒಂದು ಅಜ್ಜಿ ಇರ್ತಿದ್ಲು, ನಮ್ಮ ಕುಟುಂಬಕ್ಕೊಬ್ಬರು ಗುರು ಇರ್ತಿದ್ರು, ಅದೀಗ ಬಿದ್ದು ಹೋಗಿದೆ. ನಮ್ಮ ಅಜ್ಜಿ ಎಷ್ಟೇ ಡಿಪ್ರೆಷನ್ ಇರಲಿ, ನಮ್ಮ ಎಷ್ಟು ಸಾಯುವ ಸ್ಥಿತಿ ಇರ್ಬೋದು, ನಮ್ಮ ಮನೆಗೆ ಬಂದು ಅಜ್ಜಿಯ ಒಂದು ತಲೆ ನೇವರಿಸಿದ್ರೆ, ನಾನಿದ್ದೇನೆ ಮಗ, ನಮ್ಮ ಇಂಥ ದೇವರಿದ್ದಾರೆ, ಕುಟುಂಬದ ದೇವರು ನಿನ್ನ ರಕ್ಷಣೆ ಮಾಡಿದ್ರೆ 100 ಜನ ಸೈಕಾಲಜಿಸ್ಟ್ಗಳಿಗೆ ಅವರು ದೊಡ್ಡವರು. ಅಜ್ಜಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಯಾರು? ಅಜ್ಜನನ್ನೇ ಸುಮ್ಮನೆ ಮಾಡ್ತಾ ಇದ್ರು, ಕೂತ್ಕೊಳ್ತಾ ಇದ್ರು, ಅಷ್ಟು ದೊಡ್ಡ ಸೈಕಾಲಜಿಸ್ಟ್ ಅವರು. ನಾವು ಅದನ್ನು ಪಾಸಿಟಿವ್ ಆಗಿ ನಾವು ಪಾಸಿಟಿವ್ ಕನೆಕ್ಟ್ ಆಗಬೇಕು. ನಾವು ನಮ್ಮಲ್ಲಿ ಸಮಾಜದಲ್ಲಿ ನೆಗೆಟಿವ್ ಬರ್ತದೆ, ಪಾಸಿಟಿವ್. ನಾನು ಇದನ್ನು ಹೇಳಿ ನಿಲ್ಲಿಸ್ತೇನೆ, ಯಾಕಂದರೆ ತುಂಬ ಉದ್ದ ಇದೆ, ತುಂಬ ಜನ ಇದ್ದಾರೆ, ಇದು ಮಾತಾಡೋ ಹೊತ್ತಲ್ಲ ಇದು. ನೋಡಿ, ನಮ್ಮ ಎಷ್ಟು ಪಾಸಿಟಿವ್ ಆಗಿ ನಾವು ತೆಕ್ಕೊಳ್ಬೇಕಂತೇಳಿ. ನಾನು ಸ್ಕೂಲಲ್ಲಿದ್ದಾಗ ಒಬ್ಬರು ಮಾಸ್ಟರ್ ಇದ್ದರು, ಅವರು ಯಾವತ್ತೂ ಮಾತಾಡೋದು ಏನಂತ ಹೇಳಿದರೆ, ಒಬ್ಬ 0 ಮಾರ್ಕ್ ತೆಗಿತಾ ಇದ್ದ, 0. ಆವಾಗ ಈ ಹುಡುಗನಿಗೆ ಯಾವತ್ತೂ ತಮಾಷೆ ಮಾಡಿದೆ ಇವರು, ಕೋಳಿ ಮೊಟ್ಟೆ ಹೇಳುವಂಥದ್ದು. ಮೊನ್ನೆ ಇತ್ತೀಚೆಗೆ ನನಗೆ ಆ ಕಾರ್ಯಕ್ರಮದಲ್ಲಿ ಸಿಕ್ಕಿದ, ಏನು ಮಾಡ್ತೀಯ ಅಂತೇಳಿ ಕೇಳಿದಾಗ ದೊಡ್ಡ ಕೋಳಿ ಫಾರ್ಮ್ ಮಾಡಿದ್ದಾನೆ. ನಾನು ಕೇಳಿದ್ದೇನೆ, ಕೋಟ್ಯಾಧಿಪತಿ, ಈಗ ನಿನಗೆ ಯಾರು ಪ್ರೇರಣೆ ಕೊಟ್ಟದ್ದು? ನಮ್ಮ ಟೀಚರೇ ನನಗೆ ಪ್ರೇರಣೆ ಕೊಟ್ಟದ್ದು, ಕೋಳಿ ಮೊಟ್ಟೆ ಅದನ್ನು ನಾನು ಕೋಳಿ ಫಾರ್ಮ್ ಮಾಡಿದೆ ಅಂತೇಳಿ. ಇಲ್ಲಿ ಮೊನ್ನೆ ಒಬ್ಬರು ಸಿಕ್ಕಿದ್ರು, ಅವ ಇನ್ನೊಬ್ಬ ಹುಡುಗ ಇದ್ದ ನಮ್ಮೊಟ್ಟಿಗೆ, ಅವನಿಗೆ ಯಾವತ್ತೇ ಹೇಳೋದು ಅವರು, ದನ ಮೇಯಿಸ್ಲಿಕ್ಕೆ ಹೋಗ ಅಂತೇಳಿ. ಈಗ ಮೊನ್ನೆ ಸಿಕ್ಕಿದ್ದಾನೆ, 500 ದನ ಫಾರ್ಮ್ ಮಾಡಿ ನನಗಿಂತ ದೊಡ್ಡ ಗಾಡಿಯಲ್ಲಿ ತಿರುಗ್ತಾ ಇದ್ದಾನೆ. ಈಗ ಇನ್ನೊಬ್ಬ ಹುಡುಗನಿಗೆ ಹೇಳ್ತಾ ಇದ್ರು, ಕಲ್ಲೊಡಿಲಿಕ್ಕೆ ಹೋಗಿ, ನಿಮಗೆ ವಿದ್ಯೆ ಹತ್ತದಿಲ್ಲ, ಕಲ್ಲೊಡಿಲಿಕ್ಕೆ ಹೋಗ ಅಂತೇಳಿ. ಮೊನ್ನೆ ನನಗೆ ಸಿಕ್ಕಿದ ಡೊನೇಷನ್ ಕೊಟ್ಟು ಡಾಕ್ಟ್ರ್ ಕಳಿತ ಆ ಮಾಸ್ಟರ್ ಕಿಡ್ನಿಯ ಕಲ್ಲನ್ನೇ ಹೊಡೆದವ. ನೋಡಿ, ಪಾಸಿಟಿವ್. ನಾವು ಪಾಸಿಟಿವ್ ಕನೆಕ್ಟ್ ಆಗಬೇಕು. ಪಾಸಿಟಿವ್ ಇರೋದ ಏನೇ ಇರಲಿ. ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ನಮ್ಮ ಸಂಸ್ಕೃತಿಗೆ ಹಾಳಾಗಲಿಕ್ಕೆ ಮುಖ್ಯ ಕೇಂದ್ರ ಬಿಂದು ಏನಂತ ಹೇಳಿದರೆ ನಮ್ಮ TV ಸೀರಿಯಲ್ಗಳು. ಈಗಷ್ಟೇ ಪೂಜ್ಯ ಸ್ವಾಮೀಜಿ ಹೇಳಿದರು, ಮೊಬೈಲ್ ಇತ್ಯಾದಿ ಬಗ್ಗೆ ಹೇಳಿದರು. ನಮ್ಮ ಇವತ್ತು ಸಂಸ್ಕೃತಿ ಹಾಳಾಗಿದ್ದರೆ ಸೋಷಲ್ ಮೀಡಿಯಾ, ಈ ಸೋಷಲ್ ಮೀಡಿಯಾ ಮತ್ತು TV ನಮ್ಮ ಹಿಂದೂ ಸಮಾಜ ಎಲ್ಲ ಮಕ್ಕಳನ್ನು ಎಲ್ಲ ಪೂರ್ತಿ ಹಾಳಾಗಿದೆ. ಆದ್ದರಿಂದ ನಾವು ಈ TV ಸೀರಿಯಲ್ ಅನ್ನೊಂದು ಸ್ವಲ್ಪ, ಇವತ್ತು ಗಂಡಸರೇನಾದರೂ ಹಾಳಾಗಿದ್ದರೆ ಸ್ವಲ್ಪ ಸಾರಾಯಿ ಕುಡ್ದು, ನಮ್ಮ ಹೆಂಗಸರಲ್ಲಾದರೆ TV ಸೀರಿಯಲ್ನಿಂದ, ಆ TV ಸೀರಿಯಲಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆಯನ್ನು ನೋಡಿ, ಒಬ್ಬರಿಗಾದರೂ ಒಂದು ಗಂಡ ಅಥವಾ ಒಂದು ಹೆಂಡತಿ ಉಂಟ ನೋಡಿ, ಅಲ್ಲಿ ಎಲ್ಲ ಬೇರೆ ಬೇರೆ, ಒಂದು ಕುಟುಂಬ ಒಟ್ಟಿಗಿರ್ತದೆ. ಸೀರಿಯಲ್ ಮುಗಿಯಾಗ 10 ಮನೆ ಆಗ್ತದೆ. ಅದರಲ್ಲೊಂದು ಹಿಡನ್ ಎಜೆಂಡಾ ಇದೆ, ದೊಡ್ಡ ಮಾಫಿಯಾ ಇದೆ. ಯಾಕಂತ ಒಂದು ಮನೆಯಲ್ಲಿ ಒಟ್ಟಿಗಿದ್ರೆ ಒಂದು TV, ಒಂದು ಫ್ರಿಜ್, ಒಂದು ವಾಷಿಂಗ್ ಮೆಷಿನ್ ಸಾಕಾಗ್ತದೆ. ನಾವು 10 ಮನೆ ಆದರೆ 10 ವಾಷಿಂಗ್ ಮೆಷಿನ್ ಅವರ ಇದು ಸೇಲ್ ಆಗ್ತದೆ, ವಸ್ತು ಸೇಲ್ ಆಗ್ತದೆ. ಇಂಟರ್ನ್ಯಾಷನಲ್ ಮಾಫಿಯಾ ಅದೊಂದು. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವವರದ್ದು ಸೇಲ್ ಆಗಬೇಕು. ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲಿ ನಿಲ್ಲಿಸ್ತೇನೆ ನೋಡಿ, ಇದು ಭಾರಿ ಮುಖ್ಯವಾದ. ಯಾಕಂದರೆ ನಾವು ಸುಮ್ಮನೆ ಹೋಗಬಾರ್ದಲ್ಲ, ಒಂದು ಜಾಗೃತಿ ಬರಬೇಕು. ಆಧ್ಯಾತ್ಮಿಕ ಬೇಕು ನಮಗೆ, ಆದರೆ ಲೌಕಿಕವೂ ಭಾರಿ ಬೇಕು. ನಾವು ಬದುಕಿದ ನಂತರ ಆಧ್ಯಾತ್ಮ. ಮೊದಲು ನಾವು ಬದುಕುವಂಥದ್ದು, ನಮ್ಮ ಬದುಕು ಎಲ್ಲಕ್ಕಿಂತ ದೊಡ್ಡದು. ಆದ್ದರಿಂದ ಬದುಕು ನೋಡಿ, ಆ TV ಸೀರಿಯಲಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ನೋಡಿ, ನಾವು ಅದಕ್ಕೆ ಏಕೆ ನಮ್ಮನ್ನು ಮಂಗ ಮಾಡ್ತಾರೆ ನೋಡಿ. ಬೆಳಿಗ್ಗೆ ಒಬ್ಬಳು ಬಂದು ಹೇಳ್ತಾಳೆ, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆ ಅಂತ ಹೇಳ್ತಾಳೆ. ನಮ್ಮ ಅಜ್ಜ, ನಮ್ಮ ಹಿರಿಯರು ಉಪ್ಪು ಹಳದಿ ಎಲ್ಲ ಹಾಕಿ, ಮಸಿ ಎಲ್ಲ ಹಾಕಿ ಹಲ್ಲು ಉತ್ತಾ ಇದ್ರು. 85 ವರ್ಷ ಆದರೆ ಹಲ್ಲುಗಳೇ ಯಾವ ಡಾಕ್ಟ್ರ್ ಇಲ್ಲ, ಯಾವ ಡೆಂಟಿಸ್ಟ್ ಇಲ್ಲ. ಈಗ ಇವಳು ಬಂದು ಇಲ್ಲಿ ಉಪ್ಪಿದೆಯಾ ಅಂತೇಳಿ ಕೇಳ್ತಾಳೆ.
ಆಲೋಚನೆ ಮಾಡಿ. ಇನ್ನೊಂದು, ನೀವು ಹೆಂಗಸರಿದ್ದೀರಿ, ಬೇಸರ ಮಾಡಬೇಡಿ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಫೇರ್ ಆ್ಯಂಡ್ ಲವ್ಲಿ ಇದ್ದು. ಫೇರ್ ಆ್ಯಂಡ್ ಲವ್ಲಿ ಹಚ್ಚಿ ಎಲ್ಲ ಬಿಳಿ ಆಗ್ತೀರಂತೇಳಿ. ಎಷ್ಟು ತಮಾಷೆ ನೋಡಿ. ಈ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿಯಲ್ಲಿ ಆದರೂ ಬಿಳಿ ಆಗೋದಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬರಾದರೂ ಕರಿಯರ್ ಇರ್ತಿದ್ರ? ನಮಗೆ ಎಷ್ಟು ಎಷ್ಟು ಇದು ಮಾಡ್ತಾರೆ ನೋಡಿ. ಮೊನ್ನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು, ಹಮಾಮ್ ಸೋಪ್ ಇದ್ದು ನಮ್ಮ ನಂಬಿಕೆ ಅಂತೇಳಿ. ಈ ಮಗಳು ಕೇಳಿಲ್ಲಂತೆ ತಾಯಿ ಹತ್ರ, ನಾವು ಪಾಸ್ ಆಗಬಹುದೇ ಅಮ್ಮ ಅಂತೇಳಿ. ಒಳಗೆ ತಕೊಂಡು ಬಂದ ಹಮಾಮ್ ತೆಗೆದಿದ್ದು ನಮ್ಮ ನಂಬಿಕೆ, ತಕೊಂಡು ಹೋಗಂತ ಹೇಳಿದ್ದ. ಪಾಸ್ ಆಗ್ತದ ಅವಳು? ಈ ನಂಬಿಕೆಯಲ್ಲಿ ಪಾಸ್ ಆಗುದಾದ್ರೆ ಹುಸೇನ್ ಬೋಲ್ಟಿಗೆ ಒಂದು ಸಾಬೂನು ಹಮಾಮ್ ಸೋಪ್ ಕೊಟ್ಟರೆ ಓಡ್ತಿದ್ದವ. ಇನ್ನೊಂದು ಕಡೆಯ ಕಥೆ ಇದೆ ನೋಡಿ, ಎಷ್ಟು ನಮ್ಮನ್ನು ಮೂರ್ಖರನ್ನಾಗಿಸ್ತಾರೆ ಅಂತೇಳಿ. ಒಂದು ಶಾಂಪಿದ್ದು, ನನಗೆ ಯಾವತ್ತು ಮರ್ತೋಗುದೊಂದು, ತಲೆಗೆ ಶ್ಯಾಂಪ್ ಹಾಕುವಂಥದ್ದು. ನಮ್ಮ ಅಜ್ಜಿ 85-90 ವರ್ಷ ಬದುಕ್ತಾ ಇದ್ರು, ಯಾವ ಶ್ಯಾಂಪ್ ಯೂಸ್ ಮಾಡ್ತಾ ಇದ್ರು? ಒಂದು ಕಾಟನ್ ಸಾರಿ ಉಟ್ಟು ಒಂದು ಅಜ್ಜಿ ಪೇಟೆಗೆ ಬಂದರೆ ಮದುಮಗಳ ಥರ ಕಾಣ್ತಾ ಇದ್ರು, ಅಷ್ಟು ಚಂದ ಕಾಣ್ತಾ ಇದ್ರು. ಯಾವ ಸೋಪ್ ಇಲ್ಲ, ಯಾವ ಪೌಡರ್ ಇಲ್ಲ, ಯಾವುದೂ ಇಲ್ಲ, ಅಷ್ಟು ಬ್ಯೂಟಿ ಇದೆ. ಆಗಿನ ಅಜ್ಜಿ ಬ್ಯೂಟಿ ಇದ್ದಾರೆ, ಈಗಿನ ಬ್ಯೂಟಿ ಅಜ್ಜಿ ಆಗಿದೆ. ಇದೇ ದುರಂತ ಅನ್ನುವಂಥದ್ದು. ಒಂದು ಸಣ್ಣ ನೋಡಿ, ಆ ಶ್ಯಾಂಪಿದ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ. ಒಂದು ಮನೆಗೆ ಹೋಗಿ ನೋಡಿ ನೀವು, ಒಂದು ಗಾಡಿ ಕೆಳಗೆ ಬೀಳ್ತದೆ ಗುಂಡಿಗೆ, 20 ಜನ ಬರ್ತಾರೆ ಅದನ್ನು ದೂಡ್ಲಿಕ್ಕೆ. ಇನ್ನಿಂದ 10 ಜನ ದಾಂಡಿಗರು, ಎದುರಿಂದ 10 ಜನ. ಎಳಿದ್ರೆ ಗಾಡಿ ಬರುವುದಿಲ್ಲ, ಏನು ಮಾಡಿದ್ರು ಗಾಳಿ ಬರುವುದಿಲ್ಲ. ಆವಾಗ ಒಳಗಿಂದ ಒಬ್ಬಳು ಪಿಕ್ಚರ್ ಆಕ್ಟರ್ ಬರ್ತಾಳೆ, ಗಾರ್ನಿಯರ್ ಶ್ಯಾಂಪು ಹಚ್ಚಿ ಅವಳ ಕೂದಲು ಬಿಟ್ಟು ಕಾಜಲ್ ಅಗರವಾಲ್ ಅಂತೇಳಿ ಆ ಕೂದಲು ಬಿಟ್ಟು ಬಂಪರ್ಗೆ ಕಟ್ತಾಳೆ ಕೂದಲನ್ನು. 20 ಜನ ಗಟ್ಟಿ ಯುವಕರಿಗೆ ತೆಗಿಲಿಕ್ಕಾದದನ್ನು ಕೂದಲಲ್ಲಿ ಎತ್ತಾಳೆ 1 ನಿಮಿಷದಲ್ಲಿ. ಮರುದಿದ್ದು ನಾವು ಗಾರ್ನಿಯರ್ ಶ್ಯಾಂಪು, ಎಲ್ಲ ಮನೆಯಲ್ಲಿ ಗಾರ್ನಿಯರ್ ಶ್ಯಾಂಪು. ಮೊನ್ನೆೊಬ್ಬರು ಪ್ರೊಫೆಸರ್ ಹೇಳಿದರು, ಸ್ವಾಮೀಜಿ ಆ ಗಾರ್ನಿಯರ್ ಶ್ಯಾಂಪ್ ಇದು ಬಂದಾಗ ನಾನು ಮೊದಲು ಇದನ್ನು ಆಫ್ ಮಾಡೋದು ಅಂತೇಳಿ. ಯಾಕಂತ ಕೇಳಿದೆ. ಯಾಕಂತೇಳಿದರೆ 10 ರೂಪಾಯಿ ಕೊಟ್ಟು ಗಾರ್ನಿಯರ್ ಶ್ಯಾಂಪು ತರ್ಬೋದು ಸ್ವಾಮೀಜಿ, ಉದ್ದ ಬಂದ ನಂತರ ಗಟ್ಟಿಯಾದಂಥ ಎಲಿಲಿಕ್ಕೆ ಲಾರಿ ಬೇಕಂತೇಳಿ ಎಲ್ಲಿಂದ ತರೋದು ಅಂತೇಳಿ ಹೇಳಿದೆ. ಇಂಥ ಎಲ್ಲ ದುಷ್ಟ ವಿಚಾರಗಳಿಂದ ಎಲ್ಲ ನಾವು ದೂರ ಆಗಿ ನಾವು ಆಧ್ಯಾತ್ಮಿಕಕ್ಕೆ ಬನ್ನಿ. ಇವತ್ತು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಅನ್ನಪೂರ್ಣೇಶ್ವರಿಯ ಈ ಪ್ರತಿಮೆ ಹಿಂದೂ ಧರ್ಮದಲ್ಲಿ ಯಾಕೆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅಪ್ರತಿಮನಾದಂಥ ಪರಮಾತ್ಮನನ್ನು ನೋಡಬೇಕನ್ನುವಂಥ ಒಂದು ದೊಡ್ಡ ಒಂದು ಉದ್ದೇಶದಿಂದ ನಮ್ಮ ಋಷಿಮುನಿಗಳು ಪ್ರತಿಮೆಯ ಸ್ಥಾಪನೆಯನ್ನು ಮಾಡಿದರು. ಇದರಿಂದ ಎಲ್ಲರಿಗೂ ಈ ವಿಶ್ವಕರ್ಮ ಸಮಾಜ ಇವತ್ತೇನು ಒಟ್ಟಾಗಿದೆಯೋ ಅದೇ ಥರ ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಬಲಿಷ್ಠವಾಗಿ ಈ ಅನ್ನಪೂರ್ಣೇಶ್ವರಿ ಮತ್ತು ಶಿವ ಸುಜ್ಞಾನ ಮೂರ್ತಿಗಳು, ಯಾಕಂದರೆ ಜ್ಞಾನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಜ್ಞಾನಾಗ್ನಿ ಭಸ್ಮಸಾತ್ ಕುರುತೇ ತತಃ ಅಂತೇಳಿ. ಜ್ಞಾನ ಎನ್ನುವಂಥದ್ದು ಅಗ್ನಿ ಅಂತೇಳಿ ಹೇಳಿದ್ದಾನೆ. ಆದ್ದರಿಂದ ಜ್ಞಾನ, ನಾವು ಜ್ಞಾನೋತ್ತರ ಭಕ್ತಿ ಮಾಡಿ ಅಂತೇಳಿ ಪೂಜ್ಯ ಸ್ವಾಮೀಜಿ ಅವರ ಹತ್ರ ಒಂದು ಸಣ್ಣ ವಿನಂತಿ. ಇವತ್ತು ಇಷ್ಟು ಜನ ನಾವು ಸ್ವಾಮೀಜಿಯರು ಬಂದಿದ್ದೇವೆ, ಇಲ್ಲ ಇನ್ನೂ ಒಂದು ದಿನ ಎಲ್ಲ ಸ್ವಾಮೀಜಿಗಳನ್ನೆಲ್ಲ ಕರೆದು ಒಂದು ಸಂತ ಸಮಾವೇಶ ಮಾಡಲಿ, ಆವಾಗ ಇದಕ್ಕೆ ಇನ್ನಷ್ಟು ಬೆಲೆ ಬರ್ತದೆ ಅಂತ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ. ಎಲ್ಲ ಸ್ವಾಮೀಜಿಗಳಿದ್ದಾರೆ, ತುಂಬ ಎಲ್ಲರಿಗೆ ನಾನು ನಮ್ಮಂಥ ಮೂಕಾಂಬಿಕೆ ಒಳ್ಳೆ ಎಲ್ಲರ ಒಬ್ಬರೊಬ್ಬರ ಹೆಸರು ಹೇಳಿದರೆ ಇನ್ನು ಹೊತ್ತಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ ಅಂತ ನನ್ನ ಮಾತನ್ನು ಕೃಷ್ಣಾರ್ಪಣ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಚ್ಕೆ ಇದರ ಶಿಲಾಬಿಂಬ ಪ್ರತಿಷ್ಠೆ ಹಾಗೂ ಮಹಾಕುಂಭಾಭಿಷೇಕದ ಪವಿತ್ರ ದಿನದಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿಂದೂ ಸಮಾಜದ ಎಲ್ಲ ಸ್ವಾಮೀಜಿಗಳ ಪಾದಾರಂಭಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಈ ದೇವಸ್ಥಾನದ ನಿರ್ಮಾಣದಲ್ಲಿ ಕಾರಣಭೂತರಾದ ಎಲ್ಲ ಜೀರ್ಣೋದ್ಧಾರ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರೇ, ಸದಸ್ಯರೇ,
ಈ ದೇವಸ್ಥಾನಕ್ಕೆ ದಾನವಾಗಿ ನೀಡಿದ ಸ್ಥಳದ ಮಾಲೀಕರೇ, ದೇವಸ್ಥಾನಕ್ಕೆ ತನ್ನಿಂದ ಆದಷ್ಟು ಆರ್ಥಿಕ ಸಹಾಯಧನ ಕೊಟ್ಟ ಎಲ್ಲ ಊರಿನ ಮಹನೀಯರೇ, ಪರ ಊರಿನ ಮಹನೀಯರೇ, ಈ ವಿಶ್ವಕರ್ಮ ಸಮುದಾಯದ ಎಲ್ಲ ಅತಿಥಿ ಗಣ್ಯರೇ, ಸೇರಿದಂಥ ಎಲ್ಲ ಭಗವಾನ್ ಭಕ್ತಾಭಿಮಾನಿಗಳೇ, ಸಾಕಷ್ಟು ಸಂತೋಷದ ವಿಚಾರ. ಕಚ್ಕೆ ಅನ್ನುವಂಥ ಸಣ್ಣ ಗ್ರಾಮದಲ್ಲೇ ಅತೀ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ನಿರ್ಮಾಣವಾಗಿ ಅನ್ನಪೂರ್ಣ ದೇವಿಯ ಪೂರ್ಣೇಶ್ವರಿ ದೇವಿಯ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಅಂತ. ನಾವೆಲ್ಲರೂ ಹಿಂದೂ ಸಮಾಜಕ್ಕೆ ಸೇರಿದಂಥ ಭಕ್ತ ಅಭಿಮಾನಿಗಳು. ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬೆಳೆಸುವಂಥ ಒಂದು ದೊಡ್ಡ ಶಕ್ತಿ ಅದು ಈ ಸ್ವಾಮೀಜಿಗಳಿಂದ ಆಗ್ತಾ ಇದೆ. ನಾನು ನನ್ನ ಸಾಮಾಜಿಕ ಜೀವನದಲ್ಲಿ ನಾನು ನೋಡ್ತಾ ಇರುವಾಗ, ಹಿಂದೂ ಸಮಾಜದ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಾಗ, ಈ ಸ್ವಾಮೀಜಿಗಳು ಇಲ್ದಿದ್ರೆ ನಮ್ಮ ಹಿಂದೂ ಸಮಾಜ ಎಲ್ಲಿತ್ತು ಅಂತ ಒಂದು ನನಗೆ ಪ್ರಶ್ನೆ ಬಂತು. ಮೊನ್ನೆ ಉಡುಪಿಯಲ್ಲಿ ಕಿದಿಯೂರು ಹೋಟೆಲ್ನಲ್ಲಿ ಒಂದು ನಾಗನ ಭಾರಿ ದೊಡ್ಡ ನಾಗಮಂಡಲ ಆಗಿತ್ತು. ಆ ನಾಗಮಂಡಲದಲ್ಲಿ ಕೂಡ 10 ಸ್ವಾಮೀಜಿಗಳು ಭಾಗವಹಿಸ್ತಿದ್ರು. ಕೆಲವು ಸ್ವಾಮೀಜಿಗಳು ಕನ್ಯಾನ ಸ್ವಾಮೀಜಿ ಹೇಳಿದಾಗೆ ಭಾಷಣ ಕೊಟ್ಟರು, ಎಲ್ಲ ಹಸ್ರು, ಎಲ್ಲರೂ ಮಾಡಿದ್ರು. ಆದರೆ ಪಾಪ ಕೆಲವು ಸ್ವಾಮೀಜಿಗಳು ಇನ್ನೂ ಅಪ್ಗ್ರೇಡ್ ಆಗಬೇಕಷ್ಟೇ. ಸಣ್ಣ ಸ್ವಾಮೀಜಿಗಳು ಇದ್ದಾರೆ, ಅವರಿಗೆ ಇಷ್ಟು ವಾಗ್ಮಿಗಳಲ್ಲ, ಅವರು ಕಲಿತಾರೆ. ಆದರೂ ನಾವು ಅವರಿಗೆ ಪ್ರಣಾಮ ಮಾಡ್ತೇವೆ. ನಾವು ಯಾಕೆ ಅವರಿಗೆ ಪ್ರಣಾಮ ಮಾಡ್ತೇವೆ ಅಂದರೆ, ನಮ್ಮ ಸಮಾಜವನ್ನು ಗೌರವಿಸಿ ಮುಂದಿನ ಪೀಳಿಗೆಗಳಿಗೆ ಆ ಸ್ವಾಮೀಜಿ ಇರಲಿಲ್ಲದ್ರೆ ನಮ್ಮ ಸಮುದಾಯ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಆ ಸ್ವಾಮೀಜಿಗಳಿಗೆ ನಾವು ಪ್ರಣಾಮ ಮಾಡಿ ನಮ್ಮ ಹಿಂದೂ ಸಮಾಜವನ್ನು ಎದುರು ತಗೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ಈ ಸ್ವಾಮೀಜಿಗಳಿಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಾಕಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹೊಂದಿದ್ದೇನೆ. ನಮಗೆ ಇಲ್ಲಿ ದೇವಸ್ಥಾನ ಆಗುವುದು ಒಂದು, ದೇವಸ್ಥಾನಕ್ಕೆ ಮಾಡಬೇಕು ಅಂತ ಆಲೋಚನೆ ಮಾಡೋದು ಒಂದು, ಮತ್ತು ಒಂದು ಕಾರ್ಯ ಅದನ್ನು ಕಂಪ್ಲೀಟ್ ಮಾಡೋದು ಇನ್ನೊಂದು ಚಾಲೆಂಜ್, ಮತ್ತು ಅದನ್ನು ಮುಂದೆ ಹೇಗೆ ನಡೆಸ್ಕೊಂಡು ಹೋಗೋದು ಅಂತ. ಸಮಸ್ತ ಗ್ರಾಮಸ್ಥರು ಸೇರಿ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು, ನಾನೀಗ ಬಂದಾಗ ಕೆಲವು ನನಗೆ ಕತೆ ಹೇಳಿದರು. ಇಲ್ಲಿ ಯಾರಿಗ ಗ್ರಾಮಸ್ಥರಿಗೆ ಒಂದು ಏನೋ ಕನಸಲ್ಲಿ ಏನೋ ತೊಂದರೆ ಬಂತು, ಆ ನಂತರ ಎಲ್ಲಿಯೋ ಒಂದು ಕೇಳಿದಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸ್ಥಾಪಿಸಬೇಕು ಅಂತ ಒಂದು ಮನವರಿಕೆ ಆಯಿತು ಅಂತ. ಇದನ್ನೆಲ್ಲ ನಾವು ನೋಡಿದರೆ ಯಾವುದೋ ನಮ್ಮ ಭಾರತ ಭೂಮಿ, ಯಾವುದೋ ಒಂದು ಶಕ್ತಿಯ ಪ್ರದೇಶ ಒಂದು ಇತ್ತು ಅಂತ ಇದು ಖಂಡಿತವಾಗಿಯೂ ಇಲ್ಲಿ ಕಾಣ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವಕರ್ಮ ಸಮುದಾಯದ ವಿಚಾರ ಹೇಳಬೇಕಾದ್ರೆ ನನಗೆ ಜ್ಞಾನ ಬಂದ ಆಗೋದ್ರಿಂದ ಈ ರಾಮಾಯಣ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ವಿಶ್ವಕರ್ಮನ ಒಂದು ಕೊಡುಗೆ ಏನಿದೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ವಿಶ್ವಕರ್ಮ ಸಮುದಾಯ ನಮ್ಮ ಈ ಹಿಂದೂ ಸಮಾಜಕ್ಕೆ ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವಕರ್ಮದ ಅನೇಕ ಸಮುದಾಯಕ್ಕೆ ಸೇರಿದ ಅನೇಕ ಜನರು ನನ್ನ ಗೆಳೆಯರಾಗಿದ್ದಾರೆ. ಇಂಜಿನಿಯರಿಂಗ್ ಫೀಲ್ಡಲ್ಲಿ ಭಾಳಷ್ಟು ಅತ್ಯುನ್ನತ ಒಂದು ಟ್ಯಾಲೆಂಟ್ ಹೊಂದಿದ ಸಮುದಾಯ ಅಂದರೆ ವಿಶ್ವಕರ್ಮ ಸಮುದಾಯ. ಈಗಾಗಲೂ ನನ್ನ ಹತ್ರ ಇರುವಂಥ ಇಂಡಸ್ಟ್ರೀಸ್ ಏನಿದೆ, ನಾನು ಕೂಡ ವಿಶ್ವಕರ್ಮ ಸಮುದಾಯದ ಹುಡುಗನನ್ನೇ ಇಂಜಿನಿಯರ್ನಾಗಿ ಅಪಾಯಿಂಟ್ ಮಾಡಿದ್ದೇನೆ. ಇದೊಂದು ತಮಗೆ ಬಂದಂಥ ದೇವರು ಕೊಟ್ಟಂಥ ಒಂದು ಕೊಡುಗೆ. ಇದನ್ನು ನಾವು ನಮ್ಮ ದೇಶದ ಈ ಧಾರ್ಮಿಕ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ವಿಶ್ವಕರ್ಮ ಸಮುದಾಯದಲ್ಲಿ ಇದ್ದ ಟ್ಯಾಲೆಂಟ್ ಪ್ರಾಯಶಃ ಇಂಜಿನಿಯರಿಂಗಲ್ಲಿ ಯಾವ ಸಮುದಾಯಕ್ಕೂ ಕೂಡ ಇಲ್ಲ. ಈಗಂತೂ ಕಲಿತು ಆಗಿರ್ಬೋದು, ಆದರೆ ಈ ವಿಶ್ವಕರ್ಮ ಸಮುದಾಯಕ್ಕೆ ಬಂದಂಥ ಬೈ ಬರ್ತ್ ಟ್ಯಾಲೆಂಟ್ ಏನಿದೆ ಅದು ಇಂಜಿನಿಯರಿಂಗ್ ಟ್ಯಾಲೆಂಟ್. ನಮ್ಮ ರಾಮಾಯಣದಿಂದ ಕೂಡ ಯಾವುದ್ಯಾವುದು ದೊಡ್ಡ ಪಟ್ಟಣಗಳನ್ನು, ದೊಡ್ಡ ಪ್ಯಾಲೇಸ್ಗಳನ್ನು ಏನು ನಿರ್ಮಾಣ ಮಾಡಿದವರು ಅಂತ ಆದರೆ ಅದು ವಿಶ್ವಕರ್ಮ ಸಮುದಾಯದವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಸೇರಿ ನಮ್ಮ ಭಾರತ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೊನ್ನೆ ಆದಂಥ ನಮ್ಮ ರಾಮನ ಮೂರ್ತಿ, ನಾನು
ತಪ್ಪಾಗ್ಲಿಕ್ಕಿಲ್ಲ. ರಾಮನ ಮೂರ್ತಿಯನ್ನ ಕೂಡ ಶಿಲ್ಪಿ ನಮ್ಮ ವಿಶ್ವಕರ್ಮ ಸಮುದಾಯದ ಕೂಡ ಅರುಣ್ ಅಂತ ಹೇಳುವವರು ಯಾರ ಮೈಸೂರಿನವರು ಮಾಡಿದಂತ ಹೇಳಿದ್ರೆ ನಿಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಕೀರ್ತಿ, ನಮ್ಮ ದೇಶಕ್ಕೆ ದೊಡ್ಡ ಕೀರ್ತಿ, ಅದರಲ್ಲೂ ನಿಮ್ಮ ಸಮುದಾಯಕ್ಕೆ ಇದನ್ನು ಕೂಡ ಅವರೇ ಮಾಡಿದ ಅದು. ಸೊ ಹಾಗೆ ನಿಮ್ಮ ಸಮುದಾಯಕ್ಕೆ ಸಾಕಷ್ಟು ದೊಡ್ಡ ಕೀರ್ತಿ ಮಾಡುವಂಥ ಇಂಜಿನಿಯರ್ಸ್ ಹಾಗೂ ಟ್ಯಾಲೆಂಟೆಡ್ ಹುಡುಗರು ನಿಮ್ಮಲ್ಲಿ ಹುಟ್ಟಿ ಬಂದಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಸಾಕಷ್ಟು ಸಂತೋಷ ಆಗ್ತಾ ಇದೆ. ಈ ಟ್ಯಾಲೆಂಟನ್ನು ನಿಮ್ಮೊಳಗೆ ಅಲ್ಲ, ನೀವು ಬೇರೆ ಸಮುದಾಯಕ್ಕೂ ಕೂಡ ಇದನ್ನು ಪಾಸ್ ಆನ್ ಮಾಡಬೇಕು. ನಮ್ಮಲ್ಲಿ ದೇಶದಲ್ಲಿ ಕೆಲವು ಟ್ಯಾಲೆಂಟ್ ಉಂಟು, ಕೆಲವು ಭಾಷೆ ಮಾತ್ರ ಒಬ್ಬರಿಗೆ ಮಾತ್ರ ಗೊತ್ತಿರೋದು, ಇನ್ನೊಬ್ರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅದು ಬೇರೆ ವಿಚಾರ ಅಂತ ಹೇಳ್ತಾರೆ. ಆದರೆ ವಿಶ್ವಕರ್ಮದಲ್ಲಿ ಹುಟ್ಟಿದಂಥ ಬೆಳೆದವರು ನಿಮ್ಮ ಟ್ಯಾಲೆಂಟನ್ನು ಬೇರೆ ನಮ್ಮ ಸಮಾಜಕ್ಕೆ ಕೊಡುವಂಥ ಒಂದು ದೊಡ್ಡ ಕೀರ್ತಿಯನ್ನು ಅವರು ನಮ್ಮ ದೇಶದಕ್ಕೆ ಇವತ್ತು ಕೊಡುಗೆ ನೀಡಿದ್ದಾರೆ. ಸಾಕಷ್ಟು ಸಂತೋಷದ ವಿಚಾರ. ಸ್ವಾಮೀಜಿಗಳು ಒಳ್ಳೊಳ್ಳೆಯ ಎಕ್ಸಾಂಪಲ್ ಕೊಟ್ಟು ಇವತ್ತು ನಮ್ಮ ಧರ್ಮವನ್ನು ನಾವು ಹೇಗೆ ಕಾಪಾಡಬೇಕು ಅಂತ ಅವರು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅವರದೆಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಹಿಂದೂ ಸಮಾಜವನ್ನು, ನಮ್ಮ ದೇಶವನ್ನು ಸಾಕಷ್ಟು ಭದ್ರಗೊಳಿಸಿ ಇಡೀ ಪ್ರಪಂಚದಲ್ಲಿ ನಂಬರ್ 1 ದೇಶವನ್ನಾಗಿ ಮಾಡಿ, ಧಾರ್ಮಿಕ ರೀತಿಯ ನಂಬರ್ 1 ದೇಶವನ್ನಾಗಿ ಮಾಡಲಿಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಪ್ರಯತ್ನ ಪಡುವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಸ್ವಲ್ಪ ಮುಂದೆ ಹೋಗಬೇಕಾಗಿದೆ. ಅನೇಕ ಕಾರಣದಿಂದ ಸಾಕಷ್ಟು ಕಾರ್ಯಕ್ರಮಗಳು ಇದೆ. ತಾವೆಲ್ಲರೂ ನನ್ನನ್ನು ಸ್ವಲ್ಪ ಬಿಡುಕೊಡಬೇಕು ಅಂತ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಭಾ ಮಧ್ಯದಲ್ಲಿ
ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮುಖ್ಯ ಅತಿಥಿಗಳ ಮಾತಿಗಾಗಿ ಡಾಕ್ಟರ್ ಓಂ ನಮೋ ವಿಶ್ವಕರ್ಮಣೆ ಅನ್ನಪೂರ್ಣೇಶ್ವರಿಯೇ ನಮಃ. ವೇದಿಕೆಯ ಮೇಲೆ ದಿವ್ಯ ಉಪಸ್ಥಿತಿಯನ್ನು ನಮ್ಮ ವಿಶ್ವಕರ್ಮ ಸಮಾಜದ ಸರ್ವೋಚ್ಚ ಮಹಾಸ್ವಾಮೀಜಿಗಳಾದಂಥ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳಲ್ಲಿ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು, ಸಮಿತಿಯ ಸರ್ವ ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ಒಂದು ನಮಸ್ಕಾರಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ಹೇಳಬೇಕು ಅಂದರೆ
ಇದು ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಮ್ಮೆ ಅಂತಲೇ ಕರೀಬೋದು ಈ ಒಂದು ದೇವಸ್ಥಾನನ. ವಿಶ್ವಕರ್ಮ ಸಮಾಜ ಎಲ್ಲೇ ಹೋದರೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಆದಿ ಪುರಾಣದಿಂದಲೂ ಕೂಡ ಅದು ನಿರ್ಮಿತವಾಗಿ ಬಂದಿದೆ. ಈ ಒಂದು ಮುಂದಿನ ಯುಗದಲ್ಲಿ ಸನ್ಮಾನ್ಯ ಸ್ವಾಮೀಜಿಗಳು, ನಮ್ಮ ಮಾರ್ಗದರ್ಶಕರು, ಬೆಂಗಳೂರಿನ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಆಗಿರುವ ಸ್ವಾಮೀಜಿಗಳಲ್ಲಿ ಬಹಳಷ್ಟು ವರ್ಷಗಳಿಂದ ನಾನು ವಿನಂತಿ ಮಾಡ್ತಾ ಇದ್ದೆ, ಸ್ವಾಮೀಜಿ ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನ ಮಾಡಲೇಬೇಕು ಸ್ವಾಮೀಜಿ, ನಮಗೋಸ್ಕರ ಮಾಡಿಕೊಡಿ 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 ಅಂತ. ಇಲ್ಲ, ಕಜ್ಕೆಯ ದೇವಸ್ಥಾನ ಮುಗಿಸ್ಬೇಕು, ಕಜ್ಕೆಯ ದೇವಸ್ಥಾನ ಆದಮೇಲೆ ಕೂಡ ಮಾಡಿಕೊಡ್ತೀನಿ ಅಂತ. ನಾವೆಲ್ಲರೂ ಬೆಂಗಳೂರವರು ಭಾಳಷ್ಟು ಕಾತುರದಿಂದ ಕಾಯ್ತಾ ಇದ್ರಿ. ಆದರೆ ಮಂಗಳೂರಿನ ವಿಶ್ವಕರ್ಮರನ್ನ ಭಾಳಷ್ಟು ನಾವೇನಂತ ಕರಿಬೋದು ಅಂದರೆ, ಈ ಒಂದು ದೇವಸ್ಥಾನ ನೋಡ್ತಾ ಇದ್ದುವಾಗ ಭಾಳ ಅದ್ಭುತವಾಗಿ ಮೂಡು ಬಂದಿದೆ. ಹಾಗೂ ಅಮ್ಮನವರು ಕೂಡ ಭಾಳಷ್ಟು ಒಂದು ವಿಜೃಂಭಣೆ, ಅದೊಂದು ನೋಡಿದಾಗ, ಒಂದು ಆರತಿ ಮಾಡುವಾಗ ಸ್ವಾಮೀಜಿಗಳು ಆ ಒಂದು ವಿಜೃಂಭಣೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲ್ತಾ ಇಲ್ಲ. ಆ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇಂದು ನಡೆದಿದೆ ಅಂತಲೇ ಹೇಳ್ಬೋದು. ಸ್ವಾಮೀಜಿಗಳಲ್ಲಿ ನಮ್ಮ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ನಿರಂತರ ದಾಸೋಹಕ್ಕೆ ಏನು ವ್ಯವಸ್ಥೆಗಳು ಆಗಬೇಕು ಅಂದರೆ ಅದನ್ನು ನಾವು ನಿರಂತರವಾಗಿ ಮಾಡಿಕೊಡ್ತೀವಿ ಅಂತ ಈ ಒಂದು ಭರವಸೆ ಕೂಡ ನಾನು ನಮ್ಮ ಸಮಾಜದ ಪರವಾಗಿ, ನಮ್ಮ ಪ್ರತಿಷ್ಠಾನದ ಪರವಾಗಿ ನೀಡ್ತಾ ಇದ್ದೀನಿ. ಯಾವುದೇ ಒಂದು ದೇವಸ್ಥಾನ, ಯಾವುದೇ ಒಂದು ಸಂಘ, ಯಾವುದೇ ಒಂದು ಸಮಾಜ, ಅದು ಗುರು ಇಲ್ಲ ಅಂದರೆ, ಆ ಒಂದು ಮಾರ್ಗದರ್ಶನ ಇಲ್ಲ ಅಂದರೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೆಷ್ಟೋ ದೇವಸ್ಥಾನಗಳು ಇದ್ದಾವೆ, ಆದರೆ ಎಲ್ಲವಕ್ಕೂ ಗುರು ಒಂದು ಮಾರ್ಗದರ್ಶನ ಇರೋದಿಲ್ಲ. ಈ ಒಂದು ಗುರು ಇರುವಂಥ ಒಂದು ಮಾರ್ಗದರ್ಶನವಾಗಿರುವಂಥ ಈ ಒಂದು ದೇವಸ್ಥಾನ ಅಜರಾಮರವಾಗಿ ಬೆಳೆದೇ ಬೆಳೆಯುತ್ತೆ. ಇದೆಲ್ಲ ಒಂದು ವಿಶ್ವಕರ್ಮ ಸಮಾಜದ ಒಂದು ಕೊಡುಗೆ ಅಂತ ಹೇಳ್ತೀನಿ. ಭಾಳಷ್ಟು ಹೆಮ್ಮೆ ಕೂಡ ಆಗುತ್ತೆ. ಬೆಂಗಳೂರಿನಿಂದ ಈ ಒಂದು ವಿಜೃಂಭಣೆಯಾದಂಥ ಕಾರ್ಯಕ್ರಮಕ್ಕೆ ಕಣ್ತುಂಬಿಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಸ್ವಾಮೀಜಿಗಳು. ಅವರಿಗೂ ವಂದಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ತಲೆಬಾಗಿ ನಮಸ್ಕರಿಸ್ತಿದ್ದೀನಿ. ನಮಸ್ಕಾರ. ಮುಂದಿನ ದಿನಗಳಲ್ಲಿ ಅನ್ನಪೂರ್ಣೇಶ್ವರಿಯ ದೇವಾಲಯದಲ್ಲಿ ದಾಸೋಹದ ವ್ಯವಸ್ಥೆಗೆ ತನ್ನ ಸಹಕಾರ ಸದಾ ಇದೆ ಎನ್ನುವಂತಹ ಭರವಸೆಯ ನುಡಿಯನ್ನಾಡಿದಂತಹ ಶ್ರೀಯುತ ಡಾಕ್ಟರ್ ಉಮೇಶ್ ಆಚಾರ್ಯ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪರಮಪೂಜ್ಯ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ದಕ್ಷಿಣ ಬೆಂಗಳೂರು ಎರಡು ಮಾತನಾಡುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಾರದಾ ಶಾರದಾಂಬೌಜವದನಾವದನಾಂಭುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಓಂ ನಮಃ ಪ್ರಣವಾರ್ತಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವತ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಪ್ರವಜಿಷ್ಣವೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ
सूत्रभाष्यकृतौ वन्दे भगवन्तः पुनः पुनः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् अन्नपूर्णे सदापूर्णे शङ्करः प्राणवल्लभे ज्ञानवैराग्यसिद्ध्यर्थं भिक्षां देहि च पार्वती। ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಮಹಾಸಂಸ್ಥಾನ ಹಾಗೂ ಜಗದ್ಗುರು ಭಗವತ್ಪಾದ ಪರಮಪೂಜ್ಯ ಶ್ರೀ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ಪೀಠಂ ಇವುಗಳ ಒಂದು ದಿವ್ಯ ಸಾನ್ನಿಧ್ಯ ಹಾಗೂ ಸಹಯೋಗದೊಂದಿಗೆ ಈ ಒಂದು ಪರಮ ಪವಿತ್ರವಾದ ಕಜ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮಾಡಿ ಇವತ್ತು ಹೆಮ್ಮೆಯ ಒಂದು ಅವರ ಜೀವಮಾನದ ಅತ್ಯಂತ ಒಂದು ಯಶಸ್ವಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಅಂದರೆ ಇಲ್ಲಿ ಪ್ರತಿಯೊಬ್ಬರ ಭಕ್ತಾಭಿಮಾನಿಗಳ ಅಳಿಲು ಸೇವೆಯೇ ಇವತ್ತು ಈ ಒಂದು ಕಜ್ಕೆಯಲ್ಲಿ ಈ ಒಂದು ಪರಮ ಪವಿತ್ರವಾದ ಒಂದು ಕ್ಷೇತ್ರ ಆಗಲಿಕ್ಕೆ ಕಾರಣೀಭೂತವಾಗಿದೆ. ಅಂತಹ ಒಂದು ಕ್ಷೇತ್ರದಿಂದ ನಾವು ಇಡೀ ಇವತ್ತು ಲೋಕಕ್ಕೆ ಈ ಒಂದು ಕ್ಷೇತ್ರವನ್ನು ಸಮರ್ಪಣೆ ಮಾಡಿದ್ದೀವಿ. ಲೋಕ ಸಮರ್ಪಣೆ ಅಂತಂದರೆ ಇದು ಪ್ರಪಂಚದ ಯಾವ ಭಾಗದ ಯಾವ ಜನರಿಗೂ ಕೂಡ ಗುರುತಿಸಲ್ಪಡುವಂತಹ ಕ್ಷೇತ್ರವಾಗುವಂತಹ ಎಲ್ಲ ಲಕ್ಷಣವೂ ಕೂಡ ಈ ಒಂದು ಕಜ್ಕೆ ಪವಿತ್ರವಾದ ಈ ಭೂಮಿ ಮಾತಾನ್ನಪೂರ್ಣೇಶ್ವರಿ ದಿವ್ಯ ಸಾನ್ನಿಧ್ಯದಲ್ಲಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ನೆಲೆಸಿರುವ ಈಗಾಗಲೇ ಬೆಳಗ್ಗೆ ನೆಲೆಸಿರುವ ಆದಿಶಂಕರಾಚಾರ್ಯರೇ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಯಾಕೆಂದರೆ ಅವರು ಕೇರಳದಿಂದ ಸಂಚಾರ ಹೋಗುವಾಗ ಕೊಲ್ಲೂರಿನ ನಂತರ ಈ ಕಡೆ ಒಂದು ಸಂಚಾರವನ್ನು ಮುಂದುವರಿಸುವಾಗ ಇಲ್ಲಿ ಅವರು ನಿಂತು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನೇ ಪರಮೇಶ್ವರಿಯಾದ ಅನ್ನಪೂರ್ಣೇಶ್ವರಿಯನ್ನೇ ಉಪಾಸನೆ ಮತ್ತು ಅನುಷ್ಠಾನವನ್ನು ಮಾಡಿ ಅನ್ನಪೂರ್ಣೇಶ್ವರಿ ಅಷ್ಟಕವನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಇತಿಹಾಸ ಕೂಡ ನಮಗೆ ಶಾಸ್ತ್ರದಲ್ಲಿ ಸಿಗುತ್ತೆ. ಯಾಕೆಂದರೆ ಅವರು ಜೀವನದಲ್ಲಿ 2 ಸಲ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿ ಅಷ್ಟಕವನ್ನು ಮಾಡ್ತಾರೆ. ಒಂದು ಸಲ ಅವರಿಗೆ ಭಿಕ್ಷೆ ಸಿಗುವ ಕಷ್ಟವಾದಾಗ ಆಗ ಅತ್ಯಂತ ದೈನ್ಯದಿಂದ ಅನ್ನಪೂರ್ಣೇಶ್ವರಿಯನ್ನು ಸ್ತುತಿಸಿ ಆ ಅನ್ನಪೂರ್ಣೇಶ್ವರಿ ಅಷ್ಟಕವನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಸಲ ಆ ತಾಯಿ ಅನ್ನಪೂರ್ಣೇಶ್ವರಿಯನ್ನು ತಮ್ಮ ಒಂದು ಅನುಷ್ಠಾನದಲ್ಲಿ ಯಾವ ರೀತಿ ಇಟ್ಕೊಂಡಿದ್ರು ಅಂದರೆ ನಾವು ಆ ಒಂದು ಕೇರಳದ ಏನು ಅವರ ಕಾಲಟಿಯಿಂದ ಅತ್ಯಂತ ಅಂದರೆ ಹತ್ತಿರದಲ್ಲಿದ್ದ ಒಂದು ಇವತ್ತೇನು ನಾವು ಸ್ವರ್ಣತಿಲ್ಲೈ ಅಂತಹ ಅಲ್ಲಿ ಏನೊಂದು ಕನಕದಾರ ಮಂದಿರ ಅಂತ ಇದೆಯೋ ಆ ಕನಕದಾರ ಮಂದಿರವು ಕೂಡ ಇಡೀ ಪ್ರಪಂಚಕ್ಕೆ ಅದು ಸಾಕ್ಷೀಭೂತವಾಗಿದೆ. ಏಕೆಂದರೆ ಅವತ್ತು ಅವರು ಭಿಕ್ಷೆಗೆ ಹೋದಾಗ ಒಬ್ಬ ವಯಸ್ಸಾದ ಮುದುಕಿ ತನ್ನ ಮನೆಯಲ್ಲಿ ಏನೂ ಇಲ್ದಲೆ ಆಕೆ ದೈನ್ಯ ಸ್ಥಿತಿಯಿಂದ
ಆ ಕಡೆ ಹೋಗಿ ಹುಡುಕಿಕೊಂಡು ಬರೋದು ಏನೂ ಸಿಗೋದಿಲ್ಲ. ಮತ್ತು ಈ ಬಾಲಶಂಕರನ ನೋಡಿ ಅತ್ಯಂತ ದೈನ್ಯ ಸ್ಥಿತಿಯಲ್ಲಿ ಹೇಳ್ತಾ ಇದ್ಲು. ಒಂದು ರೀತಿ ಬಾಲಶಂಕರ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ದ, ಇನ್ನೊಂದು ಕಡೆ ಆ ಮುದುಕಿ ಮನೆಯ ಮೂಲೆ ಮೂಲೆ ಎಲ್ಲ ಕಡೆ ಹುಡುಕ್ತಿದ್ದಾಳೆ, ಏನೂ ಸಿಗ್ತಿಲ್ಲ. ಕಡೆಗೆ ಅಟ್ಟದ ಮೇಲ್ಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಒಣಗಿದ ನೆಲ್ಲಿಕಾಯಿ ಇತ್ತು. ಆ ನೆಲ್ಲಿಕಾಯಿಯನ್ನು ಆ ಮುದುಕಿ ಅಷ್ಟೇ ಒಂದು ಸಂತೋಷದಿಂದ ಅತಿ ಸಂಭ್ರಮದಿಂದ ಆ ಬಾಲಶಂಕರನಿಗೆ ತಂದುಕೊಟ್ಟಾಗ ಆ ಬಾಲಶಂಕರ ಅಲ್ಲೇ ಸ್ಥಳದಲ್ಲಿಯೇ ಆ ಲಕ್ಷ್ಮೀ ಸಮೇತ ಅನ್ನಪೂರ್ಣೇಶ್ವರಿಯನ್ನು ಸ್ತುತಿ ಮಾಡಿ ಅಲ್ಲಿ ಆ ಮನೆಯ ಮೇಲೆ ಅತ್ಯಂತ ದೈನ್ಯ ಹಾಗೂ ಅಷ್ಟೇ ಒಂದು ತನ್ನ ತಪಶಕ್ತಿ ಅಥವಾ ಒಂದು ಪ್ರಾರ್ಥನೆಯಿಂದ ಆ ಮನೆಯ ಮೇಲೆ ಚಿನ್ನದ ಮಳೆಯನ್ನೇ ಸುರಿಸಿ ಇವತ್ತು ಅದು ಕನಕ ಮಂದಿರ, ಅರ್ಥಾತ್ ಇವತ್ತು ಇಡೀ ವಿಶ್ವಕ್ಕೆ ಕನಕದಾರ ಸ್ತೋತ್ರವನ್ನು ಕೊಟ್ಟ ಒಂದು ಅತ್ಯಂತ ಹೆಮ್ಮೆಯ ಒಂದು ಸಾಧನೆಯು ಕೂಡ ಆ ಅನ್ನಪೂರ್ಣೇಶ್ವರಿ, ಮಾತಾ ಅನ್ನಪೂರ್ಣೇಶ್ವರಿಯ ಒಂದು ಕೃಪಾ ಕಟಾಕ್ಷದಿಂದ ಅರ್ಥಾತ್ ಭಿಕ್ಷಾನ್ನದಿಂದ ಅದು ಸಿಕ್ಕಿದೆ. ಆದ್ದರಿಂದ ಈ ಕ್ಷೇತ್ರ ಏನು ಅನ್ನಪೂರ್ಣೇಶ್ವರಿ ಆದಿಶಂಕರರು ಇಲ್ಲಿ ಬಂದು ಹೋಗಿ ಇಲ್ಲಿ ಅನ್ನಪೂರ್ಣೇಶ್ವರಿ ಮಾತಾ ಅನ್ನಪೂರ್ಣೇಶ್ವರಿ ಏನು ಇವತ್ತು ನೆಲೆಸಿದಾಳೋ ಇದು ನಮ್ಮ ಈ ಕಲಿಯುಗದ ಕೊನೆಯವರೆಗೂ ಕೂಡ ಇದು ಒಂದು ಕ್ಷೇತ್ರ. ಎಲ್ಲರೂ ಬರುವ ಎಲ್ಲರಿಗೂ ಕೂಡ ಭಿಕ್ಷಾನ್ನದ ಅಂದರೆ ಪ್ರಸಾದದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೂಡ ಕೊಡುವಂತಹ ಅತ್ಯಂತ ಪರಮ ಆಧ್ಯಾತ್ಮಿಕ ನೆಲೆಯುಳ್ಳ ಅತ್ಯಂತ ಸೆಳೆತವುಳ್ಳ ಒಂದು ಕ್ಷೇತ್ರ ಆಗೋದರಲ್ಲಿ ಎರಡು ಮಾತಿಲ್ಲ. ನ ಭೂತೋ ನ ಭವಿಷ್ಯತಿ ಅಂತೇಳಿ ನಾವು ನಿಸ್ಸಂದೇಹವಾಗಿ ಈ ಕ್ಷೇತ್ರದ ಬಗ್ಗೆ ಹೇಳ್ಬೋದು. ಯಾಕೆಂದರೆ ಈ ಒಂದು ಕ್ಷೇತ್ರಕ್ಕೆ ಎಷ್ಟು ಒಂದು ಪಾವಿತ್ರ್ಯತೆ ಇದೆ ಅಂತಂದರೆ ಕರಾವಳಿಯ ಏನು ಒಂದು ಭೂಮಿ ಇದೆಯೋ ಅದನ್ನು ಹಿಂದೆ ಬಪ್ಪನಾಡು ಅರ್ಥಾತ್ ದೈವಿ ಕ್ಷೇತ್ರ ಅಂತೇಳಿ ಎಲ್ಲ ಕಡೆ ಆ ದುರ್ಗಿ ಸಮೇತ ಆ ಭಗವತಿಯನ್ನು ಆರಾಧಿಸುವ ಕ್ಷೇತ್ರ ಈ ಒಂದು ಕರಾವಳಿ ಭೂಮಿಯಾಗಿದೆ. ಆದ್ದರಿಂದ ಇಲ್ಲಿ ಎಲ್ಲ ಕಡೆ ಆ ಭಗವತಿ ನೆಲೆಸಿದ್ದಾಳೆ. ಆ ಭಗವತಿ ನೆಲೆಸಿರುವ ಒಂದು ಶಕ್ತಿ, ಸೆಳೆತ ಮತ್ತು ನೆಲೆ ಹೇಗಿದೆ ಅಂತಂದರೆ ಅದು ದೃಢವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅಲ್ಲಿ ಯಾವುದೇ ಒಂದು ಕೂಡ ತೊಂದರೆ ಬರೋಲ್ಲ. ಬರುವಂಥ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಆ ಕ್ಷಣದಲ್ಲಿ ಅಥವಾ ಆ ಸಮಯದಲ್ಲಿ ಯಾವ ರೀತಿ ಪರಿಹಾರ ಬೇಕೋ ಆ ಪರಿಹಾರವನ್ನೆಲ್ಲ ಆ ಭಗವತಿ ತನ್ನ ಒಂದು ಕೃಪಾ ಕಟಾಕ್ಷವನ್ನು ಬೀರಿ ಅದನ್ನು ಅಂದರೆ ಸಂಶಯವನ್ನು ಅವರ ಏನು ಪರಿಹಾರ ಇರುತ್ತೋ ಅದನ್ನು ನೀಗಿ ಅವರೆಲ್ಲರಿಗೂ ಕೂಡ ಅತ್ಯಂತ ಒಂದು ಸರಳವಾದ ಒಂದು ಪರಿಹಾರ ಅಥವಾ ಒಂದು ಸೂತ್ರವನ್ನು ಕೊಡ್ತಾ ಇದ್ದಾಳೆ. ಆದ್ದರಿಂದ ಈ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಕೂಡ ಕಜ್ಕೆ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಕೂಡ ಅದೇ ಒಂದು ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇದು ಅತ್ಯಂತ ಯಶಸ್ವಿ ಅಂದರೆ ಇಡೀ ಕರ್ನಾಟಕ ಅಲ್ಲ, ಭಾರತದಲ್ಲೇ ಅಷ್ಟಲ್ಲದೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಹಾಗೂ ಅನ್ನಪೂರ್ಣೇಶ್ವರಿಯ ಪ್ರಸಾದ ಅದು ಒಂದು ರೀತಿ, ಇನ್ನೊಂದು ಕಡೆ ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯವನ್ನು ಕೊಡುವ ಒಂದು ವಿದ್ಯಾಪೀಠ ಕೂಡ ಆಗಲಿ ಅಂಥೇಳಿ ನಾವು ಆ ತಾಯಿ ಭಗವತಿ ಅನ್ನಪೂರ್ಣೇಶ್ವರಿ ಹಾಗೂ ಶಾರದಾಂಬೆಯಲ್ಲಿ ನಾವು ಪ್ರಾರ್ಥಿಸ್ತಾ ಇದು ಮುಂದಿನ ದಿವಸಗಳಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಜ್ಞಾನ ವೈರಾಗ್ಯವನ್ನು ಕೊಟ್ಟು ಅದೇ ರೀತಿ ವೇದಾಂತಗಳು ಅದೇ ರೀತಿ ಸಕಲ ಅಂದರೆ ಎಲ್ಲ ಮನುಷ್ಯರಿಗೆ ಏನು ಬೇಕೋ 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವನ್ನು ಕೂಡ ಕರುಣಿಸುವ ಅತ್ಯಂತ ಒಂದು ಪರಮ ಪವಿತ್ರ ಕ್ಷೇತ್ರ ಆಗಲಿ ಅಂತೇಳಿ ನಾವು ಈ ಒಂದು ಕ್ಷೇತ್ರದಿಂದ ಆ ತಾಯಿ ಶಾರದಾಂಬೆ ಹಾಗೂ ಚಂದ್ರಮೌಳೇಶ್ವರನನ್ನು ನಮ್ಮ ದಕ್ಷಿಣಾಮ್ನಾಯ ಪೀಠ ಶೃಂಗೇರಿಯ ಒಂದು ಕ್ಷೇತ್ರದಿಂದ ನಾವು ಸ್ಮರಣೆ ಮಾಡ್ತಾ ಆ ತಾಯಿಯನ್ನು ಪ್ರಾರ್ಥಿಸುತ್ತಾ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ಕಾಶಿ ವಿಶಾಲಾಕ್ಷಿಯನ್ನು ಕೂಡ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಈ ನೀವೆಲ್ಲ ಏನು ಒಂದು ಪರಿಶ್ರಮ ಹಾಕಿ ನಾನು ಹೇಳಿದಾಗೆ ಆ ಅಳಿಲು ಹೇಗೆ ಸೇವೆ ಮಾಡಿದೆಯೋ ಅದನ್ನು ನೀವು 15 ದಿವಸದಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಗುರುಗಳ ಮಾರ್ಗದರ್ಶನದಂತೆ ನೀವು ಕರಸೇವೆಯ ಮೂಲಕ ಮಾಡಿ ನೀವು ಆ ಸಾಧನೆಯನ್ನು ಮಾಡಿ ಆ ಅನ್ನಪೂರ್ಣೇಶ್ವರಿಗೆ ನೀವು ಸಮರ್ಪಣೆ ಮಾಡಿದ್ದೀರ. ಇನ್ನು ಮುಂದೆ ಆ ಅನ್ನಪೂರ್ಣೇಶ್ವರಿಯೇ ಈ ಕ್ಷೇತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಅಷ್ಟೇ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾಳೆ. ಇದಕ್ಕೆ ಆದಿಶಂಕರಾಚಾರ್ಯರ ಯಾವಾಗಲೂ ಕೂಡ ಅನುಗ್ರಹ, ಕೃಪಾ ಕಟಾಕ್ಷ, ಅವರ ಒಂದು ಆಶೀರ್ವಾದ ಯಾವಾಗಲೂ ಇರುತ್ತೆ. ಆದ್ದರಿಂದ ಇಂತಹ ಒಂದು ಪರಮ ಪವಿತ್ರ ಕ್ಷೇತ್ರವನ್ನು ನಾವಿವತ್ತು ಲೋಕಾರ್ಪಣೆ ಮಾಡಿ ನಾವು ಕೂಡ ಅತ್ಯಂತ ಹೆಮ್ಮೆಯಾಗಿದೆ. ಅಷ್ಟೇ ಒಂದು ಸಂತೋಷ ಮತ್ತು ಆನಂದದಿಂದ ಈ ಒಂದು ಕರಾವಳಿಯಲ್ಲಿ ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಆಯ್ತಲ್ಲ ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ. ಇದೆಲ್ಲದಕ್ಕೂ ಕಾರಣ ಒಬ್ಬರು, ಅಂದರೆ ಒಂದು ಕಾರ್ಯದ ಹಿಂದೆ ಸಾಕಷ್ಟು ಜನರ ಒಂದು
ಕಾಣದ ಕೈಗಳು ಇರುತ್ತೆ, ಅದು ಮುಖ್ಯ. ನೀವೆಲ್ಲರೂ ಕೂಡ ಅದೇ ರೀತಿ ಸಾಧನೆಯನ್ನು ಮಾಡಿ ತೋರಿಸಿದ್ದೀರ. ಆದರೆ ಮಾರ್ಗದರ್ಶನ ಒಬ್ಬರು ಬೇಕು. ಅದನ್ನು ಮಾರ್ಗದರ್ಶನ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಈ ರೀತಿ ಮಾರ್ಗದರ್ಶನದ ಮೂಲಕ ಈ ರೀತಿ ಮಾಡಿ ಹೀಗೆ ಮಾಡಿ ಅಂಥೇಳಿ ಅವರು ಮಾಡಿ ನಿಮಗೆ ತೋರಿಸಿದ್ದಾರೆ. ಅದರಿಂದ ಇವತ್ತು ಈ ಒಂದು ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರ ಕಜ್ಕೆ ಕ್ಷೇತ್ರ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಆ ಭಗವತಿಯ ಅನುಗ್ರಹದಿಂದ ಆದಿಶಂಕರರು ಮತ್ತು ಕ್ಷಿಪ್ರ ಗಣಪತಿ ವರಪ್ರಸಾದದಿಂದ ಇವೆಲ್ಲವೂ ಕೂಡ ನೀರು ಇದನ್ನು ಹೇಗೆ ನಾವು ಅತ್ಯಂತ ಹೂವನ್ನು ಎಷ್ಟು ಸುಲಭವಾಗಿ ಎತ್ತೀವೋ ಆ ರೀತಿ ಈ ಕ್ಷೇತ್ರ ಅಷ್ಟೇ ಒಂದು ಅತ್ಯಂತ ಸುಲಭದಲ್ಲಿ ಇದು ರೂಪುಗೊಂಡಿದೆ. ಆದ್ದರಿಂದ ಈ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದಕ್ಕೆ ಅತ್ಯಂತ ಒಂದು ಸಂತೋಷ ಹಾಗೂ ಹೆಮ್ಮೆಯಾಗಿದೆ. ನಮ್ಮ ಹಾಗೂ ಸ್ವಾಮೀಜಿಯ ಒಂದು ಬಾಂಧವ್ಯ ನಾನು ಪ್ರತಿ ಅನುಗ್ರಹ ಭಾಷಣದಲ್ಲೂ ಹೇಳ್ತೀನಿ. ನಮ್ಮ ಹಾಗೂ ಸ್ವಾಮೀಜಿಯ ಒಂದು ಬಾಂಧವ್ಯ ಹೇಗಿದೆ ಅಂದರೆ ನೋಡಲಿಕ್ಕೆ ಎರಡು ದೇಹ ಆದರೂ ಕೂಡ ಒಂದೇ ಆತ್ಮ. ಅಂದರೆ ಲವಕುಶ ಇರ್ಬೋದು, ರಾಮ ಲಕ್ಷ್ಮಣ ಇರ್ಬೋದು, ಆ ಥರ ನಾವು ಇದ್ದೇವೆ. ಆದ್ದರಿಂದ ಈ ಒಂದು ಬಾಂಧವ್ಯವನ್ನು ಆ ತಾಯಿ ಅನ್ನಪೂರ್ಣೇಶ್ವರಿ, ಆದಿಶಂಕರಾಚಾರ್ಯರು ಹಾಗೂ ಕ್ಷಿಪ್ರ ಗಣಪತಿ ನಮಗೆ ವರಪ್ರಸಾದವನ್ನು ಕೊಟ್ಟು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರೆಲ್ಲರ ಒಂದು ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತೇಳಿ ನನ್ನ ಅತ್ಯಂತ ಒಂದು ಕಿರು ಅನುಗ್ರಹ ಭಾಷಣವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಲೋಕಾ ಸಮಸ್ತ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಹಾಗೆ ಕೊನೆಯದಾಗಿ ಎಲ್ಲ ಪ್ರತಿಯೊಬ್ಬರು ಸಮಿತಿಯ ಸದಸ್ಯರಾಗಲಿ ಅಥವಾ ಆಡಳಿತ ಮಂಡಳಿಯ ವರ್ಗದವರಾಗಲಿ ನಮ್ಮ ಕಜ್ಕೆ ಹಾಗೂ ಅರೆಮಾದನಹಳ್ಳಿ ಮಠದ ಪ್ರತಿಯೊಬ್ಬ ಭಕ್ತವೃಂದರು ಹಾಗೂ ಶಿಷ್ಯವೃಂದರಿಗೂ ಕೂಡ ಎಲ್ಲರಿಗೂ ಕೂಡ ಹಾಗೂ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೂ ಕೂಡ ನಮ್ಮ ವಿಶೇಷವಾದ ಒಂದು ಅನುಗ್ರಹ ಕೃಪಾ ಕಟಾಕ್ಷವನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾರಾಯಣ ನಾರಾಯಣ ನಾರಾಯಣ. ನಮ್ಮನ್ನುದ್ದೇಶಿಸಿ ಶುಭ ಆಶೀರ್ವಚನಗೈದಂತಹ ಪರಮ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ಜಗದ್ಗುರು ಪೀಠ ದಕ್ಷಿಣ ಬೆಂಗಳೂರು ಇವರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಪರಮ ಪೂಜ್ಯ ಗುರುಗಳ ಅನುಮತಿಯ ಮೇರೆಗೆ ನೆರವಿಗಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಾವರ ತಾಲೂಕಿನ ಕೆಂಜೂರು ಗ್ರಾಮದ ಚಂದ್ರಶೇಖರಾಚಾರ್ಯ ಮತ್ತು ಸುಮಿತ್ರಾ ದಂಪತಿಯ 3.5 ವರ್ಷದ ಮಗು ಧನ್ವಿತ ವಿಚಾರಿಸಿ ತಪಾಸಣೆ ಮಾಡಿಸಿದಾಗ ರಕ್ತದ ಇರುವುದಾಗಿ ಪತ್ತೆಯಾಗಿದೆ. ಭಕ್ತರು ಕಳೆದವರಾಗಿದ್ದು ಸದ್ಯ ಬಾಡಿಗೆ ಮನೆಯಲ್ಲಿ ಮಾತನಾಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಸುಮಾರು 7.8 ಲಕ್ಷ ರೂಪಾಯಿಗಳ ಅಗತ್ಯ ಬರುತ್ತದೆ. ಸೌರದೇವ ದಾನಿಗಳಾದ ಇವೆಲ್ಲವೂ ತಮ್ಮ ಕೈಲಾದ ಸಹಾಯಕವಾಗಿ ಪುಟ್ಟ ಮಗುವಿನ ಬಾಯಿಗೆ ಪ್ರಸಾದಬೇಕಾಗಿ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಅದಕ್ಕಾಗಿ ಶಾಖಾಮಠದ ಬಳ್ಳಾರಿಯಲ್ಲಿ ಒಂದು ಹುಟ್ಟಿಯನ್ನು ಮಾನವೀಯ ನಮ್ಮಂತಹ ಬಲವಾದಿಗಳು ಅವರಿಗೆ ಹುಟ್ಟಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವರ ವಿನಂತಿಯನ್ನು ಮಾಡಿಕೊಳ್ತಾ ಪರಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಒಂದು ಕಾರ್ಯಕ್ರಮದ ಸದಸ್ಯ ಕೆಲಸದಿಂದ ನಿರ್ವಹಿಸ್ತಾ ಇದ್ದಾರೆ. ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸತ್ತು ಬರುವುದಾಗಿ ತಿಳ್ಕೊಳ್ತಾ ಇದ್ದಾರೆ.
ಕಲಾ ಕಾರ್ಯಕ್ರಮ ಮುಗಿದ ತರುವಾಗ ಜಗದೀಶಾಚಾರ್ಯ ಕಾರ್ಯಕ್ರಮ ಸಂಘ ಪಕ್ಷದ ಸದಾಪುರ ಸಂತೋಷಾಚಾರ್ಯ ಮಂಗಲಕಾರಿ ಬರಬರವರಿತ ಕೃಷ್ಣಗರ್ಭ ಅಷ್ಟಾಕ್ಷರಿ ವಿಧಾನ ಕೂಡ ಮುಂದುವರಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಒಳಗಾರಿಕೆಗೆ ಗೌರವಾಗ್ತದೆ. ಗುರುತಿಸಬೇಕು, ಗೌರವಿಸಬೇಕು ಎನ್ನುವುದನ್ನು ನಾವು ಗುರುಗಳಿಂದ ಕಲಿತಂತಹ ವಿಚಾರ. ಚಾತುರ್ಮಾಸದಂತಹ ಸಂದರ್ಭದಲ್ಲಿ 3 ತಿಂಗಳ ಪರ್ಯಂತವೂ ಕೂಡ ಸತತವಾಗಿ 90 ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸಂಪ್ರದಾಯಗಳನ್ನು ಗುರುತಿಸ್ತಾ ಇದ್ರು ಗುರುಗಳು. ಅವರನ್ನು ಪ್ರತಿ ನಿತ್ಯದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ರು. ಅವರನ್ನು ಬಂದಂತಹ ಸಂಸ್ಕೃತಿಗಳಿಗೆ ಪರಿಚಯಿಸ್ತಾ ಇದ್ರು. ಪ್ರಾಣಿಗಳನ್ನು ಯಾವ ರೀತಿ ಗುರುತಿಸಬೇಕು, ಗೌರವಿಸಬೇಕು ಎನ್ನುವುದನ್ನು ನಾವು ಗುರುಗಳಿಂದ ವಿಚಾರ. ಅದೇ ರೀತಿಯಾಗಿ ಸರಿಯನ್ನ ಇಲ್ಲಪಟ್ಟಿದೆ ದೇವಸ್ಥಾನದ ಉತ್ತರ ಬೆಟ್ಟ ಅರಸು ಕಲಿಸಿದ ಸರ್ವಸೂಚನೆಗಳಿಗೆ ಆಗಮಿಸಿ ಗೌರವ ಅಭಿನಂದನೆಗಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಸರಿಯನ್ನ ಇಲ್ಲಪಟ್ಟಿದೆ ಬಳಿಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸುವ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದ್ರಾವಿಡ ಮಾದರಿಯಲ್ಲಿ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನಿರ್ಮಿಸಿ ಸುಂದರವಾದಂತಹ ಲೋಕಾರ್ಪಣೆಗೆಲ್ಲೂ ಶಾಸಕರಾದಂತಹ ಆನಂದಾಚಾರ್ಯ ತಮಗೆ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿಯಾಗಿ ಶಿಲಾಶಿಲ್ಪಿಗಳು ಆದಂತಹ ಶ್ರೀ ರಾಘವೇಂದ್ರ ಮೊಳಹಳ್ಳಿ ತಾವು ಕೂಡ ಆಗಮಿಸಿ ಸರ್ವ ಗುರುಗಳಿಂದ ಗೌರವವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿಲಾಶಿಲ್ಪಿಗಳು ಆದಂತಹ ಶ್ರೀ ರಾಘವೇಂದ್ರ ಆಚಾರ್ಯ ಮೊಳಹಳ್ಳಿ ಅದೇ ರೀತಿಯಾಗಿ ಕಾಷ್ಟಶಿಲ್ಪಿಗಳು ಶ್ರೀಧರಾಚಾರ್ಯ ಗಂಟಿಮಠ, ಗಂಟಿಮಠದ ಶ್ರೀಧರಾಚಾರ್ಯನವರು ಈ ದೇವಳದ ಕಾಷ್ಟಶಿಲ್ಪವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ತಾವು ಕೂಡ ವೇದಿಕೆಗೆ
ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಂತಹ ಮಹಾದಾನಿಗಳ ಸಹಕಾರದಿಂದ ಇವತ್ತು ಅನ್ನಪೂರ್ಣೇಶ್ವರಿಯ ಭವ್ಯ ಶಿಲಾಮಯ ದೇವಾಲಯ ನಿರ್ಮಾಣವಾಗಿದೆ. ಹಾಗೆಯೇ ಮುರಳಿ ಆಚಾರ್ಯ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಸಂತ ಮುರಳಿ ಆಚಾರ್ಯ ದಂಪತಿಗಳು ಆಗಮಿಸಬೇಕು. ದೇವಾಲಯದ ನೆಲಹಾಸಿಗೆ ಗ್ರಾನೈಟ್ ಮತ್ತು ಕಲ್ಲನ್ನು ಒದಗಿಸಿಕೊಟ್ಟಂತಹ ವಸಂತ ಮುರಳಿ ಆಚಾರ್ಯ ಬೆಂಗಳೂರು ದಂಪತಿಗಳು ಆಗಮಿಸಿಕೊಂಡು ಗುರುಗಳಿಂದ ಗೌರವದ ಸನ್ಮಾನವನ್ನು ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಗಣಪತಿ ವಿಗ್ರಹದ ಶಿಲ್ಪಿ ಶ್ರೀಯುತ ಪ್ರಕಾಶ್ ಆಚಾರ್ಯ ಮೈಸೂರು ಇವರು ಕೂಡ ಗುರುಗಳಿಂದ ಗೌರವವನ್ನು ಪಡೆದುಕೊಳ್ಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಶಂಕರಾಚಾರ್ಯರ ವಿಗ್ರಹವನ್ನು ಮಾಡಿಕೊಟ್ಟಂತಹ ಶ್ರೀ ರಾಮಚಂದ್ರಾಚಾರ್ಯ ತೂರು ಕಾರ್ಕಳ ಇವರು ಕೂಡ ಕೂಡ
ಇಲ್ಲಿ ಸಾಕು. ಅವ್ರ ಹೆಸರು ಅಲ್ಲಂಗ್ ಸ್ವಾಮೀಜಿ.
ಭಕ್ತ ಮಹಾಶಯರು ದೇವಸ್ಥಾನದ ಒಳಭಾಗದಲ್ಲಿ ಈಗಾಗಲೇ ಕಲಶವನ್ನು ವಿತರಿಸ್ತಾ ಇದ್ದಾರೆ. ತಾವೆಲ್ಲರೂ ರಶೀದಿಯನ್ನು ತೋರಿಸಿ ಅಲ್ಲಿ ಕಲಶವನ್ನು ಪಡೆದುಕೊಳ್ಳುವರೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಓಂ ಶ್ರೀ ಗುರುಭ್ಯೋ ನಮಃ. ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ಚಂದ್ರದೇಹಂ ಆದಿತ್ಯ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಂ ಹನುಮಾಮಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃ ಪುನಃ. ಇಂದು ಕಸ್ಕೆ ಕ್ಷೇತ್ರದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ. ಅನ್ನಪೂರ್ಣೇಶ್ವರಿಯ ಶಿಲಾಮೂರ್ತಿ ಹಾಗೂ ಗಣಪತಿ ದೇವರು, ಶ್ರೀ ಶಂಕರ ಭಗವತ್ಪಾದರ ಶಿಲಾಬಿಂಬ ಪ್ರತಿಷ್ಠೆ ಹಾಗೂ ಮಹಾ ಕುಂಭಾಭಿಷೇಕದ ಈ ಸುಸಂದರ್ಭದಲ್ಲಿ ಕಳೆದ ವಾರದಿಂದಲೂ ಸಮೇತ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದು ಹಿಂದಿನ ಉದಯ ಕಾಲದಲ್ಲಿ ಜಗನ್ಮಾತೆಯಾಗಿರುವಂಥ ಅನ್ನಪೂರ್ಣೇಶ್ವರಿಯ ಪ್ರಾಣ ಪ್ರತಿಷ್ಠಾಪನೆ, ಶಿಲಾಮೂರ್ತಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಅದರ ಜೊತೆಯಲ್ಲಿ ಗಣಪತಿ ದೇವರ ಒಂದು ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಶಂಕರ ಭಗವತ್ಪಾದರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಧಾರ್ಮಿಕ ಮಹಾಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅರಿಮಾದನಹಳ್ಳಿಯ ಪರಮಪೂಜ್ಯರಾಗಿರುವಂತಹ ಅನಂತ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮ್ಮ ಶಿರಸಾಷ್ಟಾಂಗ ನಮನವನ್ನು ಸಲ್ಲಿಸುತ್ತಾ, ಹಾಗೆ ಸಾಂದೀಪಿನಿ ಸಾಧನಾಶ್ರಮದ ಪೂಜ್ಯರಾಗಿರುವಂತಹ ಶ್ರೀ ಶ್ರೀ ಈಶ ವಿಠಲದಾಸ ಮಹಾಸ್ವಾಮೀಜಿಯವರ ಅವರಲ್ಲೂ ಸಮೇತ ನಮ್ಮ ಗೌರವಪೂರ್ವಕ ನಮನವನ್ನು ಸಲ್ಲಿಸುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿರ್ಗಮಿಸಿರುವಂಥ ಎಲ್ಲ ಪೂಜ್ಯರಲ್ಲೂ ಸಮೇತ ಗೌರವ ಸಮರ್ಪಣೆ ಮಾಡುತ್ತಾ, ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ, ಈ ಒಂದು ಸಮಾರಂಭ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರೇ, ಈ ಒಂದು ಕ್ಷೇತ್ರದಲ್ಲಿ ಆಗಲೇ ಆರಂಭದಲ್ಲಿ ಅಂದರೆ ಪ್ರಾಸ್ತಾವಿಕ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದರು, ಎಲ್ಲಿ ಹಾಸನ ಎಲ್ಲಿ ಕಾನನ ಅನ್ನುವಂಥ ರೀತಿಯಲ್ಲಿ. ಇದಕ್ಕೆ ಅನುಗುಣವಾಗಿ ಮಾತಾಡೋದಾದರೆ ಒಂದು ಸನ್ನಿವೇಶ ನೆನಪಾಗುತ್ತೆ. ಇತಿಹಾಸದಲ್ಲಿ ನಡೆದಿರುವಂಥ ಒಂದು ಘಟನೆ ಏನಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ನಮ್ಮ ಕನ್ನಡ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ, ವಿದ್ಯಾನಗರ ಅಂತ ಹೇಳ್ತೇವೆ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ. ಅದನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಯಾರು ಕಾರಣೀಭೂತರಾಗಿದ್ದರು ಅಂದರೆ ಹಕ್ಕ ಬುಕ್ಕರು ಅಂತ ಹೇಳ್ತೇವೆ. ಅದಕ್ಕೆ ಯಾರ ಅನುಗ್ರಹ ಇತ್ತು ಅಂದರೆ ವಿದ್ಯಾರಣ್ಯ ಗುರುಗಳ ಒಂದು ಅನುಗ್ರಹ ಇತ್ತು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಅದೇ ಉಪಾಧಿ ಕಟ್ಟಿಯವರ ಸಮೇತ ನಿರ್ಮಾಣ ಈ ದೇವಸ್ಥಾನಕ್ಕೆ ನಿರ್ಮಾಣ ಆಗಲಿಕ್ಕೆ ಕಟ್ಟಿಯವರ ಸಮೇತ ಈ ದೇವಸ್ಥಾನಕ್ಕೆ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ. ಅದಕ್ಕೆ ಸಂಪೂರ್ಣ ಅನುಗ್ರಹ ಯಾರದಂದರೆ ನಮ್ಮ ಪರಮ ಪೂಜ್ಯರದು ಅಂತ ಹೇಳಿ ತುಂಬ ಹೆಮ್ಮೆಯನ್ನು ಹೇಳ್ಕೊಳ್ಳಿಕ್ಕೆ ಸಂತೋಷ ಆಗ್ತಾ ಇದೆ. ಹಾಗಾಗಿ ಅಂಥ ಸುದೀರ್ಘವಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ಹಾಳಿ ನಂತರದಲ್ಲಿ ಉತ್ತಮವಾದಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಆಡಳಿತ ವ್ಯವಸ್ಥೆಯನ್ನು ಇಡೀ ಇವತ್ತು ಇತಿಹಾಸದಲ್ಲಿ ಮೆರೆದಿರುವಂಥ ಸಾಮ್ರಾಜ್ಯವಾಗಿ ಉಳಿತು ಇತಿಹಾಸದಲ್ಲಿದೆ. ಅದೇ ನಿಟ್ಟಿಯಲ್ಲೂ ಸಮೇತ ಕಾರಣೀಭೂತರಿಂದ ಈ ಇರುವರ ಒಂದು ಅನುಗ್ರಹವನ್ನು ಮಾಡಿರುವಂಥ ಪರಮ ಪೂಜ್ಯರು ಈ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ಎಷ್ಟರ ಮಟ್ಟಿಗೆ ಅಂದರೆ ಆದಿಶಂಕರ ಭಗವತ್ಪಾದರು ಸಮೇತ ಈ ಒಂದು ಕ್ಷೇತ್ರದ ಉಪಾಸನೆಯನ್ನು ಮಾಡಿದರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಗುರುಗಳು ಸಮೇತ ಎಷ್ಟೋ ಜನರ ಹತ್ರ ಅಂದರೆ ಎಷ್ಟೋ ಗುರುಗಳ ಹತ್ರ ಹೋದರೂ ಸಮೇತ ಈ ಸಮಸ್ಯೆ ಪರಿಹಾರ ಆಗಲಿಕ್ಕಿಲ್ಲ ಅನ್ನೋ ನಿಟ್ಟಿಯಲ್ಲಿ ಚಿಂತನೆ ಮಾಡಿದಾಗ ಇಂಥ ಗುರುಗಳ ಹತ್ರ ಹೋಗಿ ಈ ಒಂದು ಸನ್ನಿವೇಶವನ್ನು ಅಥವಾ ಸಮಸ್ಯೆ ಹೇಳ್ಕೊಂಡಾಗ ಆಯಿತು ಒಮ್ಮೆ ಪ್ರಯತ್ನ ಮಾಡುವ ಅನ್ನುವಂಥ ರೀತಿಯಲ್ಲಿ ಆ ಶಂಕರ ಭಗವತ್ಪಾದರ ಒಂದು ಸಂಪೂರ್ಣ ಅನುಗ್ರಹ ಈ ಗುರುಗಳಿಗೆ ಆಗಿದೆ. ಆ ದೃಷ್ಟಿಯಲ್ಲಿ ಇಂಥ ಒಂದು ಶಿಲಾಮಯ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡಬೇಕಾಗಿದೆ. ಅಂಥ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಪೂಜ್ಯ ಸಮೇತ ಒಂದು ಮಾತನ್ನು ಹೇಳಿದರು, ತಕ್ಕಡಿ ಅಂತ ಹೇಳಿದ್ರಲ್ಲ, ಭಕ್ತರನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ದಾರೆ, ಅವರ ಶ್ರದ್ಧಾಭಕ್ತಿಯನ್ನು, ಹಾಗೆ ಗುರುಗಳನ್ನು ಒಂದು ತಕ್ಕಡಿ ಅವರಿರುವಂಥ ನೀಶ ಅಂದರೆ ಸಾಮಾಜಿಕ ಇರುವಂಥ ಕಾಳಜಿ ಅಂತ ಹೇಳ್ತೇವೆ, ಕರ್ತವ್ಯ ಅಂತ, ಅದನ್ನೆಲ್ಲ ಒಂದು ವೇಳೆ ತೂಗಲಿಕ್ಕೆ ಅಂತ ಹಾಕಿದ್ದಾದರೆ
ಅಂಥ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿರುವಂಥ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿದೆ ಅಂದರೆ ಆಗಲೇ ಗುರುಗಳು ಮೇಲಿದ್ದಾರೆ, ಭಕ್ತರು ಕೆಳಗಿದ್ದಾರೆ ಅನ್ನೋ ರೀತಿಯಲ್ಲಿ ಏನಾಗಿದೆ ಇಲ್ಲಿ ಅಂದರೆ ಭಕ್ತರ ಒಂದು ಶ್ರದ್ಧಾ ಭಕ್ತಿ ಹಾಗೆ ಒಂದು ದಾನ ಮಾಡುವಂಥ ಮನೋಭಾವನೆ ಉಳ್ಳ ಯೋಚನೆ ಮಾಡಿದ್ದಾದ್ರೆ ಈ ಕ್ಷೇತ್ರ ಇಷ್ಟು ಶೀಘ್ರವಾದ ರೀತಿಯಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಸಾಕ್ಷಿಭೂತರಾಗಿ ನಾವೆಲ್ಲ ಭಕ್ತರು. ಎಷ್ಟು ಮಟ್ಟಿಗೆ ಅಂದ್ರೆ ಪ್ರತಿಯೊಬ್ಬರು ಸಮೇತ ಯಾವ ರೀತಿಯಲ್ಲಿ ಸೇವಾ ಮನೋಭಾವನೆಯಿಂದ ಈ ಒಂದು ಕಾರ್ಯಕ್ಕೆ ಎಲ್ಲದನ್ನು ದಾನ ಕೊಡ್ತಾ ಬಂದಿರುವಂತದ್ದು. ಅದಕ್ಕೆ ಆದಿಶಂಕರ ಭಗವತ್ಪಾದರು ಮಾತನ್ನು ಹೇಳ್ತಾರೆ, ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಯಶಶ್ಚಾರ ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೈನ ಲಗ್ನಂ ತರ. ಆ ರೀತಿಯಲ್ಲಿ ಅಂದ್ರೆ ಭಗವಂತ ನಮಗೆ ಸುಂದರವಾದಂಥ ಶರೀರವನ್ನು ಕೊಟ್ಟಿದ್ದಾನೆ ಅವನ ಅನುಗ್ರಹದಿಂದ. ಹಾಗೆ ಅದಕ್ಕೆ ತಕ್ಕಂತ ರೀತಿಯಲ್ಲಿ ಅಂದ್ರೆ ಧರ್ಮಪತ್ನಿ ಅಂತ ಹೇಳ್ತೇವೆ, ಸುಂದರವಾದ ಧರ್ಮಪತ್ನಿ ಕೊಟ್ಟಿದ್ದಾನೆ. ಹಾಗೆ ಪುತ್ರ ಪೌತ್ರಾದಿ ಹಾಗೆ ಧನ ಸಂಪತ್ತನ್ನು ಎಲ್ಲಿ ಅಂದರೆ ಮೇರು ಪರ್ವತ ಸಮಾನವಾಗಿರುವಂಥ ಧನ ಸಂಪತ್ತನ್ನು ಕೊಟ್ಟಿದ್ದಾನೆ. ಇದು ಎಲ್ಲದಿದ್ರೂ ಸಮೇತ ಎಲ್ಲದನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಸುಂದರವಾದ ಶರೀರ ಇದೆ, ಹಾಗೆ ಉತ್ತಮ ಗೃಹಸ್ಥಾಶ್ರಮ ನಿರ್ಮಾಣ ಮಾಡಲಿಕ್ಕೆ ಧರ್ಮಪತ್ನಿ ಇದ್ದಾಳೆ, ಮನೆ ಇದೆ, ಉತ್ತರಿದ್ದಾರೆ, ಆಸ್ತಿ ಅಂತಸ್ತಿದೆ, ಎಲ್ಲ ಸಂಪತ್ತನ್ನು ಹೊಂದಿದ್ರೂ ಸಮೇತ ಕೊನೆಯಲ್ಲಿ ಏನಂದ್ರೆ ಆ ಗುರುಗಳು ಅನ್ನುವಂಥ ಒಂದು ಸನ್ನಿವೇಶ ಅಂದ್ರೆ ಅವರ ಪಾದಗಳಲ್ಲಿ ಶ್ರದ್ಧಾ ಭಕ್ತಿ ಇಲ್ಲ ಅಂದ್ರೆ ಇವೆಲ್ಲವಿದ್ದು ಸಮೇತ ವ್ಯರ್ಥ ಅಂತ ಹೇಳುತ್ತೆ. ಹಾಗಾಗಿ ಅಂತ ಗುರುಗಳು ನೀವು ಇಲ್ಲಿರುವಂತ ಈ ಭಾಗದಲ್ಲಿರುವಂತ ಎಲ್ಲ ಭಕ್ತರಿಗೆ ಸಿಕ್ಕಿದರೆ ಅದಕ್ಕೆ ತಕ್ಕಂತ ರೀತಿ ಗುರುಗಳ ಪಾದಾರವಿಂದಕ್ಕೆ ಎಲ್ಲರೂ ಪಡವಟ್ಟು ಅವರ ಒಂದು ಮಾರ್ಗದರ್ಶನದಂತೆ ಈ ಕ್ಷೇತ್ರ ಬೆಳೆಸಲಿಕ್ಕೆ ತನ್ನ ಮನ ಧನ ಕನಕಾದಿನ ಸಮೇತ ಅರ್ಪಣೆ ಮಾಡಿದ್ರೆ ನೀವೆಲ್ಲ. ಹಾಗಾಗಿ ಈ ಒಂದು ಸನ್ನಿವೇಶಕ್ಕೆ ಈ ಒಂದು ಕಾರ್ಯಕ್ಕೆ ನೀವೆಲ್ಲ ಏನಾದ್ರು ಅರ್ಪಣೆ ಮಾಡಿದರೆ ನೀವೇ ಧನ್ಯರು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ಅಂತ ನಿಟ್ಟಿನಲ್ಲಿ ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಈ ಮನುಷ್ಯ ಅಂತ ಒಂದು ಸನ್ನಿವೇಶ ಇಟ್ಕೊಂಡು ಅಥವಾ ಮನುಷ್ಯ ಪಡ್ಕೊಂಡ ಮೇಲೆ ಎಲ್ಲಾದ್ರೂ ಗಳಿಸೋ ಸಮೇತ ಅದರ ಉತ್ತಮ ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಸತ್ಕಾರ್ಯಗಳಿಗೆ ಅಂತ. ಯಾಕಂದ್ರೆ ಅದೆಲ್ಲ ಮಾಡಿಲ್ಲ ಅಂದ್ರೆ ಅದನ್ನು ಕೂಡಿಟ್ಟುವಂಥದಕ್ಕೆ ಅರ್ಥನೇ ಇರಲ್ಲ ಅಂತ. ಹಾಗಾಗಿ ಅಂತ ಒಂದು ಯಾವ ರೀತಿಯಲ್ಲಿ ಅಂದ್ರೆ ಅದಕ್ಕೊಂದು ಮಾತನ್ನು ಸಮೇತ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ಹೆಂಗಂದ್ರೆ ಯಾವ ರೀತಿಯಲ್ಲಿ ಮನುಷ್ಯನು ನಾವು ಪಡ್ಕೊಂಡಿದ್ದೇವೆ ಅಂತ. ದುರ್ಲಭಂ ತ್ರಯವೇದ ಮೋಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂದ್ರೆ ದುರ್ಲಭಂ ತ್ರಯವೇದ ಮೋಕ್ಷತ್ವ ಮಹಾಪುರುಷ ಸಂಶ್ರಯ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಒಂದು ಮನುಷ್ಯತ್ವವನ್ನ ಮೋಕ್ಷವನ್ನ ಹಾಗೆ ಮಹಾಪುರುಷ ಸಂಶ್ರಯವನ್ನ ಅಂದ್ರೆ ಈಗ ಭಗವಂತನ ಅನುಗ್ರಹದಿಂದ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ಮನುಷ್ಯತ್ವ ಇನ್ನು ಪಡ್ಕೋಬೇಕಾಗಿದೆ. ಹಾಗೆ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಅಂದ್ರೆ ಮೋಕ್ಷವನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಮೋಕ್ಷವನ್ನು ಪಡಿಬೇಕಾದ್ರೆ ಯಾವ ಒಂದು ಮಾರ್ಗದಲ್ಲಿ ಹೋಗಬೇಕಾಗಿದೆ ಅಂದ್ರೆ ಗುರುಗಳ ಒಂದು ಅನುಗ್ರಹದಿಂದ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳುವಂತ ಮಾರ್ಗವನ್ನು ಇಟ್ಕೊಂಡು ಹೋಗಿದ್ದಾದ್ರೆ ಅಲ್ಲಿ ಸರಿಯಾದ ಮಾರ್ಗವನ್ನು ಗುರುಗಳು ಕರುಣಿಸ್ತಾರೆ. ಆದ ಒಂದು ಹಾದಿಯಲ್ಲಿ ಹೋಗಿದ್ದಾದ್ರೆ ನಾವು ಈ ಬಹುಬಂಧನ ಸಾಗರದಿಂದ ದಾಟಿಕೊಂಡು ಮುಕ್ತಿಯನ್ನು ಪಡೀಲಿಕ್ಕೆ ನಾವು ಅರ್ಹರಾಗ್ತೇವೆ. ಹಾಗಾಗಿ ಅಂತ ಒಂದು ಮಾರ್ಗವನ್ನು ಕರುಣಿಸಲಿಕ್ಕೆ ಈ ಕ್ಷೇತ್ರದಲ್ಲಿರುವಂತ ಈ ಅನ್ನಪೂರ್ಣೆಯ ಕ್ಷೇತ್ರದಲ್ಲಿರುವಂತಹ ಪರಮ ಪೂಜ್ಯರ ಸಮೇತ ತುಂಬಾ ಹೇಳಿದ ರೀತಿಯಲ್ಲಿ ಇಲ್ಲಿ ಅನುಷ್ಠಾನ ಮಾಡಬೇಕಾಗಿದೆ ಅನ್ನುವಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಕ್ಷೇತ್ರದಲ್ಲೇ ಒಂದು ಅನೇಕವಾದಂತ ಕಳೆದ ಒಂದು 4-6 ವರ್ಷಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇಲ್ಲೇ ಗುರುಮಠವನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲೇ ಕಳೆದ 2 ಚಾತುರ್ಮಾಸ ಕಾರ್ಯಕ್ರಮ ಮಾಡಿಕೊಂಡು ಇಲ್ಲಿರೋದು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡುತ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ತುಂಬಾ ಶ್ರಮವನ್ನು ವಹಿಸಿ ಇವತ್ತು ಆ ಒಂದು ಕಾರ್ಯವನ್ನ ಸಂಪೂರ್ಣಗೊಳಿಸಿ ಈ ಇಬ್ಬರ ಭಕ್ತರಂದ್ರೆ ಕೃಷ್ಣಯ್ಯ ಶೆಟ್ಟಿ ಅವರು ಮತ್ತೆ ಶ್ರೀಧರ್ ಕಾಮತ್ ಅವರ ಒಂದು ಕನಸನ್ನ ನೆನಸಾಗಿ ಮಾಡುವಂತ ಸುದ್ದಿ ನಾವು ಇವತ್ತು ಆಗಿದೆ. ಹಾಗಾಗಿ ಅಂತ ಗುರುಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಸಮಾಜಕ್ಕೆ ನಾವು ಕೇಳಿದ ಹಾಗೆ ಈ ಒಂದು ಕರಾವಳಿ ತೀರದಲ್ಲಿ ಪರಮ ಪೂಜ್ಯರು ಕಳೆದ ಒಂದು 20
25-30 ವರ್ಷದ ಹಿಂದೆ ಭಟ್ಕಳದಿಂದ ಕಾಸರಗೋಡು ತನಕ ಒಂದು ಪಾದಯಾತ್ರೆ ಎಲ್ಲ ಕ್ಷೇತ್ರ ದರ್ಶನ ಮಾಡುವಂತ ರೀತಿಯಲ್ಲಿ ಜನಜಾಗೃತಿಗೊಳಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಸನ್ನಿವೇಶದಲ್ಲಿ ಎಲ್ಲರನ್ನ ಜಾಗೃತಿಗೊಳಿಸಿದ್ದಕ್ಕೆ ಈ ಒಂದು ಕೆಲಸ ಕಾರ್ಯಕ್ಕೆ ಆ ಒಂದು ಜಾಗೃತಿ ಸಮಾವೇಶ ಎಲ್ಲರನ್ನ ಜಾಗೃತಿಗೊಳಿಸಿ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಕೊಳ್ಳೋ ರೀತಿಯಲ್ಲಿ ಆ ಒಂದು ಕಾರ್ಯ ತುಂಬಾ ಅರ್ಥಪೂರ್ಣ ರೀತಿಯಲ್ಲಿ ಆಗಿದೆ ಪರಮ ಪೂಜ್ಯರಿಂದ ಅಂತ ಹೇಳಿ ಖುಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋದಾದ್ರೆ ಒಂದು ವೇಳೆ ನೀವೇ ಧನ್ಯರು ಅಂತ ಹೇಳ್ತೇವೆ. ಯಾಕಂದ್ರೆ ಇಂಥ ಪರಮ ಪೂಜ್ಯರನ್ನ ಪಡ್ಕೊಂಡಿರುವಂತದ್ದು ನಮ್ಮ ಸಮಾಜ ಧನ್ಯ, ಇಲ್ಲಿರುವಂತ ಎಲ್ಲ ಭಕ್ತರ ಧನ್ಯ ಅಂತ ಹೇಳ್ತೇವೆ. ಹಾಗಾಗಿ ಇಂಥ ಕ್ಷೇತ್ರ ತುಂಬಾ ಅತ್ಯಂತ ಅಭಿವೃದ್ಧಿಯಾಗುವ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಹೊರನಾಡಲ್ಲಿ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನ ನಾವು ನೋಡ್ತೇವೆ, ಸಾಕಷ್ಟು ಜನ ಬರ್ತಾರೆ. ಅದೇ ರೀತಿಯಲ್ಲಿ ಈ ಕರಾವಳಿ ಏರಿಯಾದಲ್ಲಿ ಕೃಷ್ಣನ ದೇವಸ್ಥಾನ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಅಥವಾ ಕೊಲ್ಲೂರು ಮುಖಾಮುಖಿ ಆಗಿರ್ಬೋದು, ಮುರುಡೇಶ್ವರ, ಈ ರೀತಿಯಲ್ಲಿ ತುಂಬಾ ಧಾರ್ಮಿಕ ಕ್ಷೇತ್ರಗಳ ಸಮೇತ ಇಲ್ಲಿ ನಾವು ಕಾಣ್ತೇವೆ ಈ ಕ್ಷೇತ್ರದಲ್ಲಿ. ಆದ್ರೂ ಸಮೇತ ಇನ್ನೂ ಒಂದು ಧಾರ್ಮಿಕ ಕ್ಷೇತ್ರ ಅಂದ್ರೆ ಈಗ ಈ ಒಂದು ಕಸ್ಕಿಲಿರುವಂತ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ದೇವಸ್ಥಾನವನ್ನ. ಹಾಗಾಗಿ ಅಂತ ಒಂದು ಯಾವ ರೀತಿಯಲ್ಲಿ ಹೊರನಾಡಲ್ಲಿ ಕ್ಷೇತ್ರ ತುಂಬಾ ಅಭಿವೃದ್ಧಿಯನ್ನು ಹೊಂದಿ ಇವತ್ತು ಹೆಸರು ಪ್ರಸಿದ್ಧವಾಗಿದೆಯೋ ಆ ನಿಟ್ಟಿನಲ್ಲಿ ಬೆಳೆಸುವಂತ ಕಾರ್ಯ ಎಲ್ಲ ಭಕ್ತರದಾಗಿದೆ. ಅಂತ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಅಂತ ಹೇಳ್ತೇವೆ. ಹಾಗೆ ಅದರ ಜೊತೆಯಲ್ಲಿ ಎಲ್ಲರಿಗೂ ಸಮೇತ ಸಂಪೂರ್ಣವಾದ ಅನುಗ್ರಹ ನೀಡಲಿಕ್ಕೆ ಅನ್ನಪೂರ್ಣೇಶ್ವರಿ ಸಮೇತ ಇಲ್ಲಿ ಸಾನ್ನಿಧ್ಯ ವಹಿಸಿದ್ದಾಳೆ. ಹಾಗೆ ಅದರ ಜೊತೆಯಲ್ಲಿ ಶಂಕರ ಭಗವತ್ಪಾದರು ಸಮೇತ ಇದ್ದಾರೆ. ಹಾಗೆ ಮಹಾಗಣಪತಿ ಅಂದ್ರೆ ವಿಘ್ನ ನಿವಾರಕ ಅಂತ ಹೇಳ್ತೇವೆ, ಅಂತ ಗಣಪತಿ ಒಂದು ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಹೇಳೋದು ಇಷ್ಟೇ, ನಾವು ಎಲ್ಲರೂ ಸಮೇತ ಎಲ್ಲ ಕಷ್ಟ ಕಾರ್ಯಗಳು ಯಾರೆಲ್ಲ ದೇಹಿಯಿಂದ ಬಂದು ಬಿಡ್ಕೊಳ್ತಾರೆ ಇಲ್ಲಿ ಎಲ್ಲ ಕಷ್ಟ ಕಾರ್ಯಗಳು ಸಮೇತ ಸಂಪೂರ್ಣವಾಗಿ ನಾಶವಾಗಿ ಸುಖಮಯವಾದ ಜೀವನ ನಡೆಸಲಿಕ್ಕೆ ಒಳ ಅನುಗ್ರಹ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರ ಅಂತ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಇದೆ ಮುಂದೆ ಭವಿಷ್ಯದಲ್ಲಿ ಅಂತ ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಒಂದು ಕ್ಷೇತ್ರಕ್ಕೆ ಎಲ್ಲಾ ರೀತಿಯಲ್ಲಿ, ಯಾಕಂದ್ರೆ ಎಲ್ಲ ಕರ ಸೇವೆ ಮಾಡುವಂತ ಜನರಿದ್ದೀರಿ, ತನ್ನ ಮನ ಧನಗಳಿಂದ ಸಹಕಾರ ನೀಡಿದವರಿದ್ದೀರಿ. ಹಾಗಾಗಿ ಎಲ್ಲರಿಗೂ ಸಮೇತ ಆ ಭಗವತಿಯಾಗಿರುವಂತ ಅನ್ನಪೂರ್ಣೆ ನಿಮ್ಗೆಲ್ಲರಿಗೂ ಸಮೇತ ಒಳ್ಳೆ ಶುಭವನ್ನು ಅನುಗ್ರಹ ಮಾಡ್ಲಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಅಂಶ ಏನಂದ್ರೆ